ರೀಪ್ರೊಡಕ್ಷನ್ ಹೆಂಗಾಗುತ್ತೆ ಆಲ್ಗೆಲಿ? ವೆಜಿಟೇಟಿವ್ ಆಗ್ಬೋದು, ಏಸೆಕ್ಷುವಲ್ ಆಗ್ಬೋದು, ಸೆಕ್ಷುವಲ್ ಆಗ್ಬೋದು. ಆಲ್ಗೆಗೆ ತುಂಬಾ ಯೂಸ್ ಇದೆ. ಒಂದೇನು ಅಂದ್ರೆ ಇಟ್ ಇಸ್ ಫೋಟೋಸಿಂಥೆಟಿಕ್, ಸೊ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಮಾಡುತ್ತೆ. ಪಿಒ5ಸಿ, ಕ್ಲೋರೋಫೈಸಿ, ಗ್ರೀನ್ ಆಲ್ಗೆ, ರೆಡ್ ಆಲ್ಗೆ ಅಂತ ಕೊಟ್ಟಿರಲಿಲ್ಲ, ಅದ್ರದ್ದು ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ನ ಕೊಟ್ಟಿದ್ರು 2022 ಅಲ್ಲಿ. ಟೆರೋಫೈಟ್ಸ್ ನಲ್ಲಿ 2 ಗ್ರೂಪ್ ಇದೆ. ಹಾರ್ಸ್ ಟೇಲ್ಸ್ ಅಂತ ಕರಿತೀವಿ ಒಂದು, ಇನ್ನೊಂದು ಫರ್ನ್ಸ್. ಜಿಮ್ನೋಸ್ಪರ್ಮ್ ಅಂದ್ರೆ ಅರ್ಥ ಏನು? ಸ್ಪರ್ಮ ಅಂತ ಅಂದ್ರೆ ಸೀಡ್, ಜಿಮ್ನೋ ಅಂತ ಅಂದ್ರೆ ನೇಕೆಡ್ ಸೀಡ್ ಅಂತ ಅಂದ್ರೆ ಸೀಡ್ ಸುತ್ತ ಫ್ರೂಟ್ದು ಕವರಿಂಗ್ ಇಲ್ಲ ಅಂತ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ NCERT ಲೈನ್ ಬೈ ಲೈನ್ ಸೀರೀಸ್ ನಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸಿಂಗ್ ದ ಚಾಪ್ಟರ್ ಪ್ಲಾಂಟ್ ಕಿಂಗ್ಡಮ್. ಪ್ಲಾಂಟ್ ಕಿಂಗ್ಡಮ್ ಫಸ್ಟ್ PUC ಸಿಲೆಬಸ್ ನಲ್ಲಿ ಬರುವಂತಹ ಥರ್ಡ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ವಿತ್ ರೆಸ್ಪೆಕ್ಟ್ ಟು ನೀಟ್. ಓಕೆ, ನಿಮಗೆ ಗೊತ್ತಿರೋ ಹಾಗೆ NCERT ಲೈನ್ ಬೈ ಲೈನ್ ಸೀರೀಸ್ ನ ನಾವು ಕೆಲವು ದಿನಗಳ ಮುಂಚೆ ಲಾಂಚ್ ಮಾಡಿದೀವಿ. ಈ ಸೀರೀಸ್ ನಲ್ಲಿ ನಾವು ಡೈರೆಕ್ಟ್ಲಿ NCERT ಟೆಕ್ಸ್ಟ್ ಬುಕ್ಸ್ ನ ಓಪನ್ ಮಾಡಿಟ್ಕೊಂಡು ಯಾವ್ದೆಲ್ಲ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್, ಯಾವ್ದೆಲ್ಲ ಕಾನ್ಸೆಪ್ಟ್ಸ್ ನಿಂದ ಯಾವ ರೀತಿಯ ಕ್ವೆಶ್ಚನ್ಸ್ ಬರುತ್ತೆ, ಎಷ್ಟು ಸಲ ರಿಪೀಟ್ ಆಗಿದೆ, ಎಷ್ಟು ಫ್ರೀಕ್ವೆಂಟ್ ಆಗಿ ಬರುತ್ತೆ ಆ ಕಾನ್ಸೆಪ್ಟ್ಸ್ ಇಂದ ಕ್ವೆಶ್ಚನ್ಸ್, ವಾಟ್ ಆರ್ ಸಮ್ ಕಾನ್ಸೆಪ್ಟ್ಸ್ ಆರ್ ಸಮ್ ಲೈನ್ಸ್ ಆಫ್ NCERT ದಟ್ ಆರ್ ನಾಟ್ ಸೋ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ನೀಟ್. ಅದನ್ನ ನಾವು ನಮ್ಮ ಟೀಮ್ ಕೂತ್ಕೊಂಡು ಹಲವಾರು ವರ್ಷಗಳ ನೀಟ್ ಪೇಪರ್ನ ಅನಲೈಸ್ ಮಾಡಿ ನಿಮ್ಮ ಮುಂದೆ ರೆಡಿಮೇಡ್ ಆಗಿ ಕೊಡ್ತಾ ಇದ್ದೀವಿ. ಓಕೆ, ಸೊ ಮೇಕ್ ಯೂಸ್ ಆಫ್ ದಿಸ್ ಸೀರೀಸ್. ಇವಾಗ ನಾವು ಪ್ಲಾಂಟ್ ಕಿಂಗ್ಡಮ್ ಡಿಸ್ಕಷನ್ ಶುರು ಮಾಡೋಣ. ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇವಾಗ NCERT ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಅಂದ್ರೆ ನೀವು ಈ ಸೆಷನ್ ನೋಡಿ ಏನು ಪ್ರಯೋಜನ ಇಲ್ಲ. ಆಸ್ ಯು ವಾಚ್ ದಿಸ್, ನಾನು ಏನೆಲ್ಲ ಹೇಳ್ತೀನಿ ಅದನ್ನ ಅಂಡರ್ಲೈನ್ ಮಾಡಬೇಕು, ಹೈಲೈಟ್ ಮಾಡಬೇಕು, ಮತ್ತೆ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಅದನ್ನೆಲ್ಲ ಕೂಡ ನೀವು ಬರ್ಕೊಳ್ಬೇಕು. ಓಕೆ, ಸೊ 1 ನಿಮಿಷ ಪಾಸ್ ಮಾಡಿ. ನಿಮ್ಮ ಹತ್ರ ಬುಕ್ಸ್ ಇಲ್ಲ ಅಂದ್ರೆ ಬುಕ್ ತಗೊಂಡ್ ಬನ್ನಿ, ಅದರೊಟ್ಟಿಗೆ ಪೆನ್ಸಿಲ್ಸ್, ಕಲರ್ ಪೆನ್ಸಿಲ್ಸ್ ಇದ್ರೆ ಕಲರ್ ಪೆನ್ಸಿಲ್ಸ್ ಕೂಡ ತಗೊಂಡ್ ಬನ್ನಿ. ಬಿಕಾಸ್ ನೀವು 2-3 ಕಲರ್ ರೆಲೆವೆಂಟ್ ಟು ನೀವೇನು ಓದ್ತಾ ಇದ್ದೀರಾ ಅದರಲ್ಲಿ ನೀವು ಬರ್ಕೊಂಡಾಗ ಸ್ವಲ್ಪ ತಲೆಯಲ್ಲಿ ಜಾಸ್ತಿ ಚೆನ್ನಾಗಿ ಫಿಕ್ಸ್ ಆಗಿರುತ್ತೆ. ಓಕೆನಾ? ಸೊ ಶುರು ಮಾಡೋಣ. ಮತ್ತೆ ಪ್ಲಾಂಟ್ ಕಿಂಗ್ಡಮ್, ನೀವು NCERT ನ ಯಾವುದೇ ಚಾಪ್ಟರ್ ತಗೊಂಡ್ರು ಕೂಡ ಫಸ್ಟ್ ಪೇಜ್ ನಲ್ಲಿ ರೈಟ್ ಸೈಡ್ ಅಲ್ಲಿ ಆ ಚಾಪ್ಟರ್ ಏನೆಲ್ಲ ಕಾನ್ಸೆಪ್ಟ್ಸ್ ನ ಕವರ್ ಮಾಡುತ್ತೆ ಅದನ್ನ ಬ್ರೀಫ್ ಆಗಿ ಪಾಯಿಂಟ್ಸ್ ನಲ್ಲಿ ಕೊಟ್ಟಿರ್ತಾರೆ. ಸೊ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ನಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಡೀಲಿಂಗ್ ಇನ್ ಡೀಟೇಲ್ ಅಬೌಟ್ ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಅಂಡ್ ಏಂಜಿಯೋಸ್ಪರ್ಮ್ಸ್. ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಅಂಡ್ ಜಿಮ್ನೋಸ್ಪರ್ಮ್ಸ್ ಬಗ್ಗೆ ಇನ್ ಡೀಟೇಲ್ ಕಲ್ತ್ಕೊಳ್ತೀವಿ. ಏಂಜಿಯೋಸ್ಪರ್ಮ್ಸ್ ನ ಬ್ರೀಫ್ಲಿ ಟಚ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ 3 ಅದರ್ ಚಾಪ್ಟರ್ಸ್ ಸ್ಪೆಸಿಫಿಕ್ ಟು ಏಂಜಿಯೋಸ್ಪರ್ಮ್ಸ್ ನಾವು ಕಲ್ತ್ಕೋತೀವಿ. ಯಾವ್ದದು 3 ಚಾಪ್ಟರ್? ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇನ್ ಡೀಟೇಲ್ ಏಂಜಿಯೋಸ್ಪರ್ಮ್ಸ್ ಬಗ್ಗೆನೇ ಇದೆ. ಸೊ ಹಾಗಾಗಿ ಈ ಚಾಪ್ಟರ್ ನಲ್ಲಿ ಏಂಜಿಯೋಸ್ಪರ್ಮ್ಸ್ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿಲ್ಲ. ಕಳೆದ ವರ್ಷ ಅಂಟಿಲ್ ದ ಸಿಲೆಬಸ್ ಗಾಟ್ ರಾಷನಲೈಸ್, ಲೈಫ್ ಸೈಕಲ್ ಇದು ಆಲ್ಟರ್ನೇಷನ್ ಆಫ್ ಜನರೇಷನ್ಸ್ ಇತ್ತು ನಿಮಗೆ. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್, ಡಿಪ್ಲಾಂಟಿಕ್ ಲೈಫ್ ಸೈಕಲ್, ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅದೆಲ್ಲ ಇತ್ತು. ಅದು ಕೂಡ ಈ ವರ್ಷ ಡಿಲೀಟ್ ಆಗಿದೆ. ಓಕೆ, ಸೊ ಈ ಚಾಪ್ಟರ್ ನ ಫಸ್ಟ್ ಪೇಜ್ ನಲ್ಲಿ ನಮಗೆ ಇಂಟ್ರೊಡಕ್ಷನ್ ಇದೆ. ಇಂಟ್ರೊಡಕ್ಷನ್ ಇಸ್ ರಿಲೇಟಿಂಗ್ ದಿಸ್ ಚಾಪ್ಟರ್ ವಿತ್ ದ ಪ್ರೀವಿಯಸ್ ಚಾಪ್ಟರ್ ವಿಚ್ ಇಸ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ NCERT ಲೈನ್ ಬೈ ಲೈನ್ ಆಲ್ರೆಡಿ ಆಗಿರ್ಬೋದು, ನೀವು ನೋಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ಯು watched it and used it in your preparation because it was a brilliant session. ಚೈತ್ರ ಮ್ಯಾಮ್ ಕಂಡಕ್ಟ್ ಮಾಡಿದ್ರು. ಸೊ ಇಲ್ಲಿ ಏನ್ ಮಾಡ್ತೀವಿ, ಪ್ಲಾಂಟ್ ಕಿಂಗ್ಡಮ್ ನ ನಾವು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಎಷ್ಟೊಂದು ಕಿಂಗ್ಡಮ್ಸ್ ನೋಡಿದಾಗ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇತ್ತು, ಲಿನಿಯಸ್ ಅವ್ರು ಪ್ರಪೋಸ್ ಮಾಡಿದ್ದು. ದೆನ್ there was 3 ಕಿಂಗ್ಡಮ್, ದೆನ್ there was 4 ಕಿಂಗ್ಡಮ್, ದೆನ್ there was ವಿಟೇಕರ್ಸ್ 5 ಕಿಂಗ್ಡಮ್. ಸೊ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನಿಂದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವರೆಗೂ ಕೂಡ ಪ್ಲಾಂಟ್ ಕಿಂಗ್ಡಮ್ ವಾಸ್ ಒನ್ ಆಫ್ ದ ಕಿಂಗ್ಡಮ್ಸ್. ಸೊ ವಿತ್ ಟೈಮ್, as the classification systems evolved, the organisms that we include under plant kingdom also changed. ಇವಾಗ 2 kingdom classification ತಗೊಂಡ್ರೆ ಯಾವ್ದಕ್ಕೆಲ್ಲ ಸೆಲ್ ವಾಲ್ ಇತ್ತು ಎಲ್ಲ ಕೂಡ ಪ್ಲಾಂಟ್ಸ್ ಅಂತ ಹೇಳ್ತಾ ಇದ್ವಿ, ಯಾವ್ದಕ್ಕೆ ಸೆಲ್ ವಾಲ್ ಇಲ್ಲ ಅದೆಲ್ಲ ಆನಿಮಲ್ಸ್ ಅಂತ ಹೇಳ್ತಾ ಇದ್ವಿ. ಸೊ ಅದೆಲ್ಲ ಕೂಡ ಚೇಂಜ್ ಆಗಿದೆ. ಮೈಕ್ರೋಸ್ಕೋಪಿ ಇವಾಲ್ವ್ ಆದ ಹಾಗೆ ಅದು ಎಲ್ಲ ಚೇಂಜ್ ಆಗಿ ನಿಮಗೆ ಗೊತ್ತಿರೋ ಹಾಗೆ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನೀವು ಓದಿರ್ಬೋದು. ಪ್ಲಾಂಟ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ವಿ ಓನ್ಲಿ ಇನ್ಕ್ಲೂಡ್ ಮಲ್ಟಿಸೆಲ್ಯುಲರ್, ಯೂಕ್ಯಾರಿಯೋಟಿಕ್, ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಲ್ವಾ. ಸೊ ಅದರ ಕೆಳಗಡೆ ನಮಗೆ ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್ ಇದೆಲ್ಲ ಕೂಡ ಬರುತ್ತೆ. ಅದನ್ನೇ ಇಲ್ಲಿ ನಮಗೆ ಕೊಟ್ಟಿರೋದು. ಆಲ್ಗೆ ಅಂತ ಅಂದ್ರೆ ಅದು 3 ಕಿಂಗ್ಡಮ್ ನಲ್ಲೂ ಇದೆ, ಆಯ್ತಾ. ಸೊ ಫಸ್ಟ್ ಮೊನೆರಾ, ಯಾವುದು ಮೊನೆರಾದಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಇದೆ. ಪ್ರೊಟಿಸ್ಟಾನಲ್ಲಿ ಗೋಲ್ಡನ್ ಬ್ರೌನ್ ಆಲ್ಗೆ ಇದೆ. ಪ್ಲಾಂಟ್ ಕಿಂಗ್ಡಮ್ ನಲ್ಲೂ ಕೂಡ ಆಲ್ಗೆ ಇದೆ, ರೆಡ್ ಆಲ್ಗೆ ಇದೆ, ಗ್ರೀನ್ ಆಲ್ಗೆ ಇದೆ, ಬ್ರೌನ್ ಆಲ್ಗೆ ಇದೆ. ಓಕೆ, ಸೊ ಆಲ್ಗೆ ಅಂದ್ರೆ ಅದು ಪ್ಲಾಂಟ್ ಕಿಂಗ್ಡಮ್ಗೆ ಮಾತ್ರ ಸೀಮಿತ ಅಂತ ಅಲ್ಲ. ಡಿಪೆಂಡಿಂಗ್ ಅಪಾನ್ ಇಟ್ಸ್ ಅದರ್ ಫೀಚರ್ಸ್, ಆಲ್ಗೆ ಹ್ಯಾವ್ ಬಿನ್ ಗ್ರೂಪ್ಡ್ ಇಂಟು 3 ಡಿಫರೆಂಟ್ ಕಿಂಗ್ಡಮ್ಸ್. ಆಲ್ ರೈಟ್, ಸೊ ದಟ್ ಇಸ್ ಆಲ್ ದೇರ್ ಇಸ್ ಇನ್ ದಿಸ್ ಚಾಪ್ಟರ್. ಹೋಗ್ತಾ ಹೋಗ್ತಾ ಇದೆಲ್ಲ ಕೂಡ ಗ್ರೂಪ್ಸ್.
ಎಲ್ಲ ಪ್ಲಾಂಟ್ ಕಿಂಗ್ಡಮ್ನ ಡಿವಿಷನ್ಸ್ ಬಗ್ಗೆ ನಾವು ಇನ್ ಡೀಟೇಲ್ ಇನ್ ಡೆಪ್ತ್ ಕಲ್ತ್ಕೊಳ್ತೀವಿ. ಎಲ್ಲದರಲ್ಲೂ ಒಂದು ವಿಷಯ ಕಾಮನ್, ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ. ಆಲ್ಗೆ ಕೆಳಗಡೆ ಯಾವ ರೀತಿ ಕ್ಲಾಸಿಫಿಕೇಶನ್ ಇದೆ, ಬ್ರಯೋಫೈಟ್ಸ್ ನಲ್ಲಿ ಯಾವ ರೀತಿ ಕ್ಲಾಸಿಫಿಕೇಶನ್ ಇದೆ, ಅದ್ರ ಕೆಳಗಡೆ ಏನ್ ಕ್ಲಾಸಿಫಿಕೇಶನ್ ಇದೆ ಅದನ್ನ ಕಲ್ತ್ಕೊಳ್ತೀವಿ. ಎಕ್ಸಾಂಪಲ್ಸ್ ಕಲ್ತ್ಕೊಳ್ತೀವಿ, ಅದರ ಎಕನಾಮಿಕ್ ಅಥವಾ ಇಕೋಲಾಜಿಕಲ್ ಇಂಪಾರ್ಟೆನ್ಸ್ ಕಲ್ತ್ಕೊಳ್ತೀವಿ, ಹೆಂಗೆ ರೀಪ್ರೊಡಕ್ಷನ್ ಮಾಡುತ್ತೆ ಆ ರೀತಿ ಸ್ವಲ್ಪ ಸೇಲಿಯಂಟ್ ಫೀಚರ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಈ ಚಾಪ್ಟರ್ನಲ್ಲಿ ಮೆಮರಿ ಬೇಸ್ಡ್ ಕಾನ್ಸೆಪ್ಟ್ಸ್ ತುಂಬಾ ಜಾಸ್ತಿ ಇದೆ. ಪ್ರತಿ ಒಂದು ಕ್ಯಾಟಗರಿಗೂ ಕೂಡ ನೀವು ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಬೇಕು, ವಿಚ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್, ಬಟ್ ಇಟ್ ಇಸ್ ನಾಟ್ ವೆರಿ ಡಿಫಿಕಲ್ಟ್ ಅಂಡ್ ಇಂಪಾಸಿಬಲ್ ಐದರ್ ಅಲ್ವಾ. ಸೊ ಅದಕ್ಕೆ ನೀವು ಎಲ್ಲ ಎಕ್ಸಾಂಪಲ್ಸ್ನ ಹೆಂಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಅದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಆಲ್ ರೈಟ್, ಸೊ ಲೆಟ್ ಸ್ಟಾರ್ಟ್. ಇಲ್ಲಿ ನೀವು ಹೈಲೈಟ್ ಮಾಡಬೇಕಾಗಿರುವಂತಹ, ಅಂಡರ್ಲೈನ್ ಮಾಡಬೇಕಾಗಿರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಏನೂ ಇಲ್ಲ. So you can just go through this to get an idea about how they are linking the previous chapter with this one. Next, angiosperms na classification na consider ಮಾಡಿದ್ರೆ, angiosperms na classification ಎಷ್ಟೊಂದು ಬೇರೆ ಬೇರೆ ರೀತಿಯದಾಗಿದೆ over the course of time. ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಇದೆ, ಆರ್ಟಿಫಿಷಿಯಲ್ ಸಿಸ್ಟಮ್ ಅಂತ ಇದೆ, ಫೈಲೋಜೆನೆಟಿಕ್ ಅಂತ ಇದೆ, ಮೂರಿದೆ. ಇದ್ರ ಮೇಲೆ ಕ್ವೆಶ್ಚನ್ಸ್ 2016 ಯಾವಾಗ ನೀಟ್ ಸ್ಟಾರ್ಟ್ ಆಯ್ತು ಹೊಸ ಸಿಲೆಬಸ್ದು ಅವಾಗಿಂದ ಈವರೆಗೆ ಕೂಡ ಬಂದಿಲ್ಲ, ಬಟ್ ಬರೋದೇ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಸೊ ಅದ್ರಲ್ಲಿ ಏನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಕ್ವಿಕ್ ಆಗಿ ಅಷ್ಟನ್ನ ಮಾತ್ರ ಕಲ್ತ್ಕೊಂಡ್ಬಿಡೋಣ. ಏನ್ ಹೈಲೈಟ್ ಮಾಡ್ತೀರಾ ಇಲ್ಲಿ ನೀವು? 3 ಥಿಂಗ್ಸ್ ಹೈಲೈಟ್ ಮಾಡಬೇಕು. ಏನ್ ಆ ಕ್ಲಾಸಿಫಿಕೇಶನ್ ಸಿಸ್ಟಮ್ ಹೆಸರು, ಅದ್ರದ್ದು ಒಂದು ಎಕ್ಸಾಂಪಲ್, ಯಾವ ಕ್ರೈಟೀರಿಯಾ ಮೇಲೆ ನಾವು ಕ್ಲಾಸಿಫೈ ಮಾಡ್ತಾ ಇದ್ವಿ, ಈ 3 ಥಿಂಗ್ಸ್ನ ನಾವು ನೆನ್ಪಿಟ್ಕೊಳ್ಬೇಕು. ಮೊದಲನೇ ಟೈಪ್ ಆಫ್ ಓಲ್ಡ್ ಹಳೆ ಕಾಲದಲ್ಲಿ ಯೂಸ್ ಮಾಡಿದ್ದು ಲಿನೇಯಸ್ ಅವರು ಕ್ಲಾಸಿಫಿಕೇಶನ್ ಮಾಡುವಾಗ ಏಂಜಿಯೋಸ್ಪರ್ಮ್ಸ್ನ, ಅದಕ್ಕೆ ನಾವು ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಲಿನೇಯಸ್ ಅವರ ಕ್ಲಾಸಿಫಿಕೇಶನ್. ಇದರಲ್ಲಿ ಅವ್ರು ಏನ್ ಮಾಡ್ತಾರೆ, ಕೆಲವೊಂದು ಮಾರ್ಫೊಲಾಜಿಕಲ್ ಫೀಚರ್ಸ್ನ ಮಾತ್ರ ಕನ್ಸಿಡರ್ ಮಾಡಿ ಕ್ಲಾಸಿಫೈ ಮಾಡ್ತಾರೆ. ಸಿನ್ಸ್ ಸ್ವಲ್ಪನೇ ಮಾರ್ಫೊಲಾಜಿಕಲ್ ಫೀಚರ್ಸ್ನ ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೆ, ಯಾವುದು ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಇತ್ತು ಅದು ತುಂಬಾ ಡಿಸ್ಟೆಂಟ್ ಗ್ರೂಪ್ಗೆ ಕ್ಯಾಟಗರೈಸ್ ಆಗೋಯ್ತು. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಅವರು ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ಗೆ ಮತ್ತೆ ರೀಪ್ರೊಡಕ್ಟಿವ್ ಕ್ಯಾರೆಕ್ಟರ್ಸ್ಗೆ ಈಕ್ವಲ್ ವೇಟೇಜ್, ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಆ ಕಾರಣದಿಂದ ಕ್ಲಾಸಿಫಿಕೇಶನ್ ಅಷ್ಟು ಅಕ್ಯುರೇಟ್ ಆಗಿರ್ಲಿಲ್ಲ. ಯಾಕೆ ಅಂತ ಅಂದ್ರೆ ನಮಗೆ ಗೊತ್ತು, ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಚೇಂಜ್ ಆದ ಹಾಗೆ ಈಸಿಯಾಗಿ ಚೇಂಜ್ ಆಗುತ್ತೆ, ಬಟ್ ಆ ರೀತಿ ಫ್ಲೋರಲ್ ಕ್ಯಾರೆಕ್ಟರ್ಸ್ ಚೇಂಜ್ ಆಗೋದಿಲ್ಲ. ಪ್ಲಸ್ ಹಿ ಈಸ್ ಕನ್ಸಿಡರಿಂಗ್ ವೆರಿ ಫ್ಯೂ ಕ್ಯಾರೆಕ್ಟರ್ಸ್. ಅದಕ್ಕೆ ನಾವು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಆರ್ಟಿಫಿಷಿಯಲ್ ಸಿಸ್ಟಮ್, ಲಿನೇಯಸ್, ವೆರಿ ಫ್ಯೂ ಕ್ಯಾರೆಕ್ಟರ್ಸ್ ಹಿ ಕನ್ಸಿಡರ್ಡ್, ಗೇವ್ ಈಕ್ವಲ್ ವೇಟೇಜ್ ಟು ಯಾವ್ದು ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಮತ್ತೆ ರೀಪ್ರೊಡಕ್ಟಿವ್ ಕ್ಯಾರೆಕ್ಟರ್ಸ್. ಓಕೆ, ಅದಷ್ಟನ್ನ ನೀವು ನೆನ್ಪಿಟ್ಕೊಳ್ಬೇಕು ಅಬೌಟ್ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್. ಸೆಕೆಂಡ್, ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್. ಇದರದ್ದು ಎಕ್ಸಾಂಪಲ್ ಬೆಂಥಮ್ ಮತ್ತೆ ಹುಕ್ಕರ್ ಅನ್ನೋ 2 ಟ್ಯಾಕ್ಸಾನಮಿಸ್ಟ್ ಕ್ಲಾಸಿಫಿಕೇಶನ್ ಮಾಡಿದ್ದು. ಎಕ್ಸಾಂಪಲ್ ಇಸ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಪೂರ್ತಿ ಹೆಸರಲ್ಲಿ ಕೊಟ್ಟಿದ್ದಾರೆ, ಜಾರ್ಜ್ ಬೆಂಥಮ್, ಜೋಸೆಫ್ ಡಾಲ್ಟನ್ ಹುಕ್ಕರ್. ಬೆಂಥಮ್ ಮತ್ತೆ ಹುಕ್ಕರ್ ಇವರಿಬ್ರು ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಇವ್ರು ಏನೆಲ್ಲ ಕನ್ಸಿಡರ್ ಮಾಡಿದ್ರು, ಲಿನೇಯಸ್ ಹೇಗೆ ಎಕ್ಸ್ಟರ್ನಲ್ ಫೀಚರ್ಸ್ ನ ಕನ್ಸಿಡರ್ ಮಾಡಿದ್ರು, ಇವರು ಕೂಡ ಎಕ್ಸ್ಟರ್ನಲ್ ಫೀಚರ್ಸ್ ನ ಕನ್ಸಿಡರ್ ಮಾಡಿದ್ರು. ಬಟ್ ಅದರೊಟ್ಟಿಗೆ they also gave importance for internal features like the ultrastructure, anatomy, embryology ಯಾವ ರೀತಿ ಆಗುತ್ತೆ, phytochemistry ಹೇಗಿರುತ್ತೆ, ಅದನ್ನೆಲ್ಲ ನೋಡಿ based on the natural affinities between organisms they tried to classify angiosperms. ಅದಕ್ಕೆ ನಾವು ನ್ಯಾಚುರಲ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಥರ್ಡ್ ಏನು ಅಂತ ಅಂದ್ರೆ, ಕರೆಂಟ್ಲಿ ನಾವು ಏನ್ ಫಾಲೋ ಮಾಡ್ತೀವಿ, ಮೋಸ್ಟ್ ಅಕ್ಸೆಪ್ಟೆಡ್ ಏನ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಇದೆ ಅದು ನಮ್ಮ ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್. ನಿಮ್ಗೆಲ್ಲ ಗೊತ್ತಿರ್ಬೋದು, ಎವಲ್ಯೂಷನ್ ಇಸ್ ಅ ಕಂಟಿನ್ಯೂಸ್ಲಿ ಹ್ಯಾಪನಿಂಗ್ ಪ್ರಾಸೆಸ್. ಎವಲ್ಯೂಷನ್ ಆಗ್ತಾ ಇರೋ ಕಾರಣದಿಂದಾನೇ ಇಷ್ಟೊಂದು ಬಯೋಡೈವರ್ಸಿಟಿ ಇರೋದು, ಇಷ್ಟೊಂದು ಸ್ಪೀಶೀಸ್ ಎಲ್ಲ ನಮ್ಮ ಪ್ಲಾನೆಟ್ ಮೇಲೆ ಇರೋದು. ಸೊ ನೀವು ಎವಲ್ಯೂಷನ್ ನೋಡಿದ್ರೆ ಯಾವ ಆರ್ಗ್ಯಾನಿಸಮ್ನಿಂದ ಯಾವ ಆರ್ಗ್ಯಾನಿಸಮ್, ಯಾವ ಸ್ಪೀಶೀಸ್ನಿಂದ ಯಾವ ಸ್ಪೀಶೀಸ್ ಎವಾಲ್ವ್ ಆಗಿದೆ, ಸ್ಪೀಸಿಯೇಷನ್ ಹೆಂಗಾಗಿದೆ, ಅದನ್ನೆಲ್ಲ ನೋಡಿಕೊಂಡು ಯಾವುದು ಕ್ಲೋಸ್ಲಿ ರಿಲೇಟೆಡ್, ಯಾವುದು ಡಿಸ್ಟೆಂಟ್ಲಿ ರಿಲೇಟೆಡ್, ಇದು ನಾವು ಕಂಡುಹಿಡಿಬಹುದು. ಓಕೆ, ಸೊ ಆ ರೀತಿಯ ಎವಲ್ಯೂಷನರಿ ರಿಲೇಶನ್ಶಿಪ್ಸ್ನ ಯೂಸ್ ಮಾಡಿಕೊಂಡು ಕ್ಲಾಸಿಫೈ ಏನ್ ಮಾಡ್ತಾರೆ ಅದು ಬೆಟರ್ ಅಕ್ಯುರೇಟ್ ಆಗಿರುತ್ತೆ. ಅದಕ್ಕೆ ನಾವು ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಓಕೆ, ಸೊ ಸಿನ್ಸ್ ಇಟ್ಸ್ ಬೇಸ್ಡ್ ಆನ್ ಎವಲ್ಯೂಷನ್, ಇಟ್ ಅಸ್ಯೂಮ್ಸ್ ದ್ಯಾಟ್ ಎಲ್ಲ ಆರ್ಗ್ಯಾನಿಸಮ್ಸ್ ಹ್ಯಾವ್ ಇವಾಲ್ವ್ಡ್ ಫ್ರಮ್ ಅ ಕಾಮನ್ ಆನ್ಸೆಸ್ಟರ್. ಆಲ್ ರೈಟ್, ಈ ಎಲ್ಲ ಕ್ಲಾಸಿಫಿಕೇಶನ್ ಸಿಸ್ಟಮಿಗೆ ಬೇರೆ ಬೇರೆ ಸೋರ್ಸ್ ಇಂದ ಕೂಡ ನಾವು ಇನ್ಫಾರ್ಮೇಶನ್ ಅಥವಾ ಡೇಟಾನ ಕಲೆಕ್ಟ್ ಮಾಡ್ತೀವಿ. ನ್ಯೂಮರಿಕಲ್ ಟ್ಯಾಕ್ಸಾನಮಿ ಅಂತ ಒಂದಿದೆ, ಕೀಮೋ ಟ್ಯಾಕ್ಸಾನಮಿ ಅಂತ ಒಂದಿದೆ, ಸೈಟೋ ಟ್ಯಾಕ್ಸಾನಮಿ ಅಂತ ಇದೆ. ನ್ಯೂಮರಿಕಲ್ ಟ್ಯಾಕ್ಸಾನಮಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ,
ಏನೆಲ್ಲ ಕ್ಯಾರೆಕ್ಟರ್ಸ್ ಇರೋ ಬರೋ ಕ್ಯಾರೆಕ್ಟರ್ಸ್ ಎಲ್ಲ ಲಿಸ್ಟ್ ಮಾಡ್ಕೋತೀವಿ. 2 ಪ್ಲಾಂಟ್ಸ್ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಈ ಕ್ಯಾರೆಕ್ಟರ್ ಫಸ್ಟ್ ಕ್ಯಾರೆಕ್ಟರ್ ಎ ಪ್ಲಾಂಟ್ಗೆ ಇದೆಯಾ? ಇದೆ. ಬಿ ಪ್ಲಾಂಟ್ಗೆ ಇದೆಯಾ? ಇಲ್ಲ. ಎ ಪ್ಲಾಂಟ್ಗೆ ಇದೆಯಾ? ಇಲ್ಲ. ಬಿ ಪ್ಲಾಂಟ್ಗೆ ಇದೆಯಾ? ಇದೆ. ಸಿ ಥರ್ಡ್ ಕ್ಯಾರೆಕ್ಟರ್ ಏನು? ಎರಡಕ್ಕೂ ಇದೆಯಾ? ಇದೆ. ಸೊ ಯಾವಾಗ ಕ್ಯಾರೆಕ್ಟರ್ಸ್ ಇದೆ 1 ಅಂತ ಮಾರ್ಕ್ ಮಾಡಿ, ಯಾವಾಗ ಕ್ಯಾರೆಕ್ಟರ್ ಪ್ರೆಸೆಂಟ್ ಇಲ್ಲ 0 ಅಂತ ಮಾರ್ಕ್ ಮಾಡಿ. ಸೊ ಎಷ್ಟು ಕ್ಯಾರೆಕ್ಟರ್ಸ್ ಬೇಕು ಅಷ್ಟು ಕ್ಯಾರೆಕ್ಟರ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಅಟ್ ದಿ ಎಂಡ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಿಮಿಲರ್ ಈ 2 ಸ್ಪೀಶೀಸ್, ಎಷ್ಟು ಡಿಫ್ರೆಂಟ್ ಅಂತ. ಆ ರೀತಿ ನಾವು ಮಾಡ್ಬೋದು. ದಟ್ ಇಸ್ ಕಾಲ್ಡ್ ನ್ಯೂಮರಿಕಲ್ ಟ್ಯಾಕ್ಸಾನಮಿ. ಸೈಟೋ ಟ್ಯಾಕ್ಸಾನಮಿ ಅಂತ ಅಂದ್ರೆ ಸೆಲ್ ಸ್ಟ್ರಕ್ಚರ್, ಕ್ರೋಮೋಸೋಮ್ಸ್ ಎಷ್ಟು ನಂಬರ್ ಇದೆ, ಕ್ರೋಮೋಸೋಮ್ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಅದನ್ನೆಲ್ಲ ನಾವು ನೋಡ್ತೀವಿ. ಅದಕ್ಕೆ ನಾವು ಸೈಟೋ ಟ್ಯಾಕ್ಸಾನಮಿ ಅಂತ ಕರಿತೀವಿ. ಟ್ಯಾಕ್ಸಾನಮಿ, ಕೀಮೋ ಅಂತ ಅಂದ್ರೆ ಕೆಮಿಕಲ್ಸ್. ಪ್ಲಾಂಟ್ಸ್ ನಲ್ಲಿ ಯಾವ ರೀತಿಯ ಕೆಮಿಕಲ್ ಕಾಂಪೊನೆಂಟ್ಸ್ ಇದೆ ಅದನ್ನು ಕೂಡ ನೋಡಿ ನಾವು ಕ್ಲಾಸಿಫಿಕೇಶನ್ ನ ಮಾಡಬಹುದು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಸಿಸ್ಟಮ್ಸ್ used specifically to classify angiosperms. ಇಲ್ಲಿ ಮುಂಚೆ ಕೊಟ್ಟಿರೋದು ಜನರಲ್ ಆಗಿ ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡೋದಕ್ಕೆ ಏನೇನೆಲ್ಲ ಯೂಸ್ ಮಾಡಿದ್ರು ಅಂತ. ಓಕೆ, ಸೊ ನೌ let's move on and start with algae. Algae is the first group that we'll be considering today. So algae ಅದರದ್ದು ಫಸ್ಟ್ ಜನರಲ್ ಕ್ಯಾರೆಕ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಪಾಯಿಂಟ್ ಏನು? ಆಲ್ಗೆ ಕ್ಲೋರೋಫಿಲ್ ಬೇರಿಂಗ್. ಡೆಫಿನೆಟ್ಲಿ ಅದು ಪ್ಲಾಂಟ್ ಅಂತ ಅಂದ್ರೆ ಫೋಟೋಸಿಂಥಸೈಸ್ ಮಾಡಬೇಕು, ಅದಕ್ಕೆ ಕ್ಲೋರೋಫಿಲ್ ಇರಲೇಬೇಕು. ಅದು ಒಂದು ಔಟ್ ಆಫ್ ದ ಬಾಕ್ಸ್ ಪಾಯಿಂಟ್ ಅಲ್ಲ, ಸೊ ನಾನು ಅದನ್ನ ಹೈಲೈಟ್ ಮಾಡಿಲ್ಲ. ಆಬ್ವಿಯಸ್ಲಿ ಇಟ್ ವಿಲ್ ಕಂಟೇನ್ ಕ್ಲೋರೋಫಿಲ್. ಇಟ್ ಇಸ್ ಥ್ಯಾಲಾಯ್ಡ್ ಅಂತ ಇಲ್ಲಿ ಹೇಳ್ತೀವಿ. ಥ್ಯಾಲಾಯ್ಡ್ ಅಂತ ಅಂದ್ರೆ ಅರ್ಥ ಏನು? ಅದಕ್ಕೆ ವೆಲ್ ಡಿಫ್ರೆನ್ಶಿಯೇಟೆಡ್ ರೂಟ್ ಸ್ಟೆಮ್ ಲೀವ್ಸ್ ಅಂತ ಇರೋದಿಲ್ಲ. ಲೈಕ್ ವಿ ಸಿ ಇನ್ ಏಂಜಿಯೋಸ್ಪರ್ಮ್ಸ್, ಲೈಕ್ ವಿ ಸಿ ಇನ್ ಜಿಮ್ನೋಸ್ಪರ್ಮ್ಸ್, ಟೆರಿಡೋಫೈಟ್ಸ್, ಇಲ್ಲಿ ಡಿಫರೆನ್ಶಿಯೇಟೆಡ್ ಪ್ಲಾಂಟ್ ಬಾಡಿ ಇಲ್ಲ, ರೂಟ್ ಸ್ಟೆಮ್ ಲೀಫ್ ಅಂತ ಡಿಫರೆನ್ಸಿಯೇಷನ್ ಇರೋದಿಲ್ಲ. ಅದಕ್ಕೆ ನಾವು ಅದಕ್ಕೆ ಥ್ಯಾಲಾಯ್ಡ್ ಅಂತ ಕರಿತೀವಿ. ಡೆಫಿನೆಟ್ಲಿ ದೇ ಆರ್ ಆಟೋಟ್ರೋಫಿಕ್. ಎಲ್ಲಿ ನೋಡ್ಬೋದು ನಾವು ಆಲ್ಗೆನ? ಹೆಂಗೆ ವರ್ಟಿಬ್ರೇಟ್ಸ್ ಅಲ್ಲಿ ಫಸ್ಟ್ ಎವಲ್ಯೂಷನ್ ಆಗಿದ್ದು ನೀರಲ್ಲಿ, ಫಸ್ಟ್ ವರ್ಟಿಬ್ರೇಟ್ಸ್ ಫಿಶ್ ಫಾರ್ಮ್ ಆಗಿ, ಆಮೇಲೆ ಆಂಫಿಬಿಯನ್ ಆಗಿ, ಆಮೇಲೆ ರೆಪ್ಟೈಲ್ಸ್ ಆಗಿದ್ದು, ಅದೇ ರೀತಿ ಪ್ಲಾಂಟ್ಸ್ ಅಲ್ಲಿ ಕೂಡ ಫಸ್ಟ್ ನೀರಲ್ಲಿ ಆಲ್ಗೆ, ಅದಾದ್ಮೇಲೆ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಬ್ರಯೋಫೈಟ್ಸ್, ಅದಾದ ನಂತರ ಟೆರಿಡೋಫೈಟ್ಸ್. ಸೊ ಆ ರೀತಿ ನೀವು ನೆನ್ಪಿಟ್ಕೊಳ್ಬೇಕು. ಆಲ್ಗೆಗೆ ನಾರ್ಮಲ್ ಆಗಿ ಫಂಕ್ಷನ್ ಆಗಬೇಕು, ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ರೆ ನೀರ್ ಬೇಕು. ಸೊ ಯೂಶಲಿ ಇಟ್ ಇಸ್ ಫೌಂಡ್ ಇನ್ ಅಕ್ವಾಟಿಕ್ ಹ್ಯಾಬಿಟಾಟ್ಸ್. ಇದು ಫ್ರೆಶ್ ವಾಟರ್ ಆದ್ರೂ ಆಗಿರ್ಬೋದು ಅಥವಾ ಮರೀನ್ ವಾಟರ್ಸ್ ಕೂಡ ಆಗಿರ್ಬೋದು. ಇದು ಲ್ಯಾಂಡ್ ಮೇಲೆ ಹಂಗಿದ್ರೆ ಸಿಗೋದೇ ಇಲ್ವಾ? ನಮಗೆ ಸಿಗುತ್ತೆ. ಲ್ಯಾಂಡ್ ಮೇಲೆ ಸಿಗೋದಿದ್ರು ಕೂಡ ಅದು ಮಾಯಿಸ್ಟ್ ಎನ್ವೈರನ್ಮೆಂಟ್, ಮಾಯಿಸ್ಟ್ ಸಬ್ಸ್ಟ್ರಾಟಮ್ ಏನಿರುತ್ತೆ ಅದ್ರ ಮೇಲೆ ಬೆಳೆಯುತ್ತೆ. ತುಂಬಾ ಡ್ರೈ ಆಗಿರೋ ವುಡ್ ಮೇಲೆ ನೀವು ಆಲ್ಗೆ ಬೆಳೆಯೋದನ್ನ ನೋಡೋದಿಲ್ಲ, ಯಾಕೆಂದ್ರೆ ಅಲ್ಲಿ ವಾಟರ್ ಕಂಟೆಂಟ್ ತುಂಬಾ ಕಡಿಮೆ ಇರುತ್ತೆ. ಓಕೆ, ಕೆಲವೊಂದು ಆಲ್ಗೆ have been associated with other groups of organisms like fungi. ಇದ್ರ ಬಗ್ಗೆ ನೀವು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲೂ ಕೂಡ ಕಲ್ತಿರ್ತೀರಾ. ಫಂಗೈ ಆಲ್ಗೆ ಮ್ಯೂಚುವಲ್ ಅಸೋಸಿಯೇಷನ್ಗೆ ನಾವು ಲೈಕೆನ್ಸ್ ಅಂತ ಕರಿತೀವಿ. ಕೆಲವೊಂದು ಆನಿಮಲ್ಸ್ ಲೈಕ್ ಸ್ಲಾತ್ ಬೇರ್ಸ್ ಆರ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಆಲ್ಗೆ. ಆ ಸ್ಲಾತ್ ಬೇರ್ಸ್ ಗ್ರೀನ್ ಕಲರ್ ಆಗಿ ಕಾಣಿಸುತ್ತೆ, ನೀವು ಗೂಗಲ್ ಮಾಡಿ ನೋಡ್ಬೋದು. ವೆರಿ ಪ್ರಿಟಿ ಲುಕಿಂಗ್ ಆನಿಮಲ್ಸ್ ದೇ ಆರ್. ನನಗಂತೂ ಬ್ಯೂಟಿಫುಲ್ ಕಾಣಿಸುತ್ತೆ, ಸ್ವಲ್ಪ ಜನಕ್ಕೆ ಭಯನೂ ಆಗ್ಬೋದು. ಸೊ ಸ್ಲಾತ್ ಬೇರ್ಸ್ ಆಲ್ಸೋ ಸಮ್ ಆಫ್ ದೆಮ್ ಹ್ಯಾವ್ excuse me if your earphones just yeah, sloth bears and algae also are symbiotically associated. So algae can associate with other organisms for I mean in a mutualistic relationship. ಆಯ್ತಾ? ಇದರ ಸೈಜ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಸೈಜ್ ಇಸ್ ವೆರಿ ವೇರಿಯಬಲ್. ಕೊಲೋನಿಯಲ್ ಆಲ್ಗೆ ಎಷ್ಟೊಂದು ಸೆಲ್ಸ್ ಒಟ್ಟಿಗೆ ಒಂದು ಕಾಲೋನಿ ಫಾರ್ಮ್ ಮಾಡಿ ಕೊಲೋನಿಯಲ್ ಆಲ್ಗೆ ಆಗ್ಬೋದು. ಒಂದ್ ಸೆಲ್ ಇನ್ನೊಂದ್ ಸೆಲ್ ಪಕ್ಕ ಜಾಯಿನ್ ಆಗಿ ಒಂದು ದೊಡ್ಡ ಫಿಲಮೆಂಟ್ ಆಗಿ ಫಿಲಮೆಂಟಸ್ ಆಲ್ಗೆ ಫಾರ್ಮ್ ಮಾಡ್ಬೋದು. ಕೆಲವೊಂದು ಆಲ್ಗೆಗೆ ದೊಡ್ಡ ಪ್ಲಾಂಟ್ ಬಾಡಿ, ಮ್ಯಾಸಿವ್ ಬಾಡಿ ಇರುತ್ತೆ. ಅದಕ್ಕೆ ನಾವು ಅಂಡರ್ ವಾಟರ್ ಫಾರೆಸ್ಟ್ ಅಂತ ಕೂಡ ಕರಿತೀವಿ. ಈ ಮರೀನ್ ವಾಟರ್ಸ್ ನಲ್ಲಿ ನೀವು ನೋಡ್ಬೋದು, ಕೆಳಗಡೆ ಹೋದ್ರೆ ನೀವೆಲ್ಲ ಏನದು BBC ಅರ್ತ್ ಅಥವಾ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್, ಆನಿಮಲ್ ಪ್ಲಾನೆಟ್ ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅಂಡರ್ ವಾಟರ್ ಕೂಡ ಫಾರೆಸ್ಟ್ ರೀತಿ ಡೆನ್ಸ್ ಆಗಿ ದೊಡ್ಡ ಪ್ಲಾಂಟ್ಸ್ ಇರುತ್ತೆ. ಅದನ್ನ ಫಾರ್ಮ್ ಮಾಡೋದು ಕೂಡ ಆಲ್ಗೆ. ಯೂಶಲಿ ನಾವು ಅನ್ಕೊಳ್ತೀವಿ ಆಲ್ಗೆ ಅಂದ್ರೆ ಚಿಕ್ಕದಿರುತ್ತೆ ಸೆಲ್ಸ್, ಪಾಚಿ ಅಂದ್ರೆ ಆಲ್ಗೆ ಅಷ್ಟೇ ನಮಗೆ ಗೊತ್ತಿರೋದು. ಬಟ್ ಕೆಲವೊಂದು ಆಲ್ಗೆಗೆ ಪ್ಲಾಂಟ್ ಬಾಡಿ ತುಂಬಾ ದೊಡ್ಡದಾಗಿರುತ್ತೆ, ಅದಕ್ಕೆ ನಾವು ಕೆಲ್ಪ್ಸ್ ಅಂತ ಕರಿತೀವಿ. ಇಟ್ ಇಸ್ ಅ ಟೈಪ್ ಆಫ್ ಬ್ರೌನ್ ಆಲ್ಗೆ. ಆಯ್ತಾ? ಸೊ ಪ್ಲಾಂಟ್ ಬಾಡಿ ವೇರಿ ಆಗುತ್ತೆ. ನನ್ನ ಸಜೆಷನ್ ಏನು ಅಂತ ಅಂದ್ರೆ, ಎಲ್ಲೆಲ್ಲಿ ಎಕ್ಸಾಂಪಲ್ಸ್ ಬರುತ್ತೆ ಅಲ್ಲಿ ನೀವು ಇಲ್ಲೇ ಮಾರ್ಕ್ ಮಾಡ್ಕೊಂಡು ಕಸ ತರ ಗಿಜಿ ಮಾಡ್ಕೊಳ್ಳೋಕ್ ಬದಲು ಒಂದು ಕಡೆ ಪಕ್ಕದಲ್ಲಿ ಬರ್ಕೊಂಡ್ಬಿಡಿ, ಲೈಕ್ ಐ ಹ್ಯಾವ್ ಡನ್ ಓವರ್ ಹಿಯರ್. ಇದು ಜನರಲ್ ಆಲ್ಗೆದು ಎಕ್ಸಾಂಪಲ್ಸ್. ಫಾರ್ಮ್ ಸೈಜ್ ಹೇಗಿದೆ ಅನ್ನೋದ್ರ ಮೇಲೆ. ಕೊಲೋನಿಯಲ್ ಆಗಿದ್ರೆ ವೋಲ್ವಾಕ್ಸ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಿಲಮೆಂಟಿಸ್ ಎಂಡ್ ಟು ಎಂಡ್ ಏನಿದೆ, ಎಂಡ್ ಟು ಎಂಡ್ ಏನ್ ಈ ರೀತಿ ಫಿಲಮೆಂಟ್ ಫಾರ್ಮ್ ಮಾಡಿರುತ್ತೆ ಜಾಯಿನ್ ಆಗಿ, ಅದಕ್ಕೆ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಉಲೋಥ್ರಿಕ್ಸ್, ಸ್ಪೈರೋಗೈರಾ.
ದೊಡ್ಡ ಪ್ಲಾಂಟ್ ಬಾಡಿ ಇರೋದಕ್ಕೆ ಎಕ್ಸಾಂಪಲ್ ಕೆಲ್ಪ್ಸ್. ರೈಟ್ ನಾವು ಯು ಡೋಂಟ್ ಹ್ಯಾವ್ ಟು ವರಿ ವಿಚ್ ಇಸ್ ಬ್ರೌನ್, ವಿಚ್ ಇಸ್ ಗ್ರೀನ್, ವಿಚ್ ಇಸ್ ರೆಡ್. ಓಕೆನಾ? ಸೊ ಇದು 3 ಕೊಟ್ಟಿದ್ದಾರೆ. ಇದನ್ನ ಪಕ್ಕದಲ್ಲಿ ಒಂದು ಸೈಡ್ಗೆ ಇವಾಗಲೇ ವಿಡಿಯೋ ಪಾಸ್ ಮಾಡಿ ನೀಟಾಗಿ ಬರ್ಕೊಂಡ್ಬಿಡಿ. ಗಲೀಜಾಗಿ ಬರಿಬೇಡಿ, ನೀಟಾಗಿ ಬರ್ಕೊಳ್ಳಿ. ನಿಮ್ಗೆ ನೋಡ್ಬೇಕಂದ್ರೆ ಓದಬೇಕು ಅಂತ ಆಸೆ ಆಗಬೇಕು. ಆ ರೀತಿ ನಿಮ್ಮ ಬುಕ್ಸ್ನ ನೀವು ಇಟ್ಕೊಳ್ಬೇಕು. ಓಕೆನಾ? ಸೊ ದ್ಯಾಟ್ಸ್ ಅಬೌಟ್ ಆಲ್ಗೆ. ಈಗ ರೀಪ್ರೊಡಕ್ಷನ್ ಪಾರ್ಟಿಗೆ ಬರೋಣ. ರೀಪ್ರೊಡಕ್ಷನ್ ಆಲ್ಗೆಯಲ್ಲಿ ತುಂಬಾ 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 ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್. ಎಷ್ಟೊಂದು ವರ್ಷ ರಿಪೀಟೆಡ್ಲಿ ಈ ಪ್ಯಾರಾಗ್ರಾಫ್ ಈ ಪೇಜ್ನಿಂದಾನೇ ಕ್ವೆಶ್ಚನ್ಸ್ ಕೇಳಿದ್ದಾರೆ. ರೀಪ್ರೊಡಕ್ಷನ್ ಹೆಂಗಾಗುತ್ತೆ ಆಲ್ಗೆಲಿ? ವೆಜಿಟೇಟಿವ್ ಆಗ್ಬೋದು, ಏಸೆಕ್ಷುವಲ್ ಆಗ್ಬೋದು, ಸೆಕ್ಷುವಲ್ ಆಗ್ಬೋದು. ವೆಜಿಟೇಟಿವ್ ಆಗಿದ್ರೆ ಫ್ರಾಗ್ಮೆಂಟೇಷನ್ ಆಗುತ್ತೆ. ಏಸೆಕ್ಷುವಲ್ ರೀಪ್ರೊಡಕ್ಷನ್ ಆದ್ರೆ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮೋಸ್ಟ್ ಕಾಮನ್ ಟೈಪ್ ಆಫ್ ಸ್ಪೋರ್ ಇಸ್ ಕಾಲ್ಡ್ ಝೂಸ್ಪೋರ್. ಝೂಸ್ಪೋರ್ ಹ್ಯಾಸ್ ಫ್ಲಾಜೆಲಾ, ಸೊ ಇಟ್ಸ್ ಮೋಟೈಲ್. ಆಯ್ತಾ? ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಆಲ್ಗೆ ಬೇಸಿಸ್ ಅದ್ರ ಮೇಲೆ ತುಂಬಾ ವರ್ಷಗಳು ಕ್ವೆಶ್ಚನ್ಸ್ ಬಂದಿರೋದು. ಫಾರ್ ಎಕ್ಸಾಂಪಲ್ 2014, 2015, 2018 ಇಷ್ಟು ವರ್ಷ ಇದೊಂದೇ ಪ್ಯಾರಾಗ್ರಾಫ್ ಮೇಲೆ ಸಿಮಿಲರ್ ಟೈಪ್ ಆಫ್ ಕ್ವೆಶ್ಚನ್ಸ್ ನ ಕೇಳಿದ್ದಾರೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಹೆಂಗಾಗುತ್ತೆ? ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಬೇಕು ಅಂತಂದ್ರೆ ಗೆಮೀಟ್ಸ್ ಫಾರ್ಮ್ ಆಗಲೇಬೇಕು. ಗೆಮೀಟ್ಸ್ ಫಾರ್ಮ್ ಆಗ್ತಾ ಇದೆ. ಈ ಗೆಮೀಟ್ಸ್ ಹೆಂಗಿದೆ? ನೇಚರ್ ಏನು ಗೆಮೀಟ್ಸ್ದು? ಆರ್ ದ ಮೇಲ್ ಅಂಡ್ ಫೀಮೇಲ್ ಗೆಮೀಟ್ಸ್ ಸೇಮ್ ಇನ್ ಸೈಜ್? ಆರ್ ದ ಮೇಲ್ ಅಂಡ್ ಫೀಮೇಲ್ ಗೆಮೀಟ್ಸ್ ಡಿಫರೆಂಟ್ ಇನ್ ಸೈಜ್? Is the female gamete motile or non-motile? Are the male gametes motile or non-motile? ಇದರ ಬೇಸಿಸ್ ಮೇಲೆ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ನ ನೋಡ್ಬೋದು. ಐಸೋಗ್ಯಾಮಿ, ಆನ್ಐಸೋಗ್ಯಾಮಿ, ಊಗ್ಯಾಮಿ ಅಂತ ಕರಿತೀವಿ ನಾವು ಇದಕ್ಕೆ. ಐಸೋಗ್ಯಾಮಿ ಅಂತ ಅಂದ್ರೆ ಮೇಲ್ ಗೆಮೀಟ್ ಫಿಮೇಲ್ ಗೆಮೀಟ್ ಎರಡು ಸಿಮಿಲರ್ ಆಗಿರುತ್ತೆ ಸೈಜ್ ಅಲ್ಲಿ. ಐಸೋಗ್ಯಾಮಿಯಲ್ಲಿ ಸಿಮಿಲರ್ ಸೈಜ್ ಇರುತ್ತೆ. ಅದು ಮೋಟೈಲ್ ಆದ್ರೂ ಆಗಿರ್ಬೋದು, ನಾನ್ ಮೋಟೈಲ್ ಆದ್ರೂ ಆಗಿರ್ಬೋದು. ಮೋಟೈಲ್ ಆಗಿರೋದಕ್ಕೆ ಎಕ್ಸಾಂಪಲ್ ಯುಲೋಥ್ರಿಕ್ಸ್, ನಾನ್ ಮೋಟೈಲ್ ಆಗಿರೋದಕ್ಕೆ ಎಕ್ಸಾಂಪಲ್ ಸ್ಪೈರೋಗೈರಾ. ಇದೇ ಸ್ಟೇಟ್ಮೆಂಟ್ ಮೇಲೆ 2 ವರ್ಷ ಕ್ವೆಶ್ಚನ್ ಕೇಳಿದ್ದಾರೆ. ಮೋಟೈಲ್ ಆಗಿರುವಂತಹ ಗ್ಯಾಮೀಟ್ಸ್ ನ ಪ್ರೊಡ್ಯೂಸ್ ಮಾಡುವಂತಹ ಆಲ್ಗೆ ಯಾವುದು? ಆಪ್ಷನ್ಸ್ ನಲ್ಲಿ ನಿಮ್ಗೆ ಇದೆಲ್ಲ ಆರ್ಗಾನಿಸಮ್ಸ್ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಅವಾಗ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು ಯಾವ್ದದು ಅಂತ. ಮೋಟೈಲ್ ಯುಲೋಥ್ರಿಕ್ಸ್, ನಾನ್ ಮೋಟೈಲ್ ಸ್ಪೈರೋಗೈರಾ. ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ನಾವು ಇದನ್ನ ಎಲ್ಲಿ ನೋಡಿದ್ವಿ? ಯುಲೋಥ್ರಿಕ್ಸ್, ಸ್ಪೈರೋಗೈರಾ ಎರಡು ಫಿಲಮೆಂಟಸ್ ಫಾರ್ಮ್. ಇದೆರಡೂ ಕೂಡ ಐಸೋಗ್ಯಾಮಸ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಎಕ್ಸಿಬಿಟ್ ಮಾಡುತ್ತೆ. ಎರಡಕ್ಕೂ ಮೇಲ್ ಫಿಮೇಲ್ ಗೆಮೀಟ್ ಸೈಜ್ ಅಲ್ಲಿ ಸಿಮಿಲರ್ ಆಗಿರುತ್ತೆ. ಯುಲೋಥ್ರಿಕ್ಸ್ಗೆ ಫ್ಲಾಜೆಲಾ ಇರುತ್ತೆ, ಸ್ಪೈರೋಗೈರಾಗೆ ಫ್ಲಾಜೆಲಾ ಇರೋದಿಲ್ಲ. ಓಕೆನಾ? ನೆಕ್ಸ್ಟ್ ಇವಾಗ ನೋಡೋಣ ಆನ್ಐಸೋಗ್ಯಾಮಸ್. ಆನ್ಐಸೋಗ್ಯಾಮಸ್ ಅಂತ ಅಂದ್ರೆ ಫಿಮೇಲ್ ಗೆಮೀಟ್ ದೊಡ್ಡದಿರುತ್ತೆ, ಮೇಲ್ ಗೆಮೀಟ್ ಚಿಕ್ಕದಿರುತ್ತೆ, ಸೈಜ್ ಅಲ್ಲಿ ಸೇಮ್ ಇರೋದಿಲ್ಲ. ಇದಕ್ಕೆ ಎಕ್ಸಾಂಪಲ್ ಯೂಡೋರಿನಾ. ಊಗ್ಯಾಮಸ್ ಅಂತ ಅಂದ್ರೆ ಫಿಮೇಲ್ ಗೆಮೀಟ್ ದೊಡ್ಡದಿರುತ್ತೆ, ನಾನ್ ಮೋಟೈಲ್ ಇರುತ್ತೆ, ಮೇಲ್ ಗೆಮೀಟ್ ಸಣ್ಣದಿರುತ್ತೆ, ಮೋಟೈಲ್ ಇರುತ್ತೆ. ಈ ಮೇಲ್ ಗೆಮೀಟ್ ಸ್ವಿಮ್ ಮಾಡ್ಕೊಂಡು ನೀರಲ್ಲಿ ಹೋಗಿ ಫಿಮೇಲ್ ಗೆಮೀಟ್ ನ ಫೈಂಡ್ ಮಾಡ್ಕೊಂಡು ಫರ್ಟಿಲೈಸೇಷನ್ ಮಾಡುತ್ತೆ. ದಟ್ ಇಸ್ ಊಗ್ಯಾಮಸ್. ಅದಕ್ಕೆ ಎಕ್ಸಾಂಪಲ್ ವಾಲ್ವಾಕ್ಸ್ ಮತ್ತೆ ಫ್ಯೂಕಸ್. ವಾಲ್ವಾಕ್ಸ್ ನ ಇನ್ನೊಂದಕ್ಕೆ ಏನಕ್ಕೆ ಎಕ್ಸಾಂಪಲ್ ನಾವು ನೋಡಿದ್ವಿ? ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೊಲೋನಿಯಲ್ ಆಲ್ಗಾ. ವಾಲ್ವಾಕ್ಸ್ ಕೊಲೋನಿಯಲ್. Volvox is an example for oogamous type of sexual reproduction as well. Right? Now let's move on. ಇದಾದ ಮೇಲೆ ಕೆಲವು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದಾರೆ. ಯೂಶಲಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ಡಯಾಗ್ರಾಮ್ ಕೊಟ್ಟು ಕೆಳಗಡೆ ಲೇಬಲ್ ಮಾಡಿರ್ತಾರೆ. ನಮಗೆ ಗೊತ್ತು ನೀಟ್ ಎಕ್ಸಾಮ್ ನಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್ಸ್ ಕೂಡ ಬರ್ಬೋದು ಅಂತ. ಸೊ ಸ್ವಲ್ಪ ವರ್ಷಗಳ ಮುಂಚೆ ತುಂಬಾ ಫ್ರೀಕ್ವೆಂಟ್ ಆಗಿ ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್ಸ್ ಬರ್ತಾ ಇತ್ತು. ಲಾಸ್ಟ್ 1-2 ವರ್ಷದಿಂದ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ದೇರ್ ಇಸ್ ಅ ಪಾಸಿಬಿಲಿಟಿ. ನಮಗೆ ಗೊತ್ತಿಲ್ಲ ಎಲ್ಲಿಂದ ಕ್ವೆಶ್ಚನ್ಸ್ ಬರ್ಬೋದು ಅಂತ. ಸೊ ನಾವು NCERT ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅದಷ್ಟು ಕೂಡ ನಾವು ಥರೋ ಆಗಿ ಕಲ್ತ್ಕೊಂಡಿರ್ಬೇಕು. ಸೊ ಈ ಏನು ಡಯಾಗ್ರಾಮ್ಸ್ ಕೊಟ್ಟಿರೋ ಶೀಟ್ ಇರುತ್ತೆ, ಫಸ್ಟ್ ಡಯಾಗ್ರಾಮ್ಸ್ ಇರುತ್ತೆ, ಅದರಲ್ಲಿ ABCD ಅಂತ ಲೇಬಲ್ ಮಾಡ್ಬಿಟ್ಟಿರ್ತಾರೆ. ಅಟ್ ದಿ ಎಂಡ್ ಆಫ್ ದ ಪೇಜ್ ಕೆಳಗಡೆ ಬಾಟಮ್ ಅಲ್ಲಿ A ಏನು B ಏನು ಅಂತ ಬರ್ದಿರ್ತಾರೆ. ಸೊ ಹಿಂಗಾದಾಗ ನೀವು ಇದನ್ನ ಓದಿದಾಗ ಬ್ರೈನ್ ಅಲ್ಲಿ ಕರೆಕ್ಟ್ ಆಗಿ ಯಾವ್ದು ಏನು ಅಂತ ರಿಜಿಸ್ಟರ್ ಆಗಲ್ಲ. ಅದು ಕರೆಕ್ಟ್ ಆಗಿ ರಿಜಿಸ್ಟರ್ ಆಗಬೇಕು ಅಂದ್ರೆ ಡಯಾಗ್ರಾಮ್ಸ್ ಪಕ್ಕ ನೀವೇ ಅದೇನು ಅಂತ ಬರ್ಕೊಳ್ಳಿ. ಲೈಕ್ ಐ ಹ್ಯಾವ್ ಡನ್ ಓವರ್ ಹಿಯರ್. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ 2022 ಅಲ್ಲೇ ಒಂದು ಕ್ವೆಶ್ಚನ್ ಬಂದಿತ್ತು. ಜಸ್ಟ್ 2 years ago 2022 ಅಲ್ಲಿ ಕ್ವೆಶ್ಚನ್ ಬಂದಿತ್ತು. 2017 ಅಲ್ಲೂ ಕೊಲೋನಿಯಲ್ ಆಲ್ಗೆಗೆ ಎಕ್ಸಾಂಪಲ್ ಏನು? ವಾಲ್ವಾಕ್ಸ್, ಅದು ಬಂದಿತ್ತು. ಓಕೆ, ಸೊ ಇಲ್ಲಿ ಫಸ್ಟ್ ಕೊಟ್ಟಿರೋದು ಕೊಲೋನಿಯಲ್ ಆಲ್ಗಾ, ಎಕ್ಸಾಂಪಲ್ ವಾಲ್ವಾಕ್ಸ್, ಫಿಲಮೆಂಟಸ್ ಆಲ್ಗಾ, ಎಕ್ಸಾಂಪಲ್ ಯುಲೋಥ್ರಿಕ್ಸ್. ಇದು ಮೂರು ಕೂಡ ಬ್ರೌನ್ ಆಲ್ಗೆ.
ಇದು ಗ್ರೀನ್ ಆಲ್ಗೆ. ಇದೆರಡು ಕೂಡ ಎಕ್ಸಾಂಪಲ್ಸ್ ಆಫ್ ಗ್ರೀನ್ ಆಲ್ಗೆ. ಈವರೆಗೆ ನಾವು ಸ್ಪೆಸಿಫಿಕ್ ಆಗಿ ಯಾವುದು ಗ್ರೀನ್ ಯಾವುದು ಬ್ರೌನ್ ಅಂತ ಡಿಸ್ಕಸ್ ಮಾಡಿಲ್ಲ. ಇವಾಗ ನಾ ಹೇಳ್ತಾ ಇದ್ದೀನಿ ದಿಸ್ ಇಸ್ ಗ್ರೀನ್ ಆಲ್ಗೆ, ದಿಸ್ ಇಸ್ ಬ್ರೌನ್ ಗ್ರೀನ್ ಆಲ್ಗೆ. ಎರಡು ಗ್ರೀನ್ ಆಲ್ಗೆ ಏನ್ ಎಕ್ಸಾಂಪಲ್ಸ್ ಇದೆ, ವೋಲ್ವಾಕ್ಸ್ ಮತ್ತೆ ಯುಲೋಥ್ರಿಕ್ಸ್ ಕೊಟ್ಟಿರೋದು. ಅದೆರಡನ್ನು ಗ್ರೀನ್ ಕಲರ್ ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ. ನಿಮ್ಗೆ ಇವಾಗ ಏನಿದು ಚಿಕ್ಕ ಮಕ್ಳ ತರ ಕಲರಿಂಗ್ ಬುಕ್ ಮಾಡ್ಕೊಳ್ತಾ ಇದೀವ ಅಂತ ಅನ್ಸ್ಬೋದು. ಬಟ್ ನೀವು ಅದನ್ನ ಬರೀತೀರಾ ಅಲ್ವಾ, ಅದೇ ಕಲರ್ ಅಲ್ಲಿ ಬರೀತೀರಾ ಅಲ್ವಾ, ಅದು ನಿಮ್ಗೆ ರಿಜಿಸ್ಟರ್ ಆಗುತ್ತೆ ಬ್ರೇನ್ ಒಳಗಡೆ, ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಗ್ರೀನ್ ಕಲರ್ ಪೆನ್ಸಿಲ್ ಇದ್ರೆ ತಗೊಂಡು ಗ್ರೀನ್ ಆಲ್ಗೆ ಪಕ್ಕ ಗ್ರೀನ್ ಅಲ್ಲಿ ಹೆಸರು ಬರೀರಿ, ಈ ಗ್ರೀನ್ ಆಲ್ಗೆ ಪಕ್ಕ ಕೂಡ ಗ್ರೀನ್ ಕಲರ್ ಪೆನ್ಸಿಲ್ ಅಲ್ಲಿ ಹೆಸರು ಬರೀರಿ. ನೆಕ್ಸ್ಟ್ 3 ಎಕ್ಸಾಂಪಲ್ ಇದೆ ಬ್ರೌನ್ ಆಲ್ಗೆಗೆ. ಸೊ ಈ 3 ಬ್ರೌನ್ ಆಲ್ಗೆನ ಬ್ರೌನ್ ಕಲರ್ ಪೆನ್ಸಿಲ್ ನಲ್ಲಿ ನೀವು ಬರಿಬೇಕು. ಫಸ್ಟ್ ಒಂದು ಲ್ಯಾಮಿನಾರಿಯಾ ಅಂತ ಇದೆ. ಲ್ಯಾಮಿನಾರಿಯಾ ಇಸ್ ಎಕ್ಸಾಂಪಲ್ ಫಾರ್ ಬ್ರೌನ್ ಆಲ್ಗೆ. ಇದು ನೋಡಿದ್ರೆ ಎಲೆ ತರ ಇದೆ. ಲ್ಯಾಮಿನಾ ಅಂತ ಅಂದ್ರೆ ಲೀಫ್ ಬ್ಲೇಡ್ ಅಲ್ವಾ. ಸೊ ಇದು ಆ ರೀತಿ ಇರೋ ಕಾರಣದಿಂದ ಇದರ ಹೆಸರು ಲ್ಯಾಮಿನಾರಿಯಾ. ದೇರ್ ಇಸ್ ಅ ಡಿಕ್ಟಿಯೋಟಾ ಅಂಡ್ ದೇರ್ ಇಸ್ ಫ್ಯೂಕಸ್. ಲ್ಯಾಮಿನಾರಿಯಾ, ಫ್ಯೂಕಸ್, ಡಿಕ್ಟಿಯೋಟಾ, ಇದು ಎಲ್ಲ ರಿಲೇಟೆಡ್. ಒಂದು ಕ್ವೆಶ್ಚನ್ ಬಂದಿತ್ತು 2002 ಅಲ್ಲಿ. ಗ್ರೀನ್ ಆಲ್ಗೆ ಯಾವ್ದು ಎಕ್ಸಾಂಪಲ್, ಬ್ರೌನ್ ಆಲ್ಗೆಗೆ ಯಾವ್ದು ಎಕ್ಸಾಂಪಲ್, ರೆಡ್ ಆಲ್ಗೆಗೆ ಯಾವ ಎಕ್ಸಾಂಪಲ್, ಆ ರೀತಿಯ ಕ್ವೆಶ್ಚನ್ಸ್ ನ ಕೇಳ್ಬೋದು. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ರೆಡ್ ಆಲ್ಗೆಗೆ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಪಾರ್ಫೈರಾ ಮತ್ತೆ ಪಾಲಿಸೈಫೋನಿಯಾ. ಲೆಟ್ ಮೀ ಟೆಲ್ ಯು ಈವನ್ ವಾಟ್ ದಟ್ ಕ್ವೆಶ್ಚನ್ ವಾಸ್ 2022 ಅಲ್ಲಿ ಕೇಳಿದ್ದು. ಒಂದೇ ನಿಮಿಷ. ಓಕೆ ಇಟ್ ವಾಸ್ ಅ ಲಿಂಕಿಂಗ್ ಕ್ವೆಶ್ಚನ್ ಆಯ್ತಾ. ಸೊ ಇವಾಗ ಇಲ್ಲಿ ನೋಡಿ, ರೆಡ್ ಆಲ್ಗೆದು ಸ್ವಲ್ಪ ಕ್ಯಾರೆಕ್ಟರ್ಸ್ ಇರುತ್ತೆ, ಬ್ರೌನ್ ಆಲ್ಗೆದು ಸ್ವಲ್ಪ ಕ್ಯಾರೆಕ್ಟರ್ಸ್ ಇರುತ್ತೆ, ಗ್ರೀನ್ ಆಲ್ಗೆದು ಸ್ವಲ್ಪ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರುತ್ತೆ. ಆ ಫೀಚರ್ಸ್ ನ ಕೊಟ್ಟು ಡೈರೆಕ್ಟ್ ಆಗಿ ರೆಡ್ ಆಲ್ಗೆದ ಇದು, ಗ್ರೀನ್ ಆಲ್ಗೆದ ಇದು, ಬ್ರೌನ್ ಆಲ್ಗೆದ ಇದು ಅಂತ ಕೇಳಿರ್ಲಿಲ್ಲ, ಬಟ್ ಎಕ್ಸಾಂಪಲ್ಸ್ ನ ಕೊಟ್ಟಿದ್ರು. ಸೊ ಅಂಥ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ರೆಡ್ ಆಲ್ಗೆಯಲ್ಲಿ ಫ್ಲೋರಿಡಿಯನ್ ಸ್ಟಾರ್ಚ್ ಇಸ್ ದ ಸ್ಟೋರೇಜ್ ಫುಡ್ ಮೆಟೀರಿಯಲ್ ಅಂತ, ಬಟ್ ನಿಮಗೆ ಗೊತ್ತಿಲ್ಲ ರೆಡ್ ಆಲ್ಗೆ ಎಕ್ಸಾಂಪಲ್ ಯಾವುದು ಅಂತ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ನೀವು ಕರೆಕ್ಟಾಗಿ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಕಿ ಪಿಂಕಿ ಪಾಂಕಿ ಮಾಡಿ ಗೆಸ್ ಮಾಡಿದ್ರೆ ಹೋಯ್ತು -4 ಅಲ್ವಾ. ಸೊ ನಿಮ್ಗೆ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗಬೇಕು ಅಂತ ಅಂದ್ರೆ ಇಂಥ ಕ್ವೆಶ್ಚನ್ಸ್ನ ನೀವು ಎಕ್ಸಾಂಪಲ್ಸ್ನ ಕರೆಕ್ಟಾಗಿ ಕಲ್ತ್ಕೊಳ್ಬೇಕು. ಓಕೆ, ನಾವು ಆ ಟೇಬಲ್ನ ಕೂಡ ಕವರ್ ಮಾಡಾದ್ಮೇಲೆ ಅದು ಯಾವ ರೀತಿಯ ಕ್ವೆಶ್ಚನ್ ಇತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ಈಗ ಫಂಕ್ಷನ್ಸ್ ಆಲ್ಗೆ ಏನೇನಕ್ಕೆಲ್ಲ ಯೂಸ್ ಮಾಡ್ತೀವಿ, ಎಕನಾಮಿಕ್ ಇಂಪಾರ್ಟೆನ್ಸ್ ಏನಿದೆ, ಇಕಲಾಜಿಕಲ್ ಫಂಕ್ಷನ್ ಏನಿದೆ, ಅದನ್ನ ನಾವು ನೋಡೋಣ. ಆಲ್ಗೆಗೆ ತುಂಬಾ ಯೂಸ್ ಇದೆ. ಒಂದೇನು ಅಂದ್ರೆ ಇಟ್ ಇಸ್ ಫೋಟೋಸಿಂಥೆಟಿಕ್, ಸೊ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ನಿಂದ ಪ್ಲಾಂಟ್ ಒಳಗೆ ತಗೊಳುತ್ತೆ, ನಮ್ಗೆಲ್ಲ ಊಟ ಕೊಡುತ್ತೆ. ಇಟ್ ಇಸ್ ಪ್ರೊಡ್ಯೂಸರ್ಸ್. ಅದೇ ಪ್ರಾಸೆಸ್ ನಲ್ಲಿ ಆಕ್ಸಿಜನ್ ಕೂಡ ಅಟ್ಮಾಸ್ಫಿಯರ್ ರಿಲೀಸ್ ಆಗುತ್ತೆ. ಅದನ್ನ ನಾವೆಲ್ಲ ಬ್ರೀದ್ ಇನ್ ಮಾಡಿ ಹಿಂಗೆ ಖುಷಿಯಾಗಿ ಕ್ಲಾಸ್ ಮಾಡ್ಬೋದು. ಸೊ ದಟ್ ಇಸ್ ದ ಫಂಕ್ಷನ್ ಆಫ್ ಪ್ಲಾಂಟ್ಸ್. ಕೆಲವೊಂದು ಪ್ಲಾಂಟ್ಸ್ ನ ಫುಡ್ ಆಗಿ ತಿಂತಾರೆ. ಕೆಲವೊಂದು ಆಲ್ಗೆ, ದಿಸ್ ಇಸ್ ಅಬೌಟ್ ಆಲ್ಗೆ. ಸೊ ಕೆಲವೊಂದು ಆಲ್ಗೆನ ಫುಡ್ ಆಗಿ ತಿಂತಾರೆ. ಎಷ್ಟೊಂದು 70 ಸ್ಪೀಶೀಸ್ಗಿಂತ ಹೆಚ್ಚಾಗಿ ಆಲ್ಗೆನ ಕನ್ಸ್ಯೂಮ್ ಮಾಡ್ತಾರೆ ಆಸ್ ಫುಡ್. ಯೂಶಲಿ ಈ ಸೌತ್ ಏಷ್ಯನ್ ಕಂಟ್ರೀಸ್, ಜಪಾನ್ ಅಲ್ಲೆಲ್ಲ, ಇಂಡೋನೇಷ್ಯಾ ಅಲ್ಲೆಲ್ಲ ತುಂಬಾ ಈ ಸಿಎಲ್ ಸಿಗುವಂತ ಆಲ್ಗೆನ ಫುಡ್ ಆಗಿ ಡೆಲಿಕಸಿ ಆಗಿ ಕನ್ಸ್ಯೂಮ್ ಮಾಡ್ತಾರೆ. ಎಕ್ಸಾಂಪಲ್ ಅದಕ್ಕೆ ಲ್ಯಾಮಿನಾರಿಯಾ ಸರ್ಗಾಸಮ್. ಅದನ್ನು ಕೂಡ ಸೈಡ್ ನಲ್ಲಿ ಬರ್ದ್ಕೊಂಡ್ಬಿಡಿ. ಎಲ್ಲೆಲ್ಲ ಎಕ್ಸಾಂಪಲ್ಸ್ ಬರುತ್ತೆ ಅದೆಲ್ಲ ಸೈಡ್ ಅಲ್ಲಿ ಬರ್ಕೊಂಡ್ಬಿಡಿ. ಎಕ್ಸ್ಕ್ಯೂಸ್ ಮೀ, or let's do it right now. So food ಗೆ ಎಕ್ಸಾಂಪಲ್ ಏನಿದೆ, ಲ್ಯಾಮಿನಾರಿಯಾ, ಸರ್ಗಾಸಮ್, ಹಾಗೇನೆ ಫಾರ್ ಪ್ರೊಡಕ್ಷನ್ ಆಫ್ agar, you have Gracilaria and Gelidium. ಅಗಾರ್ ನಿಮಗೆ ಗೊತ್ತಲ್ವಾ, ಅಗಾರು ನಾವು ಏನಾದರೂ ಟಾರ್ಟ್ಸ್ ಮಾಡ್ಬೇಕಂದ್ರೆ, ಜೆಲೀಸ್, ಐಸ್ ಕ್ರೀಮ್ಸ್ ಎಲ್ಲ ಮಾಡ್ಬೇಕಂದ್ರೆ ಯೂಸ್ ಮಾಡ್ತೀವಿ. ನ್ಯೂಟ್ರಿಯೆಂಟ್ ಮೀಡಿಯಂ ಪ್ರಿಪೇರ್ ಮಾಡ್ಬೇಕಂದ್ರೆ ಮೈಕ್ರೋಬಯಾಲಜಿ ಲ್ಯಾಬ್ಸ್ ನಲ್ಲಿ ಅದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಸೊ ಅದು ನಮಗೆ ಸಿಗೋದು ಫ್ರಮ್ ರೆಡ್ ಆಲ್ಗೆ, ಗ್ರಾಸಿಲಾರಿಯಾ ಅಂಡ್ ಜೆಲಿಡಿಯಂ. ಓಕೆ, ಹಾಗೇನೆ ಸ್ವಲ್ಪ ಹೈಡ್ರೋಕೊಲಾಯ್ಡ್ಸ್ ಕೂಡ ನಮಗೆ ಆಲ್ಗೆಯಿಂದ ಸಿಗುತ್ತೆ. ಎಕ್ಸಾಂಪಲ್ ಆಲ್ಜಿನ್ ಅಂಡ್ ಕ್ಯಾರಜೀನ್. ಆಲ್ಜಿನ್ ನಮಗೆ ಸಿಗೋದು ಬ್ರೌನ್ ಆಲ್ಗೆಯಿಂದ. ಆಲ್ಜಿನ್ is from
brown algae. Let me write it in brown color. Algin, brown algae. ನೀವು ಬರ್ಕೊಳ್ಳಿ simultaneously. Carrageen, what have I done? Red al bariyana adna because it's found in red algae. I mean, it's obtained from red algae. Okay, so these are some of the things that we obtain from brown, algae in general. ಈ ಕ್ಯಾರಜೀನ್ ರೆಡ್ ಆಲ್ಗೆಯಿಂದ ಒಬ್ಟೇನ್ ಮಾಡ್ತೀವಿ ಅಂತ ಹೇಳಿದೆ. ಆ ಒಂದೇ ಟಾಪಿಕ್, ಅದು ಒಂದೇ ಲೈನ್ ಮೇಲೆ 3 ವರ್ಷ ಕ್ವೆಶ್ಚನ್ ಕೇಳಿದ್ದಾರೆ. 2015, 2020, 2021. ಏನಾ ಕ್ವೆಶ್ಚನ್? ರೆಡ್ ಆಲ್ಗೆಯಿಂದ ಏನ್ ಸಿಗುತ್ತೆ ನಮಗೆ? ಕ್ಯಾರಜಿನ್ ಸಿಗುತ್ತಾ, ಆಲ್ಜಿನ್ ಸಿಗುತ್ತಾ, ಆ ರೀತಿಯ ಆಪ್ಷನ್ಸ್. ಇನ್ನೊಂದು ವರ್ಷ ಕ್ಯಾರಜಿನ್ ಯಾವ ಆಲ್ಗೆಯಿಂದ ಸಿಗುತ್ತೆ? ರೆಡ್ ಆಲ್ಗೆಯಿಂದ ಸಿಗುತ್ತಾ, ಗ್ರೀನ್ ಆಲ್ಗೆಯಿಂದನಾ, ಬ್ರೌನ್ ಆಲ್ಗೆಯಿಂದನಾ, ರೆಡ್ ಮತ್ತೆ ಬ್ರೌನ್, ಆ ರೀತಿಯ ಕ್ವೆಶ್ಚನ್ಸ್ ನ ಕೇಳ್ತಾರೆ. ಓಕೆ, ವೆರಿ ಸಿಂಪಲ್ ಪಾಯಿಂಟ್ಸ್. ನಮ್ಗೆ ಇದು ಏನು ಅಂತ ಅನ್ಸ್ಬಿಡುತ್ತೆ, ಬಟ್ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ನೀಟ್ ಎಕ್ಸಾಮ್ ಅಲ್ಲಿ, ಇದೇ ಒಂದು ಪ್ರೂಫ್ ಅದಕ್ಕೆ. ಓಕೆ, ಸೊ ಆ ರೀತಿ ನೀವು ನೆನ್ಪಿಟ್ಕೊಳ್ಬೇಕು. ಇನ್ನ 2 ವರ್ಷ 2015 ಮತ್ತೆ 2020 ಅಲ್ಲಿ ಏನು ಸ್ಪೇಸ್ ಟ್ರಾವೆಲರ್ಸ್ ಪ್ರೋಟೀನ್ ರಿಚ್ ಸಪ್ಲಿಮೆಂಟ್ಸ್ ನ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಕ್ವೆಶ್ಚನ್ ಕೇಳಿದ್ದಾರೆ. ದಟ್ ಈಸ್ ಎಕ್ಸಾಂಪಲ್ ಕ್ಲೋರೆಲ್ಲಾ. ಸೊ ಯು ಕ್ಯಾನ್ ರೈಟ್ ದಿಸ್ ಆಲ್ಸೋ. ಕ್ಲೋರೆಲ್ಲಾ ಎಲ್ ಜಾಗ ಇದೆ ಅಲ್ಲಿ ಬರ್ಕೊಳ್ಳಿ. ಕ್ಲೋರೆಲ್ಲಾ is used as food space travelers. Okay na? So that is about the importance of algae in our lives. ಈಗ ಕ್ಲಾಸಿಫಿಕೇಶನ್ ನೋಡೋಣ. 3 ರೀತಿಯ ಆಲ್ಗೆನ ನಾವು ಕ್ಲಾಸಿಫೈ ಮಾಡಿ ಅದ್ರ ಬಗ್ಗೆ ಕಲ್ತ್ಕೊಳ್ತೀವಿ. ಗ್ರೀನ್ ಆಲ್ಗೆ, ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ. ಗ್ರೀನ್ ಆಲ್ಗೆಗೆ ಕ್ಲೋರೋಫೈಸಿ ಅಂತೀವಿ, ರೆಡ್ ಆಲ್ಗೆಗೆ ರೋಡೋಫೈಸಿ ಅಂತ ಕರಿತೀವಿ, ಬ್ರೌನ್ ಆಲ್ಗೆಗೆ ಫಿಯೋಫೈಸಿ ಅಂತ ರೆಫರ್ ಮಾಡ್ತೀವಿ. ಈ 3 ಆಲ್ಗೆನ ಯಾಕೆ ಕ್ಲಾಸಿಫೈ ಮಾಡ್ತಾ ಇದೀವಿ, ಏನದ್ರ ಬೇಸಿಸ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾವ ಪಿಗ್ಮೆಂಟ್ಸ್ ಇದೆ ಅದರಲ್ಲಿ, ಅದ್ರ ಕಲರ್ ರೆಡ್, ಗ್ರೀನ್, ಬ್ರೌನ್ ಅಂತ ಯಾಕೆ ಅಂತ ಇದೀವಿ ಅಂದ್ರೆ ಅದು ಆ ರೀತಿ ಅಪಿಯರ್ ಆಗುತ್ತೆ. ಅದು ಅಪಿಯರ್ ಆಗೋದಕ್ಕೆ ಅದ್ರೊಳಗಡೆ ಯಾವ ರೀತಿಯ ಪಿಗ್ಮೆಂಟ್ಸ್ ಇದೆ, ದಟ್ ಇಸ್ ದ ಬೇಸಿಸ್ ಫಾರ್ ಕ್ಲಾಸಿಫಿಕೇಶನ್. Another thing that differs between these 3 groups of algae is its reserve food material. ಅದೇನು ಫೋಟೋಸಿಂಥಸೈಸ್ ಮಾಡುತ್ತೆ ಅಷ್ಟನ್ನು ದಿನ ಖಾಲಿ ಮಾಡಲ್ಲ. ಸ್ವಲ್ಪ ಅಕಸ್ಮಾತ್ ಫೋಟೋಸಿಂಥಸೈಸ್ ಮಾಡಕ್ ಆಗದೇ ಇರೋ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ರಿಸರ್ವ್ ಫುಡ್ ನ ಇಟ್ಕೊಂಡಿರುತ್ತೆ. ಆ ರಿಸರ್ವ್ ಫುಡ್ ನ ಯಾವ ರೀತಿ ಸ್ಟೋರ್ ಮಾಡಿರುತ್ತೆ ಅದು ಕೂಡ ವೇರಿ ಆಗುತ್ತೆ ಅಕ್ರಾಸ್ ಆಲ್ ಆಫ್ ದೀಸ್ ಗ್ರೂಪ್ಸ್, ರೈಟ್? ಸೊ ಕ್ಲೋರೋಫೈಸಿ ಮೆಂಬರ್ಸ್ ನ ನಾವು ನಾರ್ಮಲಿ ಗ್ರೀನ್ ಆಲ್ಗೆ ಅಂತ ಕರಿತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಪಿಗ್ಮೆಂಟ್ಸ್ ಏನಿದೆ ಅದು ನಿಮ್ಗೆ ಒಂದು ಟೇಬಲ್ ಅಲ್ಲಿ ಸಿಗುತ್ತೆ ಇನ್ ದಿ ಎಂಡ್. ಬೇಕಿದ್ರೆ ಇಲ್ಲೂ ಕೂಡ ನೀವು ಹೈಲೈಟ್ ಮಾಡ್ಕೊಳ್ಬಹುದು. ನಮ್ಗಿಲ್ಲಿ ಪ್ರಾಮಿನೆಂಟ್ ಪಿಗ್ಮೆಂಟ್ಸ್ ಕ್ಲೋರೋಫಿಲ್ ಎ ಮತ್ತೆ ಕ್ಲೋರೋಫಿಲ್ ಬಿ. ಸಿನ್ಸ್ ದೀಸ್ ಆರ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್, ಆಬ್ವಿಯಸ್ಲಿ ಪಿಗ್ಮೆಂಟ್ಸ್ ಎಲ್ಲ ಕ್ಲೋರೋಪ್ಲಾಸ್ಟ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಒಂದೊಂದು ಆರ್ಗ್ಯಾನಿಸಮ್ ಒಂದೊಂದು ಸ್ಪೀಶೀಸ್ ನಲ್ಲಿ ಒಂದೊಂದು ಶೇಪ್ ಅಲ್ಲಿ ಇರುತ್ತೆ. ಅದು ಡಿಸ್ಕ್ ತರ ಇರ್ಬೋದು, ಪ್ಲೇಟ್ ತರ ಇರ್ಬೋದು, ಕಪ್ ತರ ಇರ್ಬೋದು, ರಿಬ್ಬನ್ ತರ ಇರ್ಬೋದು, ಬೇರೆ ಬೇರೆ ರೀತಿ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡ್ಬಿಡಿ. ಅದಾದ್ಮೇಲೆ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಏನಂದ್ರೆ, ಎಷ್ಟೊಂದು ಕ್ಲೋರೋಫೈಸಿ ಮೆಂಬರ್ಸ್ ಅಲ್ಲಿ ಪೈರನಾಯ್ಡ್ಸ್ ಅಂತ ಇರುತ್ತೆ ಕ್ಲೋರೋಪ್ಲಾಸ್ಟ್ ಒಳಗಡೆ. ಈ ಪೈರನಾಯ್ಡ್ಸ್ ಕೆಲಸ ಏನು? ಪೈರನಾಯ್ಡ್ಸ್ ಆರ್ ಹೆಲ್ಪಿಂಗ್ ಇನ್ ದ ಸ್ಟೋರೇಜ್ ಆಫ್ ಪ್ರೋಟೀನ್ಸ್. ಕ್ಲೋರೋಪ್ಲಾಸ್ಟ್ ಒಳಗಡೆ ಗ್ಲೂಕೋಸ್ ಸಿಂಥಸೈಸ್ ಆಗಿ ಗ್ಲೂಕೋಸ್ ಸ್ಟಾರ್ಚ್ ಫಾರ್ಮ್ ಮಾಡುತ್ತೆ, ಸ್ಟಾರ್ಚ್ ನ ಸ್ಟೋರ್ ಮಾಡುತ್ತೆ, ಸ್ಟಾರ್ಚ್ ಕೂಡ ಕಂಟೈನ್ ಮಾಡುತ್ತೆ ಪೈರನಾಯ್ಡ್ಸ್. ಅದರೊಟ್ಟಿಗೆ ಪ್ರೋಟೀನ್ಸ್ ನ ಕೂಡ ಇಟ್ ವಿಲ್ ಕಂಟೈನ್. ಓಕೆ, ಕೆಲವೊಂದು ಆಲ್ಗೆಯಲ್ಲಿ ಫುಡ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಆಯಿಲ್ ಡ್ರಾಪ್ಲೆಟ್ಸ್ ಆಲ್ಸೋ, ಬಟ್ ದಟ್ ಇಸ್ ನಾಟ್ ಆಸ್ ಇಂಪಾರ್ಟೆಂಟ್ ಟು ರಿಮೆಂಬರ್. ಪ್ಲಾಂಟ್ ಸೆಲ್ ಅಂದಮೇಲೆ ಸೆಲ್ ವಾಲ್ ಇದ್ದೇ ಇರುತ್ತೆ. ಗ್ರೀನ್ ಆಲ್ಗೆಯಲ್ಲಿ ಸೆಲ್ ವಾಲ್ ನಲ್ಲಿ ಇನ್ನರ್ ಲೇಯರ್ ಅಲ್ಲಿ ಸೆಲ್ಯುಲೋಸ್ ಇರುತ್ತೆ, ಹೊರಗಡೆ ಲೇಯರ್ ಅಲ್ಲಿ ಪೆಕ್ಟೋಸ್ ಇರುತ್ತೆ. ರೀಪ್ರೊಡಕ್ಷನ್ ಬಂದ್ರೆ ಆಲ್ರೆಡಿ ನಾವು ಜನರಲ್ ಆಗಿ ರೀಪ್ರೊಡಕ್ಷನ್ ಹೆಂಗಾಗುತ್ತೆ ಆಲ್ಗೆಲಿ ಅಂತ ನೋಡಿದೀವಿ. ವೆಜಿಟೇಟಿವ್ ಆಗುತ್ತೆ. ವೆಜಿಟೇಟಿವ್ ಹೆಂಗಾಗುತ್ತೆ? ಫ್ರಾಗ್ಮೆಂಟೇಶನ್. ಏಸೆಕ್ಷುವಲ್ ಆಗುತ್ತೆ. ಹೆಂಗಾಗುತ್ತೆ? ಸ್ಪೋರ್ ಫಾರ್ಮೇಶನ್. ಯಾವ ರೀತಿಯ ಸ್ಪೋರ್ಸ್? ಕಾಮನ್ಲಿ ಝೂ ಸ್ಪೋರ್ಸ್. ಸೆಕ್ಷುವಲ್ ರೀಪ್ರೊಡಕ್ಷನ್ 3 ತರ ಇದೆ.
ಆನೈಸೋಗ್ಯಾಮಸ್, ಐಸೋಗ್ಯಾಮಸ್, ಓಗ್ಯಾಮಸ್. ಇದರಲ್ಲಿ 3 ರೀತಿಯ ರಿಪ್ರೊಡಕ್ಷನ್ ಪರ್ಫಾರ್ಮ್ ಮಾಡುವಂಥ ಸ್ಪೀಶೀಸ್ನ ಕೂಡ ನಾವು ನೋಡ್ಬೋದು. ಸೊ ಅಷ್ಟಕ್ಕೆ ಮುಗೀತು. ಎಕ್ಸಾಂಪಲ್ಸ್ ಏನಿದೆ ಅದು ನೀವು ನೆನ್ಪಿಟ್ಕೊಳ್ಬೇಕು. ಕ್ಲಮೈಡೋಮೋನಸ್, ವೋಲ್ವಾಕ್ಸ್, ಯುಲೋಥ್ರಿಕ್ಸ್, ಸ್ಪೈರೋಗೈರಾ, ಕ್ಯಾರಾ. ಈ 3 ನೀವು ಥರ್ಡ್ ಟೈಮ್ ಎಕ್ಸಾಂಪಲ್ ಆಗಿ ನೋಡ್ತಾ ಇರೋದು. ಇದು 3. Volvox is example for colonial alga, and also you saw how it is an example for isogamous reproduction. Eulothrix pyrogyra ಎರಡು ಕೂಡ examples for filamentous algae. Okay na? So this is about green algae. ಈಗ ಬ್ರೌನ್ ಆಲ್ಗೆ ಬಗ್ಗೆ ಮಾತಾಡೋಣ. ಬ್ರೌನ್ ಆಲ್ಗೆ ಹೆಂಗೆ ಡಿಫ್ರೆಂಟ್? ಓಕೆ ವೇಟ್, ಇಲ್ಲಿ ಒಂದು ಪಾಯಿಂಟ್ ನಾನು ಹೇಳಕ್ ಮರ್ತೋಗ್ಬಿಟ್ಟೆ. ಯೂಶಲಿ ದೇ ಸ್ಟೋರ್ ಫುಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಹೇಳಿದೆ ಅಲ್ವಾ, ಬಟ್ ಕೆಲವೊಮ್ಮೆ ಆಯಿಲ್ ಡ್ರಾಪ್ಲೆಟ್ಸ್ ಆಗು ಸ್ಟೋರ್ ಮಾಡ್ಬೋದು. ಸೊ ಐ ವಿಲ್ ಹೈಲೈಟ್ ದಿ ಸ್ಟಾರ್ಚ್ ಇಸ್ ವೆಲ್. ಈ ಸ್ಲೈಡ್ ಅಲ್ಲಿ ಪಾಸ್ ಮಾಡಿ ನೋಡ್ಕೊಳ್ಳಿ, ಏನೆಲ್ಲ ಬಾಕ್ಸ್ ಮಾಡಿದೀನಿ ನಾನಿಲ್ಲಿ ಅದನ್ನ ನೀವು ಹೈಲೈಟ್ ಮಾಡ್ಕೋಬೇಕು ನಿಮ್ಮ ಬುಕ್ಸ್ ಅಲ್ಲಿ. ನಾನು ಯಾಕೆ ಹೈಲೈಟ್ ಮಾಡಿಲ್ಲ ಅಂದ್ರೆ, ನಾನು ಟ್ರೈ ಮಾಡಿದೆ, ಹೈಲೈಟ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ಆ ವರ್ಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಲೈಟ್ ಬಿದ್ದಾಗ ಸ್ಟುಡಿಯೋದಲ್ಲಿ ವರ್ಡ್ ಬ್ಲರ್ ಆಗ್ಬಿಡ್ತಾ ಇದೆ. ಸೊ ನಿಮಗೆ ಕಲ್ತ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಹಾಗಾಗಿ ಐ ಹವ್ ನಾಟ್ ಹೈಲೈಟೆಡ್ ಇಟ್, ಐ ಹವ್ ಪುಟ್ ಇಟ್ ಇನ್ಸೈಡ್ ಡಬ್ಬಾಸ್. ವೇರ್ ಎವರ್ ಐ ಹವ್ ಪುಟ್ ಡಬ್ಬಾಸ್, ಯು ಡೂ ದ ಹೈಲೈಟಿಂಗ್ ಜಾಬ್. ಓಕೆ, ಹೈಲೈಟಿಂಗ್ 20 ಕಲರಲ್ಲಿ ಮಾಡಬೇಡಿ, 1 ಕಲರ್ ಅಷ್ಟೇ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ 2, ನಾಟ್ ಮೋರ್ ದೆನ್ ದ್ಯಾಟ್. ಬರಿಬೇಕಾದ್ರೆ 2-3 ಕಲರಲ್ಲಿ ಬರಿಬೋದು, ರೆಲೆವೆಂಟ್ ಟು ವಾಟ್ ವಿ ಆರ್ ಸ್ಟಡಿಂಗ್. ಸುಮ್ಮನೆ ಒಂದೊಂದು ಎಕ್ಸಾಂಪಲ್ ರೇನ್ಬೋ ತರ 20 ಕಲರಲ್ಲಿ ಬರೆಯಕ್ಕೆ ಹೋಗ್ಬೇಡಿ. ಓಕೆ, ಯಾ, ನಾ ಲೆಟ್ಸ್ ಮೂವ್ ಆನ್ ಟು ಫಿಯೋಫೈಸಿ. ಇದಕ್ಕೆ ನಾವು ಜನರಲ್ ಆಗಿ ಬ್ರೌನ್ ಆಲ್ಗೆ ಅಂತ ಕರಿತೀವಿ. ಮೆಜಾರಿಟಿ ಬ್ರೌನ್ ಆಲ್ಗೆ ನಮಗೆ ಸಾಲ್ಟ್ ವಾಟರ್ ಮರೀನ್ ಹ್ಯಾಬಿಟ್ಯಾಟ್ಸ್ ನಲ್ಲೇ ಸಿಗೋದು. ವೆರಿ ಫ್ಯೂ ಯು ಕ್ಯಾನ್ ಫೈಂಡ್ ಇನ್ ಫ್ರೆಶ್ ವಾಟರ್ ಹ್ಯಾಬಿಟ್ಯಾಟ್ಸ್. ಅದು ಕೂಡ ಸೈಜ್ ಅಲ್ಲಿ ತುಂಬಾ ವೇರಿಯೇಷನ್ ತೋರಿಸುತ್ತೆ. ಕೆಲವೊಂದು ತುಂಬಾ ಸಿಂಪಲ್ ಆಗಿ ಬ್ರಾಂಚ್ಡ್ ಆಗಿರುತ್ತೆ, ಲೈಕ್ ವಿ ಸಾ ಇನ್ ದೋಸ್ ಇಮೇಜಸ್. ಕೆಲವೊಂದು ಆರ್ ಫಿಲಮೆಂಟಸ್ ಫಾರ್ಮ್ಸ್. ಆಯ್ತಾ? ಎಕ್ಸಾಂಪಲ್ ಇಸ್ ಎಕ್ಟೋಕಾರ್ಪಸ್. ಬರ್ಕೊಂಡ್ ಬಿಡೋಣ ಇಲ್ಲಿ ಬ್ರೌನ್ ಕಲರ್ ನಲ್ಲಿ. ಬ್ರಾಂಚ್ಡ್ simple branched filamentous. ಎಕ್ಸಾಂಪಲ್ ಅದಕ್ಕೆ ಎಕ್ಟೋಕಾರ್ಪಸ್. ಯಾವುದು ಪ್ರೊಫ್ಯೂಸ್ಲಿ ಬ್ರಾಂಚ್ಡ್, ಯಾವುದು ಪ್ರೊಫ್ಯೂಸ್ಲಿ ಬ್ರಾಂಚ್ಡ್ ಇದೆ, ಜಾಸ್ತಿ ಬ್ರಾಂಚ್ಡ್ ಆಗಿದೆ, ಎಕ್ಸ್ಕ್ಯೂಸ್ ಮೀ, ಅದಕ್ಕೆ ಎಕ್ಸಾಂಪಲ್ ಕೆಲ್ಪ್ಸ್. ನಾ ಹೇಳಿದ್ನಲ್ವ ಅವಾಗಲೇ ಅಂಡರ್ ವಾಟರ್ ಫಾರೆಸ್ಟ್ ಫಾರ್ಮ್ ಮಾಡುತ್ತೆ ತುಂಬಾ ದೊಡ್ಡ ದೊಡ್ಡ ಪ್ಲಾಂಟ್ಸ್ ಅಂತ, ಅದೇ ನಮ್ಮ ಕೆಲ್ಪ್ಸ್. ಎಷ್ಟೊಂದು ಮೀಟರ್ಸ್ ಉದ್ದ ಇರುತ್ತದು. ಅದಾದ್ಮೇಲೆ ಇವಾಗ ನಾವು ಪಿಗ್ಮೆಂಟ್ಸ್ ಬಗ್ಗೆ ಮಾತಾಡೋಣ. ಪ್ರೀವಿಯಸ್ಲಿ ಗ್ರೀನ್ ಆಲ್ಗೆಯಲ್ಲಿ ಎ ಮತ್ತೆ ಬಿ ಎರಡೇ ನೋಡಿದ್ವಿ. ಬ್ರೌನ್ ಆಲ್ಗೆಯಲ್ಲಿ ಕ್ಲೋರೋಫಿಲ್ ಎ ಅಂತೂ ಎಲ್ಲ ಪ್ಲಾಂಟ್ಸ್ ನಲ್ಲೂ ಇದ್ದೇ ಇರುತ್ತೆ. ಬ್ರೌನ್ ಆಲ್ಗೆಯಲ್ಲಿ ಕ್ಲೋರೋಫಿಲ್ ಎ ಜೊತೆಗೆ ಯು ಹ್ಯಾವ್ ಕ್ಲೋರೋಫಿಲ್ ಸಿ ಮತ್ತೆ ಕ್ಯಾರೋಟಿನಾಯ್ಡ್ಸ್ ಅಂಡ್ ಝ್ಯಾಂಥೋಫಿಲ್ಸ್. ಒಂದು ಪ್ರೈಮರಿ ಪಿಗ್ಮೆಂಟ್ ಇದೆ ದಟ್ ವಿಲ್ ಗಿವ್ ಆಲಿವ್ ಗ್ರೀನ್ ಟು ಬ್ರೌನ್ ಕಲರ್. ಆ ಕಲರ್ ಯಾವ ಪಿಗ್ಮೆಂಟ್ ನಿಂದ ನಮಗೆ ಸಿಗುತ್ತೆ ಅಂತ ಅಂದ್ರೆ ಫ್ಯೂಕೋಝ್ಯಾಂಥಿನ್. ಇದನ್ನು ಕೂಡ ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಬೇಕು. ಪಿಗ್ಮೆಂಟ್ಸ್ ಆರ್ ಇಂಪಾರ್ಟೆಂಟ್, ಸೊ ಹೈಲೈಟ್ ಮಾಡ್ಕೊಳ್ಳಿ. ಸ್ಟೋರೇಜ್ ಫುಡ್ ಯಾವ ರೀತಿ ಇರುತ್ತೆ, ರಿಸರ್ವ್ ಫುಡ್ ಯಾವ ರೀತಿ ಇರುತ್ತೆ? ಇಟ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಅ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಲೈಕ್ ಲ್ಯಾಮಿನಾರಿನ್ ಅಥವಾ ಮ್ಯಾನಿಟಾಲ್. ಅದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ಆಲ್ರೆಡಿ ನಾವು ಆಲ್ಜಿನ್ ಬಗ್ಗೆ ಕಲ್ತ್ಕೊಂಡಿದೀವಿ. ಸೆಲ್ ವಾಲ್ಸ್ ಹೊರಗಡೆಗೆ ಒಂದು ಜೆಲಾಟಿನಸ್ ಲೇಯರ್ ಇರುತ್ತೆ, ಅದಕ್ಕೆ ನಾವು ಆಲ್ಜಿನ್ ಅಂತ ಕರಿತೀವಿ. ದಟ್ ಇಸ್ ಪ್ರೊಡ್ಯೂಸ್ಡ್ ಬೈ ಬ್ರೌನ್ ಆಲ್ಗೆ. ಸೆಲ್ ವಾಲ್ ಅಂತೂ ಇದ್ದೇ ಇರುತ್ತೆ, ಬಿಕಾಸ್ ದಿಸ್ ಇಸ್ ಅ ಪ್ಲಾಂಟ್ ಸೆಲ್. ಇಟ್ ವಿಲ್ ಬಿ ಕಂಪೋಸ್ಡ್ ಆಫ್ ಸೆಲ್ಯುಲೋಸ್. ಅದ್ರ ಹೊರಗಡೆಗೆ ಆಲ್ಜಿನ್ ನಾವು ನೋಡ್ಬೋದು. ಇದರಲ್ಲಿ 3 ಪಾರ್ಟ್ಸ್ ನೀವು ಏನ್ ನೆನ್ಪಿಟ್ಕೊಳ್ಬೇಕು ಅಂತ ಅಂದ್ರೆ, ಪ್ಲಾಂಟ್ ಬಾಡಿನಲ್ಲಿ 3 ಡಿಫ್ರೆಂಟ್ ಪಾರ್ಟ್ಸ್ ಯು ಕ್ಯಾನ್ ಫೈಂಡ್. ರೂಟ್ ಸ್ಟೆಮ್ ಲೀವ್ಸ್ ಇಲ್ಲ, ಥ್ಯಾಲಾಯ್ಡ್ ಅಂತ ಆಲ್ರೆಡಿ ಹೇಳಿದ್ದೀನಿ ಸ್ಟಾರ್ಟಿಂಗ್ ನಲ್ಲೇ. ಆಲ್ಗೆ ಅಲ್ವಾ, ಸೊ ಥ್ಯಾಲಾಯ್ಡ್ ಇರುತ್ತೆ ಸ್ಟ್ರಕ್ಚರ್. ರೂಟ್ ಇಲ್ಲ, ಸ್ಟೆಮ್ ಇಲ್ಲ, ಲೀಫ್ ಇಲ್ಲ ಅಂತ ಅಂದ್ರೆ ಅದು ಹೆಂಗ ಒಂದ್ ಜಾಗಕ್ಕೆ ಅಟ್ಯಾಚ್ ಆಗುತ್ತೆ ಅಂದ್ರೆ, ರೂಟ್ ಇಲ್ಲ, ಸ್ಟೆಮ್ ಇಲ್ಲ, ಲೀಫ್ ಇಲ್ಲ, ಬಟ್ ರೂಟ್ ಲೈಕ್, ಲೀಫ್ ಲೈಕ್, ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ.
Root-like structure that helps in attaching to the substratum is called the holdfast. Stem-like structure is called the stipe. Leaf-like structure is called the frond. ಈ ರೀತಿಯ ಡಿಫರೆಂಟ್ ಪಾರ್ಟ್ಸ್ನ ನಾವು ಬರೀ ಬ್ರೌನ್ ಆಲ್ಗೆಯಲ್ಲಿ ಮಾತ್ರ ನೋಡ್ತೀವಿ. ಸೊ ಅದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್, ನೀವು ನೆನ್ಪಿಟ್ಕೊಳ್ಬೇಕು. ಇನ್ನೊಂದು ವಿಷಯ, ವೆಜಿಟೇಟಿವ್ ರಿಪ್ರೊಡಕ್ಷನ್ ನಾರ್ಮಲ್ ಫ್ರಾಗ್ಮೆಂಟೇಷನ್ ಇಂದಾನೇ ಆಗುತ್ತೆ. ಏಸೆಕ್ಷುಯಲ್ ರಿಪ್ರೊಡಕ್ಷನ್ ಬೈಫ್ಲಾಜೆಲೇಟ್ ಝೂಸ್ಪೋರ್ಸ್ ನಿಂದ ಆಗುತ್ತೆ. ಝೂಸ್ಪೋರ್ಸ್ ಅಂದ್ರೆ ಆಬ್ವಿಯಸ್ಲಿ ಫ್ಲಾಜೆಲ್ಲಾ ಇರುತ್ತೆ. ಬಟ್ ಗ್ರೀನ್ ಆಲ್ಗೆಲೂ ಝೂಸ್ಪೋರ್ಸ್ ಇರುತ್ತೆ, ಫ್ಲಾಜೆಲ್ಲಾ ಇರುತ್ತೆ. ಬಟ್ ಇಲ್ಲಿರುವ ಝೂಸ್ಪೋರ್ಸ್ ಇರುವಂತಹ ಫ್ಲಾಜೆಲ್ಲಾ ವಿಲ್ ಬಿ 2 in ನಂಬರ್. ಎಲ್ಲಿ ಪ್ರೆಸೆಂಟ್, ಎಲ್ಲಿಂದ ಅರೈಸ್ ಆಗುತ್ತೆ ಅದು ಮ್ಯಾಟರ್ ಆಗುತ್ತೆ. ಈ 2 ಫ್ಲಾಜೆಲ್ಲಾ ಸೈಡ್ ನಿಂದ ಅರೇಂಜ್ ಆಗುತ್ತೆ. ಮತ್ತೆ 2 ಅನ್ಈಕ್ವಲ್ ಆಗಿರುತ್ತೆ. ಒಂದು ದೊಡ್ಡದು, ಒಂದು ಸಣ್ಣದು, ರಿಲೇಟಿವ್ಲಿ ಶಾರ್ಟರ್, ಆ ರೀತಿ ಇರುತ್ತೆ. ದಟ್ ಈಸ್ ಒನ್ ಫೀಚರ್ ಅಬೌಟ್ ಬ್ರೌನ್ ಆಲ್ಗೆ ಯು ಹ್ಯಾವ್ ಟು ರಿಮೆಂಬರ್. ಸೈಜ್ ಇಸ್ ವೇರಿಯಬಲ್. ಕೆಲವೊಂದು ಸಿಂಪಲ್ ಆಗಿ ಬ್ರಾಂಚ್ ಆಗಿರುವಂತಹ ಫಿಲಮೆಂಟಸ್ ಫಾರ್ಮ್ಸ್ ಇರುತ್ತೆ, ಕೆಲವೊಂದು ತುಂಬಾ ದೊಡ್ಡದಾಗಿರುತ್ತೆ. ಫ್ಯೂಕೋಸಾಂಥಿನ್, ಪ್ರೈಮರಿ ಪಿಗ್ಮೆಂಟ್, ಕ್ಲೋರೋಫಿಲ್ ಎ ಬಿಟ್ಟು ಕ್ಲೋರೋಫಿಲ್ ಸಿ ಕೂಡ ಇದೆ. ರಿಸರ್ವ್ ಫುಡ್, ಮ್ಯಾನಿಟಾಲ್ ಅಥವಾ ಲ್ಯಾಮಿನಾರಿನ್ ಅಲ್ಲಿ ಸ್ಟೋರ್ ಆಗುತ್ತೆ. ಫ್ರಾಗ್ಮೆಂಟೇಷನ್ ಇಂದ ವೆಜಿಟೇಟಿವ್ ಪ್ರಾಪಗೇಷನ್ ಆಗುತ್ತೆ. ಏಸೆಕ್ಷುಯಲ್ ರಿಪ್ರೊಡಕ್ಷನ್ ಝೂಸ್ಪೋರ್ಸ್ ಇಂದ ಆಗುತ್ತೆ. ಝೂಸ್ಪೋರ್ಸ್ಗೆ 2 ಫ್ಲಾಜೆಲ್ಲಾ ಇರುತ್ತೆ. 2 ಫ್ಲಾಜೆಲ್ಲಾ ಸೇಮ್ ಸೈಜ್ ಇರೋದಿಲ್ಲ, ಅನ್ಈಕ್ವಲ್ ಆಗಿರುತ್ತೆ, ಲ್ಯಾಟ್ರಲ್ ಆಗಿರುತ್ತೆ. ಅಂತ ಅಂದ್ರೆ ಸೈಡ್ ನಿಂದ ಅರೈಸ್ ಆಗುತ್ತೆ ಅಂತ ಅರ್ಥ. ಓಕೆ, ಈಗ ಸೆಕ್ಷುಯಲ್ ರಿಪ್ರೊಡಕ್ಷನ್ ಐಸೋಗ್ಯಾಮಸ್ ಆದ್ರೂ ಆಗ್ಬೋದು, ಆನೈಸೋಗ್ಯಾಮಸ್ ಆದ್ರೂ ಆಗ್ಬೋದು, ಊಗ್ಯಾಮಸ್ ಆದ್ರೂ ಕೂಡ ಆಗ್ಬೋದು. ಗ್ಯಾಮೀಟ್ಸ್ ಕೂಡ ಪೇರ್ ಶೇಪ್ಡ್ ಇರುತ್ತೆ. ಇಲ್ಲಿ ಝೂಸ್ಪೋರ್ಸ್ ಪೇರ್ ಶೇಪ್ಡ್ ಅಂತ ಇದೆ, ಗೆಮೀಟ್ಸ್ ಕೂಡ ಪೇರ್ ಶೇಪ್ಡ್ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ಬ್ರೌನ್ ಕಲರ್ ಪೆನ್ಸಿಲ್ ನಲ್ಲಿ ಸೈಡ್ ಅಲ್ಲಿ ಬರ್ಕೊಳ್ಬೇಕು. ಎಕ್ಟೋಕಾರ್ಪಸ್ ಇದೆ, ಡಿಕ್ಟಿಯೋಟಾ ಇದೆ, ಲ್ಯಾಮಿನಾರಿಯಾ ಇದೆ, ಸರ್ಗಾಸಮ್ ಇದೆ, ಫ್ಯೂಕಸ್ ಇದೆ. ಡಿಕ್ಟಿಯೋಟಾ, ಲ್ಯಾಮಿನಾರಿಯಾ, ಫ್ಯೂಕಸ್ ನ ನೀವು ಈ ಡಯಾಗ್ರಾಮ್ ಅಲ್ಲಿ ಕೂಡ ನೋಡಿದೀರಾ. ಇಲ್ಲೂ ಕೂಡ ಬ್ರೌನ್ ಕಲರ್ ಅಲ್ಲಿ ಬರ್ಕೊಂಡಿದ್ದೀರಾ. ಸೊ ಡಬಲ್ ರಿಜಿಸ್ಟ್ರೇಷನ್ ಆಗಿದೆ ಅಲ್ವಾ. ಸೊ ಲ್ಯಾಮಿನಾರಿಯಾ, ಸರ್ಗಾಸಮ್ ನ ಫುಡ್ ಆಗು ಯೂಸ್ ಮಾಡ್ತಾರೆ ಅಂತ ನಾವು ಇನಿಷಿಯಲಿ ಕಲ್ತ್ಕೊಂಡ್ವಿ ಅಲ್ವಾ. ಜನರಲ್ ಆಗಿ ಓದ್ತಾ ಇರುವಾಗ ಲ್ಯಾಮಿನಾರಿಯಾ ಮತ್ತೆ ಸರ್ಗಾಸಮ್ ನ ಫುಡ್ ಆಗು ಯೂಸ್ ಮಾಡ್ತಾರೆ ಅಂತ ಓದಿದ್ವಿ. ನೌ ಯು ನೋ ದಟ್ ಲ್ಯಾಮಿನಾರಿಯಾ ಅಂಡ್ ಸರ್ಗಾಸಮ್ ಆರ್ ಬ್ರೌನ್ ಆಲ್ಗೆ. ಓಕೆ, ಈಗ ನಾವು ರೆಡ್ ಆಲ್ಗೆ ಬಗ್ಗೆ ಡಿಸ್ಕಸ್ ಮಾಡೋಣ. ರೆಡ್ ಆಲ್ಗೆದು ಮೇಜರ್ ಪ್ರೈಮರಿ ಪಿಗ್ಮೆಂಟ್ ಏನಿರುತ್ತೆ ದಟ್ ಈಸ್ ಫೈಕೋಎರಿಥ್ರಿನ್. ಒಂದು ವಿಷಯ ರೆಡ್ ಆಲ್ಗೆ ಏನು ಅಂತ ಅಂದ್ರೆ ತುಂಬಾ ಡೀಪ್ ವಾಟರ್ಸ್ ನಲ್ಲೂ ನಾವು ರೆಡ್ ಆಲ್ಗೆನ ನೋಡ್ಬೋದು. ಎಲ್ಲಿ ಬೇರೆ ರೀತಿಯ ಆಲ್ಗೆ ಸಿಗೋದಿಲ್ಲ, ಎಲ್ಲಿ ಸನ್ ಅಷ್ಟೊಂದು ಪೆನೆಟ್ರೇಟ್ ಆಗಲ್ಲ ಅಂತ ಕಡೆ ಕೂಡ ರೆಡ್ ಆಲ್ಗೆ ಬೆಳೆಯುತ್ತೆ. ಎಕ್ಸ್ಕ್ಯೂಸ್ ಮೀ. ಓಕೆ, ಸೊ ಇದ್ರದ್ದು ಸ್ಟೋರೇಜ್ ಫುಡ್, ರಿಸರ್ವ್ ಫುಡ್ ಏನಿದೆ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಫ್ಲೋರಿಡಿಯನ್ ಸ್ಟಾರ್ಚ್. ರೆಡ್ ಆಲ್ಗೆ ವೆಜಿಟೇಟಿವ್ ಪ್ರಾಪಗೇಷನ್ ಆಗೋದು ಫ್ರಾಗ್ಮೆಂಟೇಷನ್ ಇಂದ. ಏಸೆಕ್ಷುಯಲಿ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ರೆಡ್ ಆಲ್ಗೆದು ಒಂದು ವಿಷಯ ನೀವು ಪಕ್ಕ ತಲೆಯಲ್ಲಿ ಇಟ್ಕೊಳ್ಬೇಕು, ಏನು ಅಂತ ಅಂದ್ರೆ ಅದ್ರದ್ದು ಯಾವ ಫೇಸ್ ಆಫ್ ಲೈಫ್ ಸೈಕಲ್ ಅಲ್ಲಿ ಕೂಡ ಮೋಟೈಲ್ ಸೆಲ್ಸ್ ಇಲ್ಲ. ಸ್ಪೋರ್ಸ್ ಆರ್ ಆಲ್ಸೋ ನಾನ್ ಮೋಟೈಲ್, ಗ್ಯಾಮೀಟ್ಸ್ ಆರ್ ಆಲ್ಸೋ ನಾನ್ ಮೋಟೈಲ್. ಓಕೆ, ನಾವು ಹಿಂದೆ ನೋಡಿದ್ವಿ ಝೂಸ್ಪೋರ್ಸ್ ಅಂತ ಕರಿತಾ ಇದ್ವಿ ಬ್ರೌನ್ ಆಲ್ಗೆ ಮತ್ತೆ ಗ್ರೀನ್ ಆಲ್ಗೆಲಿ, ಯಾಕೆಂದ್ರೆ ಅಲ್ಲಿ ಫ್ಲಾಜೆಲ್ಲಾ ಆಯ್ತು. Here they are not zoospores, they do not produce, they do not contain flagella. So sexual cells kuda are non-motile. Okay, reproduction ಇಲ್ಲಿ oogamous ಆಗುತ್ತೆ. ಅದನ್ನ ಕೂಡ ಹೈಲೈಟ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಎರಡಕ್ಕೆ ನಾವು ಆನೈಸೋಗ್ಯಾಮಸ್, ಐಸೋಗ್ಯಾಮಸ್, oogamous ಎರಡು ಕೂಡ ಮೂರು ಕೂಡ ಕನ್ಸಿಡರ್ ಮಾಡಿದ್ವಿ ಫಾರ್ ರೆಡ್ ಆಲ್ಗೆ ಅಂಡ್ ಗ್ರೀನ್ ಆಲ್ಗೆ ಅಲ್ವಾ. ಇಲ್ಲಿ ನೋಡಿ ಫುಲ್ ಕಂಪ್ಯಾರಿಸನ್ ಒಂದು ಟೇಬಲ್ ಇದೆ, ತುಂಬಾ ಇಂಪಾರ್ಟೆಂಟ್. ಇದೇ ಟೇಬಲ್ ನಿಂದ ಕೇಳಿದ್ದು ಮ್ಯಾನಿಟಾಲ್ ಮತ್ತೆ ಲ್ಯಾಮಿನಾರಿನ್ ಯಾವ ಆರ್ಗ್ಯಾನಿಸಮ್ ನಲ್ಲಿದೆ ಅಂತ. ಕರೆಕ್ಟ್ ಮ್ಯಾಚಾ, ಇನ್ಕರೆಕ್ಟ್ ಮ್ಯಾಚಾ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ರು. ಫಿಯೋಫೈಸಿ, ಕ್ಲೋರೋಫೈಸಿ, ಗ್ರೀನ್ ಆಲ್ಗೆ, ರೆಡ್ ಆಲ್ಗೆ ಅಂತ ಕೊಟ್ಟಿರಲಿಲ್ಲ. ಅದ್ರದ್ದು ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ನ ಕೊಟ್ಟಿದ್ರು 2022 ಅಲ್ಲಿ. ನೀವು ಹೋಗಿ ಚೆಕ್ ಮಾಡ್ಬೋದು ಬೇಕಿದ್ರೆ. ಓಕೆನಾ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು, ಯಾವ್ದು 3 ಕ್ಲಾಸ್, ಅದ್ರದ್ದು ಕಾಮನ್ ನೇಮ್ಸ್ ಏನು, ಏನ್ ಮೇಜರ್ ಪಿಗ್ಮೆಂಟ್ಸ್, ಎಲ್ಲದರಲ್ಲೂ ಕಾಮನ್ ಕ್ಲೋರೋಫಿಲ್ ಎ. ಅದು ಬಿಟ್ಟು ಬ್ರೌನ್ ಆಲ್ಗೆಲಿ ಕ್ಲೋರೋಫಿಲ್ ಸಿ ಇರುತ್ತೆ, ಫ್ಯೂಕೋಸಾಂಥಿನ್ ಇರುತ್ತೆ.
ರೆಡ್ ಆಲ್ಗೆಯಲ್ಲಿ ಕ್ಲೋರೋಫಿಲ್ ಡಿ ಇರುತ್ತೆ, ಫೈಕೋ ಎರಿಥ್ರಿನ್ ಇರುತ್ತೆ. ಎರಿಥ್ರೋ ಅಂತ ಅಂದ್ರೇನೆ ರೆಡ್, ಎರಿಥ್ರೋಸೈಟ್ಸ್ ಆರ್ ರೆಡ್ ಬ್ಲಡ್ ಸೆಲ್ಸ್. ಎರಿಥ್ರೋ ಅಂತ ಅಂದ್ರೆ ರೆಡ್, ಫೈಕೋ ಅಂತ ಅಂದ್ರೆ ಆಲ್ಗೆ. ಸೊ ರೆಡ್ ಆಲ್ಗೆ, ಫೈಕೋ ಇಸ್ ಆಲ್ಗೆ, ಎರಿಥ್ರೋ ಇಸ್ ರೆಡ್. ಸೊ ರೆಡ್ ಆಲ್ಗೆಯಲ್ಲಿ ಫೈಕೋ ಎರಿಥ್ರಿನ್ ಪಿಗ್ಮೆಂಟ್ ಇರುತ್ತೆ. ರಿಸರ್ವ್ ಫುಡ್ ಏನು? ಸ್ಟಾರ್ಚ್ ಇನ್ ಗ್ರೀನ್ ಆಲ್ಗೆ, ಮ್ಯಾನಿಟೋಲ್ ಆರ್ ಲ್ಯಾಮಿನಾರಿನ್ ಇನ್ ಬ್ರೌನ್ ಆಲ್ಗೆ, ಫ್ಲೋರಿಡಿಯನ್ ಸ್ಟಾರ್ಚ್ ಇನ್ ರೆಡ್ ಆಲ್ಗೆ. ಸೆಲ್ ವಾಲ್ ನಲ್ಲಿ ಏನಿರುತ್ತೆ? ಸೆಲ್ಯುಲೋಸ್ ಮತ್ತೆ ಪೆಕ್ಟೋಸ್ ಇರುತ್ತೆ, ಸೆಲ್ಯುಲೋಸ್ ಆಲ್ಜಿನ್ ಇರುತ್ತೆ, ಸೆಲ್ಯುಲೋಸ್ ಪೆಕ್ಟಿನ್ ಮತ್ತೆ ಸ್ವಲ್ಪ ಪಾಲಿಸಲ್ಫೇಟ್ ಎಸ್ಟರ್ಸ್ ಕೂಡ ಇರುತ್ತೆ. ಫ್ಲಾಜೆಲ್ಲಾ ಪ್ರೆಸೆಂಟ್ ಇದೆಯಾ ಇಲ್ವಾ? ಬ್ರೌನ್ ಆಲ್ಗೆಲಿ ಗ್ರೀನ್ ಆಲ್ಗೆಲಿ ಪ್ರೆಸೆಂಟ್ ಇದೆ, ರೆಡ್ ಆಲ್ಗೆಲಿ ಇಲ್ಲ. ಹೌ ಇಸ್ ಇಟ್ ಡಿಫ್ರೆಂಟ್? ಗ್ರೀನ್ ಆಲ್ಗೆಲಿ ಏಪೆಕ್ಸ್ ನಿಂದ ಅರೈಸ್ ಆಗುತ್ತೆ 2 ರಿಂದ 8. ಬ್ರೌನ್ ಆಲ್ಗೆಯಲ್ಲಿ ಸೈಡ್ ಇಂದ ಅರೈಸ್ ಆಗುತ್ತೆ 2, ಒಂದು ದೊಡ್ಡದು ಒಂದು ಚಿಕ್ಕದು. ಇದರಲ್ಲಿ ಇಲ್ವೇ ಇಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ವೇರ್ ಕ್ಯಾನ್ ಯು ಫೈಂಡ್ ಇಟ್? ಗ್ರೀನ್ ಆಲ್ಗೆ ಎಲ್ಲ ಕಡೆ, ಬ್ರೌನ್ ಆಲ್ಗೆ ಮೋಸ್ಟ್ಲಿ ಸಾಲ್ಟ್ ವಾಟರ್. ಇದು ಕೂಡ ರೆಡ್ ಆಲ್ಗೆ ಕೂಡ ಯೂಶಲಿ ಸಾಲ್ಟ್ ವಾಟರ್ ಅಲ್ಲೇ ಸಿಗೋದು. ಇದಕ್ಕೇನು ಎಕ್ಸಾಂಪಲ್ಸ್ ಇದೆ ಅದನ್ನ ನಾನು ಆಲ್ರೆಡಿ ಇಲ್ಲಿ ರೆಡ್ ಕಲರ್ ಅಲ್ಲಿ ಬರ್ದು ಬಿಟ್ಟಿದ್ದೀನಿ. ಪಾಲಿಸೈಫೋನಿಯಾ ಪಾರ್ಫೈರಾ, ಗ್ರಾಸಿಲಾರಿಯಾ ಜೆಲಿಡಿಯಂ ಆಲ್ರೆಡಿ ನಾವು ನೋಡಿದೀವಿ when we spoke about agar. Agar is obtained from Gracilaria and Gelidium. So this is red algae. Okay. So I would suggest examples na ಬರ್ದಿಟ್ಕೊಳ್ಳೋದಕ್ಕೆ ಒಂದು ಬುಕ್ ಇಟ್ಕೊಂಡ್ಬಿಡಿ. ಎಲ್ಲ ಚಾಪ್ಟರ್ ಅಲ್ಲಿ ಏನೆಲ್ಲ ಎಕ್ಸಾಂಪಲ್ಸ್ ಬರುತ್ತೆ ಅದನ್ನ ಒಂದ್ ಕಡೆ ನೀವು ಅರ್ಥ ಆಗೋ ತರ ಅದೇ ರೆಲೆವೆಂಟ್ ಆಗಿರುವಂತಹ ಕಲರ್ ಪೆನ್ಸಿಲ್ಸ್ ನ ಯೂಸ್ ಮಾಡ್ಕೊಂಡು ಬರ್ದಿಟ್ಕೊಂಡ್ರೆ ರಿವಿಷನ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ಓಕೆ, ಡೋಂಟ್ ರಿಲೈ ಓನ್ಲಿ ಆನ್ ದಿಸ್ ಫಾರ್ ಮೆಮೊರೈಸಿಂಗ್ ಎಕ್ಸಾಂಪಲ್ಸ್. ಮೆಮೊರೈಸ್ ಮಾಡ್ಬೇಕಂದ್ರೆ ಬುಕ್ಕಲ್ಲಿ ಇಟ್ಕೊಳ್ಳಿ. NCERT ಓದುವಾಗ ಕ್ವಿಕ್ ಆಗಿ ನಿಮ್ಗೆ ಕಾಣಿಸ್ಬೇಕು ಅಂತ ಹಿಂಗೂ ಕೂಡ ಬರ್ಕೊಳ್ಬಹುದು. ಆಲ್ ರೈಟ್, ನೌ ಲೆಟ್ಸ್ ಟಾಕ್ ಅಬೌಟ್ ಬ್ರಯೋಫೈಟ್ಸ್. ಬ್ರಯೋಫೈಟ್ಸ್ 2 ಟೈಪ್ಸ್ ನಲ್ಲಿ ಬರುತ್ತೆ. ಒಂದು ಲಿವರ್ ವರ್ಡ್ಸ್ ಮತ್ತೆ ಒಂದು ಮಾಸಸ್. ಲಿವರ್ ವರ್ಡ್ಸ್ ಯೂಶಲಿ ಪ್ರಾಸ್ಟ್ರೇಟ್ ಅಂದ್ರೆ ಹಿಂಗೆ ಫ್ಲಾಟ್ ಆಗಿ ಗ್ರೋ ಆಗುತ್ತೆ ಸಾಯಿಲ್ ಮೇಲೆ, ಸಬ್ಸ್ಟ್ರಾಟಮ್ ಮೇಲೆ. ಮಾಸಸ್ ವಿಲ್ ಬಿ ಅಪ್ರೈಟ್ ಜನರಲಿ. ಓಕೆನಾ? ಇದು ಕೂಡ ತುಂಬಾ ಮಾಯ್ಸ್ಟ್ ರೀಜನ್ಸ್ ನಲ್ಲೇ ಗ್ರೋ ಆಗೋದು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮಾರ್ಕ್ಯಾನ್ಶಿಯಾ. ಇಲ್ಲಿ ನೋಡಿ, ಈ ಡಯಾಗ್ರಾಮ್ ನಲ್ಲಿ ಮಾರ್ಕ್ಯಾನ್ಶಿಯಾ ಇಸ್ ಎನ್ ಎಕ್ಸಾಂಪಲ್ ಫಾರ್ ಅ ಲಿವರ್ ವರ್ಡ್. There is a separate male plant, there is a separate female plant. This is female, this is male. ಅದರ ಅರ್ಥ ಏನು? Marchantia is dioecious. So this point you have to remember. Okay na? Next, ಇನ್ನ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇದೆರಡು ಮಾಸ್ತು ಎಕ್ಸಾಂಪಲ್ಸ್. This is Funaria, this is Sphagnum. ಓಕೆ, ಅದನ್ನು ಕೂಡ ಪಕ್ಕದಲ್ಲೇ ಬರ್ಕೊಂಡ್ಬಿಡಿ. ಡನ್. ಲೆಟ್ಸ್ ಮೂವ್ ಆನ್. ಬ್ರಯೋಫೈಟ್ಸ್ಗೆ ನಾವು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತೂ ಕೂಡ ಕರಿತೀವಿ. ಅದನ್ನ ನೀವು ಸ್ಕೂಲ್ನಲ್ಲೂ ಓದಿರ್ತೀರಾ. ಯಾಕೆ ಹಂಗೆ ಕರಿತೀವಿ? ಯಾಕಂದ್ರೆ ಇಟ್ ಇಸ್ ಫೌಂಡ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ಇನ್ ವಾಟರ್. ಅದು ತುಂಬಾ ಚೈಲ್ಡಿಶ್ ಹೈಸ್ಕೂಲಿಶ್ ಎಕ್ಸ್ಪ್ಲನೇಷನ್ ಆಯಿತು. ಏನಕ್ಕೆ ಆಂಫಿಬಿಯನ್ಸ್ ಅಂತ ಕರಿತೀವಿ ಅಂತ ಅಂದ್ರೆ, ಆಂಫಿಬಿಯನ್ಸ್ ಹೆಂಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುವಾಗ ಫರ್ಟಿಲೈಸೇಷನ್ಗೆ ನೀರು ಬೇಕು, ಅದೇ ರೀತಿ ಇಲ್ಲೂ ಕೂಡ ಫರ್ಟಿಲೈಸೇಷನ್ ಆಗೋದಕ್ಕೆ ನೀರು ಬೇಕು. ದೇರ್ಫೋರ್ ವಿ ಕಾಲ್ ಇಟ್ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ಆಲ್ ರೈಟ್. ಸೊ ದೇ ಡಿಪೆಂಡ್ ಆನ್ ವಾಟರ್ ಫಾರ್ ರಿಪ್ರೊಡಕ್ಷನ್. ಈಕಲಾಜಿಕಲ್ ಇಂಪಾರ್ಟೆನ್ಸ್ ಏನು ಅಂತ ಅಂದ್ರೆ, ಪ್ಲಾಂಟ್ ಸಕ್ಸೆಷನ್ ಆಗಬೇಕು ಅಂದ್ರೆ ಒಂದು ಖಾಲಿ ಜಾಗ ಇತ್ತು, ಅಲ್ಲಿ ಏನು ಯಾವ ಪ್ಲಾಂಟು ಇಲ್ಲ, ಹೋಗ್ತಾ 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 ಎಷ್ಟೊಂದು ಪ್ಲಾಂಟ್ಸ್ ಫಾರ್ಮ್ ಆಗಿ ಒಂದು ಫಾರೆಸ್ಟ್ ಎಲ್ಲ ಫಾರ್ಮ್ ಮಾಡುತ್ತಲ್ವಾ. ಸೊ ಅದಕ್ಕೆ ನಾವು ಸಕ್ಸೆಷನ್ ಅಂತ ಕರಿತೀವಿ, ಇಕಲಾಜಿಕಲ್ ಸಕ್ಸೆಷನ್ ಅಂತ ಕರಿತೀವಿ. ಆ ಸಕ್ಸೆಷನ್ ಆಗುವಾಗ ಫಸ್ಟ್ ರಾಕ್ಸ್ನೆಲ್ಲ ಬ್ರೇಕ್ ಮಾಡಿ ಪ್ರಾಪರ್ ಸಾಯಿಲ್ನ ಫಾರ್ಮ್ ಮಾಡಿ ವೆದರಿಂಗ್ ಆಫ್ ರಾಕ್ಸ್ ಆಗೋ ಟೈಮಲ್ಲೆಲ್ಲ ಹೆಲ್ಪ್ ಮಾಡುತ್ತೆ ನಮ್ಮ ಬ್ರಯೋಫೈಟ್ಸ್. ಓಕೆ, ಸೊ ಇಟ್ ಹೆಲ್ಪ್ಸ್ ಇನ್ ಸಕ್ಸೆಷನ್. ಪ್ಲಾಂಟ್ ಬಾಡಿ ಆಲ್ಗೆನ ಕಂಪೇರ್ ಮಾಡಿದ್ರೆ ಬೆಟರ್ ಡಿಫ್ರೆನ್ಶಿಯೇಟೆಡ್ ಆಗಿದೆ. ಆದ್ರೂ ಇಟ್ ಇಸ್ ಸ್ಟಿಲ್ ಥ್ಯಾಲಾಯ್ಡ್. ಇಟ್ ಕುಡ್ ಬಿ ಪ್ರಾಸ್ಟ್ರೇಟ್, it could be prostrate or it could be erect. All right. Now, thalloid ಅಥವಾ ಥ್ಯಾಲಸ್ ಲೈಕ್ ಅಂತ ಅಂದ್ರೆ ಆಲ್ರೆಡಿ ನಮ್ಗೆ ಗೊತ್ತು, ಟ್ರೂ ರೂಟ್ಸ್ ಸ್ಟೆಮ್ ಲೀವ್ಸ್ ಇರೋದಿಲ್ಲ. ಆದ್ರೂ ಕೂಡ ರೂಟ್ ಲೈಕ್, ಲೀಫ್ ಲೈಕ್, ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ ನಾವು ಪ್ಲಾಂಟ್ ಬಾಡಿಯಲ್ಲಿ ನೋಡ್ಬೋದು. ಗೆಮೆಟೋಫೈಟ್, ಸ್ಪೋರೋಫೈಟ್ ಅಂತ ಎಲ್ಲ ಪ್ಲಾಂಟ್ಸ್ ನಲ್ಲೂ ಆಲ್ಟರ್ನೇಷನ್ ಆಫ್ ಜನರೇಷನ್ ಆಗುತ್ತೆ.
ಮೇನ್ ಪ್ಲಾಂಟ್ ಬಾಡಿ ಇಸ್ ವಾಟ್ ಯು ಸಿ. ಬ್ರಯೋಫೈಟ್ನ ನಾವು ನೋಡಿದಾಗ ಅದು ಏನಿದೆ, ಏನು ಕಾಣಿಸುತ್ತೆ, ಅದು ಗ್ಯಾಮೆಟೋಫೈಟ್ ಆಗಿದ್ರೆ ಗೆಮೆಟೋಫೈಟ್ ಇಸ್ ದ ಮೇನ್ ಪ್ಲಾಂಟ್ ಬಾಡಿ, ಸ್ಪೋರೋಫೈಟ್ ಆಗಿದ್ರೆ ಸ್ಪೋರೋಫೈಟ್ ಇಸ್ ದ ಮೇನ್ ಪ್ಲಾಂಟ್ ಬಾಡಿ. ಮೋಸ್ಟ್ ಟೈಮ್ ಆಫ್ ಇಟ್ಸ್ ಲೈಫ್ ಸೈಕಲ್ ಅದು ಯಾವ ಫೇಸ್ನಲ್ಲಿ ಸ್ಪೆಂಡ್ ಮಾಡುತ್ತೆ, ದಟ್ ಇಸ್ ದ ಪ್ರಿಡಾಮಿನೆಂಟ್ ಫೇಸ್ ಆಫ್ ಇಟ್ಸ್ ಲೈಫ್. ಓಕೆ, ಸೊ ಆ ರೀತಿ ನೋಡಿದ್ರೆ ನಮ್ಗೆ ಇಲ್ಲಿ ಬ್ರಯೋಫೈಟ್ಸ್ನಲ್ಲಿ ಗೆಮೆಟೋಫೈಟ್ ಇಸ್ ದ ಮೇನ್ ಪ್ಲಾಂಟ್ ಡಾಮಿನೆಂಟ್ ಫೇಸ್ ಇನ್ ಇಟ್ಸ್ ಲೈಫ್ ಅಂತ ಹೇಳ್ಬೋದು. ಇಲ್ಲಿ ನಾನು ಪೂರ್ತಿ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಲ್ಲ, ದಟ್ ಇಸ್ ನಾಟ್ ದ ಇಂಟೆನ್ಷನ್ ಆಫ್ NCERT ಲೈನ್ ಬೈ ಲೈನ್. ನಿಮಗೆ ಪಕ್ಕಾ ಎಕ್ಸ್ಪ್ಲನೇಷನ್ ಪೂರ್ತಿ ಚಾಪ್ಟರ್ ಬೇಕಂದ್ರೆ ಅಭಿಯಾನ್ ಸೀರೀಸ್ ಅಲ್ಲಿ ನೋಡಿ. ಓವರ್ ಹಿಯರ್ ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ವಾಟ್ ಆರ್ ದಿ ಇಂಪಾರ್ಟೆಂಟ್ ಲೈನ್ಸ್, ವಾಟ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಹೌ ಡು ವಿ ಹೈಲೈಟ್ ದೆಮ್. ಓಕೆ, ಸೊ ಗೆಮೆಟೋಫೈಟ್ ಅಂದ್ರೆ ಏನಂತ ಹೇಳಿದೀನಿ. ಗೆಮೆಟೋಫೈಟ್ ಅಂತ ಯಾಕೆ ಕರಿತೀವಿ? ಗೆಮೆಟೋಫೈಟ್ ಅಂದ್ರೆ ಗೆಮಿಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು. ಗೆಮಿಟ್ಸ್ನ ಪ್ರೊಡ್ಯೂಸ್ ಮಾಡೋ ಆರ್ಗನ್ಸ್ ನಾವು ಏನು ಕರಿತೀವಿ? ಸೆಕ್ಸ್ ಆರ್ಗನ್ಸ್ ಅಂತ ಕರಿತೀವಿ. ಸೊ ಈ ಗೆಮೆಟೋಫೈಟ್ ಅಲ್ಲಿ ಸೆಕ್ಸ್ ಆರ್ಗನ್ಸ್ ಇರುತ್ತೆ. ಡಿಫರೆನ್ಸ್ ಬಿಟ್ವೀನ್ ದ ಸೆಕ್ಸ್ ಆರ್ಗನ್ಸ್ ಇನ್ ಆಲ್ಗೆ ಅಂಡ್ ಬ್ರಯೋಫೈಟ್ಸ್ ಇಸ್, ಇಲ್ಲಿ ಸೆಕ್ಸ್ ಆರ್ಗನ್ಸ್ ಆರ್ ಮಲ್ಟಿಸೆಲ್ಯುಲರ್ ಅಂಡ್ ದೇ ಆರ್ ಜಾಕೆಟೆಡ್. ಓಕೆ, ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಯು ಟು ರಿಮೆಂಬರ್. ಮಲ್ಟಿಸೆಲ್ಯುಲರ್ ಸೆಕ್ಸ್ ಆರ್ಗನ್ಸ್ ಇರುತ್ತೆ. ಮೇಲ್ ಸೆಕ್ಸ್ ಆರ್ಗನ್ಗೆ ಆಂಥ್ರೀಡಿಯಂ ಅಂತ ಕರಿತೀವಿ, ಫಿಮೇಲ್ ಸೆಕ್ಸ್ ಆರ್ಗನ್ಗೆ ಆರ್ಕಿಗೋನಿಯಂ ಅಂತ ಕರಿತೀವಿ. ಆಂಥ್ರೀಡಿಯಂ ಒಂಥರ ಕ್ಲಬ್ ಶೇಪ್ ಇರುತ್ತೆ, ಆರ್ಕಿಗೋನಿಯಂ ಫ್ಲಾಸ್ಕ್ ಶೇಪ್ ಇರುತ್ತೆ. ಓಕೆ, ಎಕ್ಸ್ಕ್ಯೂಸ್ ಮೀ. ಆಂಥ್ರೀಡಿಯಂ ಎಷ್ಟೊಂದು ಆಂಥ್ರೋಝೋಯಿಡ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ದೇ ಆರ್ ದ ಮೇಲ್ ಗ್ಯಾಮೀಟ್ಸ್ ಅಂಡ್ ದೇ ಆರ್ ಫ್ಲಾಜೆಲೇಟೆಡ್. 2 ಫ್ಲಾಜೆಲ ಇರುತ್ತೆ, ಸೊ ಬೈ ಫ್ಲಾಜೆಲೇಟೆಡ್ ಅಂತ ಹೇಳ್ತೀವಿ. ಪ್ರತಿ ಆರ್ಕಿಗೋನಿಯಂ ಅಲ್ಲಿ ಒಂದೇ ಬಾಟಮ್ ನಲ್ಲಿ ದೊಡ್ಡದಾಗಿರುವಂತಹ ಒಂದು ಸಿಂಗಲ್ ಎಗ್ ಸೆಲ್ ಇರುತ್ತೆ. ಸೊ ಈ ಆಂಥ್ರೋಝೋಯಿಡ್ಸ್ ಏನ್ ರಿಲೀಸ್ ಆಗುತ್ತೆ, ಆಂಥ್ರೀಡಿಯಂ ಓಪನ್ ಆದಾಗ, ಡಿಹೈಸ್ ಆದಾಗ, ಆಂಥ್ರೋಝೋಯಿಡ್ಸ್ ಎಲ್ಲ ನೀರಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗಿ ಆರ್ಕಿಗೋನಿಯಂ ನೆಕ್ ಹತ್ರ ಹೋಗಿ ಒಳಗೆ ಹೋಗಿ ಎಗ್ ನ ಫರ್ಟಿಲೈಸ್ ಮಾಡುತ್ತೆ. ಅದಾದ ನಂತರ ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಏನ್ ಮಾಡುತ್ತೆ? Zygote will undergo mitotic divisions and it will form a sporophyte. Zygote will form the sporophyte. Sporophyte ge bryophytes nal independent existence illa, it will depend on the gametophyte. Some of the cells within the sporophyte will undergo meiotic cell division to produce haploid spores. ಈ spores ನ ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡಿದಾಗ ಸ್ಪೋರ್ಸ್ ಜರ್ಮಿನೇಟ್ ಆಗಿ ಮತ್ತೆ ಗೆಮೆಟೋಫೈಟ್ ಫಾರ್ಮ್ ಮಾಡುತ್ತೆ. ಇಲ್ಲಿ ಎಲ್ಲಿ ಮೈಟೋಸಿಸ್ ಆಗುತ್ತೆ, ಎಲ್ಲಿ ಮಯೋಸಿಸ್ ಆಗುತ್ತೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಯೂಶಲಿ ನಾವು ಗೆಮೀಟ್ಸ್ ಫಾರ್ಮ್ ಆಗುವಾಗ ಮಯೋಸಿಸ್ ಆಗುತ್ತೆ ಅಂತ ಹೇಳ್ತಾನೆ ಇರ್ತೀವಿ, ಬಟ್ ಇಲ್ಲಿ ಬ್ರಯೋಫೈಟ್ಸ್ನಲ್ಲಿ ಗೆಮೀಟ್ ಫಾರ್ಮ್ ಆಗೋ ಟೈಮಲ್ಲಿ ಮೈಟೋಸಿಸ್ ಆಗುತ್ತೆ. ಯಾಕೆ ಅಂತ ಅಂದರೆ ಮೇನ್ ಪ್ಲಾಂಟ್ ಬಾಡಿನೇ ಹ್ಯಾಪ್ಲಾಯ್ಡ್, ಗೆಮಿಟೋಫೈಟಿಕ್ ಫೇಸ್ ಇಸ್ ಹ್ಯಾಪ್ಲಾಯ್ಡ್ ಫೇಸ್. ಅದು ಗೆಮೀಟ್ಸ್ ಪ್ರೊಡ್ಯೂಸ್ ಮಾಡುವಾಗ ಗೆಮೀಟ್ಸ್ ಕೂಡ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಪ್ಲಾಯ್ಡಿ ಮೇಂಟೈನ್ ಆಗುತ್ತೆ ಅಂತ ಅಂದರೆ ಮೈಟೋಸಿಸ್ ಆಗುತ್ತೆ. ಅದಾದ ನಂತರ ಗೆಮೀಟ್ಸ್ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಇಂದ ಸ್ಪೋರೋಫೈಟ್ ಬರುತ್ತೆ. ಸ್ಪೋರೋಫೈಟ್ ಪ್ರೊಡ್ಯೂಸ್ ಮಾಡೋ ಸ್ಪೋರ್ಸ್ ಮಿಯೋಸಿಸ್ ನಿಂದ ಫಾರ್ಮ್ ಆಗುತ್ತೆ. ದೇ ವಿಲ್ ಬಿ ಹ್ಯಾಪ್ಲಾಯ್ಡ್. ಅದು ಜರ್ಮಿನೇಟ್ ಆದ ನಂತರ ಅಗೇನ್ ವಿಲ್ ಗೆಟ್ ದ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಫೇಸ್, ರೈಟ್? ಸೊ ಯಾ, ಇಲ್ಲಿ ಇಂಪಾರ್ಟೆಂಟ್ ಡಾಮಿನೆಂಟ್ ಫೇಸ್ ಇಸ್ ಗೆಮೆಟೋಫೈಟಿಕ್. ಸ್ಪೋರೋಫೈಟಿಕ್ ಫೇಸ್ ಇದೆ, ಸೆಪರೇಟ್ ಆಗಿಲ್ಲ. ಇಟ್ ಇಸ್ ಡಿಪೆಂಡೆಂಟ್ ಆನ್ ದ ಗೆಮೆಟೋಫೈಟ್. ಗೆಮೀಟ್ ಫಾರ್ಮ್ ಆಗುವಾಗ ಮೈಟೋಸಿಸ್ ಆಗುತ್ತೆ, ಸ್ಪೋರ್ ಫಾರ್ಮ್ ಆಗುವಾಗ ಮಯೋಸಿಸ್ ಆಗುತ್ತೆ. ಇಂಪಾರ್ಟೆನ್ಸ್ ಏನಿದೆ? ಎಕನಾಮಿಕ್ ಇಂಪಾರ್ಟೆನ್ಸ್. ನಾವು ಅದನ್ನ ತಿಂದೇ ಇರ್ಬೋದು, ಬಟ್ ಎಷ್ಟೊಂದು ಹರ್ಬಿವೋರಸ್ ಆನಿಮಲ್ಸ್ ಮತ್ತೆ ಬರ್ಡ್ಸ್ ಎಲ್ಲ ಅದ್ರ ಮೇಲೆ ಫೀಡ್ ಮಾಡುತ್ತೆ. ಸ್ಫಾಗ್ನಮ್ ಅಂತ ಒಂದಿದೆ. ಸ್ಫಾಗ್ನಮ್, ದಿಸ್ ವಾಸ್ ಆಸ್ಕ್ಡ್ ಇನ್ 2014. ದಟ್ ಇಸ್ ಅ ಮಾಸ್. ಈ ಮಾಸ್ನ ಪೀಟ್ ಅಂತ ಫಾರ್ಮ್ ಮಾಡುತ್ತೆ. That can be used as a fuel or it can even be used for shipping. I mean packaging. Packaging ಏನಕ್ಕೆ ಯೂಸ್ ಮಾಡ್ತೀವಿ? ಲೈವ್ ಮಟೀರಿಯಲ್ ಏನಾದರೂ, ಲೈವ್ ಆನಿಮಲ್ಸ್, ಪ್ಲಾಂಟ್ ಮಟೀರಿಯಲ್ನ ಶಿಪ್ಮೆಂಟ್ ಮಾಡಬೇಕು ಅಂತ ಅಂದರೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೆ ತುಂಬ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ನಾವು ಅದನ್ನು ಯೂಸ್ ಮಾಡ್ತೀವಿ. ಲೈಕ್ ಐ ಆಲ್ರೆಡಿ ಮೆನ್ಷನ್ಡ್, ರಾಕ್ಸ್ ಬ್ರೇಕ್ ಮಾಡಿ ವೆದರಿಂಗ್ ಆಫ್ ರಾಕ್ ಸಾಯಿಲ್ ಫಾರ್ಮೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಫಾರೆಸ್ಟ್ ಅಲ್ಲೆಲ್ಲ ಹೋದ್ರೆ ಒಂದು ಡೆನ್ಸ್ ಮ್ಯಾಟ್ಸ್ ನ ಫಾರ್ಮ್ ಮಾಡುತ್ತೆ. ದಟ್ ಕ್ಯಾನ್ ಪ್ರಿವೆಂಟ್ ಸಾಯಿಲ್ ಇರೋಷನ್. ದೀಸ್ ಆರ್ ದ ಈಕಲಾಜಿಕಲ್ ಇಂಪಾರ್ಟೆನ್ಸ್ ಆಫ್ ಬ್ರಯೋಫೈಟ್ಸ್. ಬ್ರಯೋಫೈಟ್ಸ್ ನ ಕ್ಲಾಸಿಫಿಕೇಶನ್ ನೋಡಬೇಕು ಅಂತಂದ್ರೆ 2 ಗ್ರೂಪ್ಸ್ ಇದೆ, ಒಂದು ಲಿವರ್ ವರ್ಟ್ ಮತ್ತೆ ಒಂದು ಮಾಸ್. ಲಿವರ್ ವರ್ಟ್ಗೆ ಒಂದು ಎಕ್ಸಾಂಪಲ್ ಆಲ್ರೆಡಿ ನಾವು ನೋಡಿದ್ವಿ, ಮಾರ್ಕ್ಯಾನ್ಶಿಯಾ. ಅಲ್ಲೇ ನಾನು ಡಯಾಗ್ರಾಮ್ ಅಲ್ಲೇ ಲೇಬಲ್ ಮಾಡಿದ್ವಿ. ಐ ಟೋಲ್ಡ್ ಯು ದಟ್ ಇಟ್ ಇಸ್ ಅ ಡೈಷಿಯಸ್ ಬ್ರಯೋಫೈಟ್ ಅಂತ. ಸೊ ಇಟ್ ಇಸ್ ಥ್ಯಾಲಾಯ್ಡ್ ಇನ್ ನೇಚರ್. ಇಟ್ ಇಸ್ ಡಾರ್ಸಿವೆಂಟ್ರಲ್ ಅಂದ್ರೆ ಫ್ಲಾಟ್ ಆಗಿದೆ ಅಷ್ಟೇ. ಲಿವರ್ ವರ್ಟ್ಸ್ ಆ ಥರ ಏನಾದರೂ ಇರ್ಬೋದು. ಕೆಲವೊಂದು ಮೆಂಬರ್ಸ್ ಆರ್ ಲೀಫಿ ಆಲ್ಸೋ ಅಂತ ಕೊಟ್ಟಿದ್ದಾರೆ. ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೆಂಗಾಗುತ್ತೆ? ಫ್ರಾಗ್ಮೆಂಟೇಷನ್.
ಜೆಮ್ಮೆ ಬಗ್ಗೆ 2 ವರ್ಷ 2018, 2021 ಅಲ್ಲಿ ಕೂಡ ಕೇಳಿದ್ರು. This is a type of asexual reproduction that you specifically find only in liverworts. This is a characteristic feature. ಏನಾಗುತ್ತೆ ಇಲ್ಲಿ ಅಂತ ಅಂದ್ರೆ ಒಂದು ಚಿಕ್ಕ ಚಿಕ್ಕ ರಿಸೆಪ್ಟಿಕಲ್ ಇರುವಂತಹ ಸ್ಟ್ರಕ್ಚರ್ಸ್ ಇರುತ್ತೆ. ರಿಸೆಪ್ಟಿಕಲ್ ಅಂತ ಅಂದ್ರೆ ಸ್ಟಾಕ್ ತರ ಇರುತ್ತೆ ನೋಡಿ, ಇಲ್ಲಿದೆ ಹಿಂಗೆ. ಇದಕ್ಕೆ ಜೆಮ್ಮಾ ಕಪ್ಸ್ ಅಂತ ಕರಿತೀವಿ. ಇದ್ರೊಳಗಡೆ ಚಿಕ್ಕ ಮಲ್ಟಿಸೆಲ್ಯುಲರ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದಕ್ಕೆ ನಾವು ಜೆಮ್ಮೆ ಅಂತ ಕರಿತೀವಿ. ಈ ಜೆಮ್ಮೆ ಏನಾದರೂ ರಿಲೀಸ್ ಮಾಡಿದಾಗ, when it gets released, they are multicellular asexual buds. ಅದು ರಿಲೀಸ್ ಆದಾಗ ಅದು ಹೊಸ ಪ್ಲಾಂಟ್ ಆಗುತ್ತೆ. ಓಕೆನಾ? ಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗೋ ಟೈಮಲ್ಲಿ ಏನಾಗುತ್ತೆ, ಸೇಮ್ ಥ್ಯಾಲಸ್ ಮೇಲೆ ಆಗ್ಬೋದು, 2 ಆಂಥೆರಿಡಿಯಂ ಆರ್ಕಿಗೋನಿಯಂ ಅಥವಾ ಬೇರೆ ಬೇರೆ ಥ್ಯಾಲಸ್ ಮೇಲೆ ಇರ್ಬೋದು. ಗ್ಯಾಮೀಟ್ಸ್ ಫಾರ್ಮ್ ಆದ್ಮೇಲೆ ಮೇಲ್ ಗೆಮಿಟ್ಗೆ ಆಂಥೆರೋಜೋಯಿಡ್ಸ್ಗೆ ಫ್ಲಾಜೆಲಾ ಇರುತ್ತೆ. In a thin film of water, it will swim and go to the neck of the archegonium and fuse with the single egg cell that is present inside the archegonium. ಅದರೊಳಗಡೆ ಡಿವಿಷನ್ ಆಗಿ ಝೈಗೋಟ್ ಡಿವೈಡ್ ಆಗಿ ಸ್ಪೋರೋಫೈಟ್ ಫಾರ್ಮ್ ಆಗುತ್ತೆ. ಸ್ಪೋರೋಫೈಟ್ ನಲ್ಲಿ 3 ಪಾರ್ಟ್ಸ್ ಇರುತ್ತೆ, ಫುಟ್, ಸೀಟಾ, ಕ್ಯಾಪ್ಸ್ಯೂಲ್. ಇದು ಮೂರನ್ನು ನೀವು ಪಾರ್ಟ್ಸ್ ನ ನೆನ್ಪಿಟ್ಕೊಳ್ಬೇಕು. ಸೊ ಆ ಪಾಯಿಂಟ್ ನ ನಾನು ಸ್ಪೆಸಿಫಿಕ್ ಆಗಿ ಹೈಲೈಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮಾಸಸ್. ಮಾಸಸ್ ಆರ್ another type of bryophytes. ಒಂದು liverworts, ಇನ್ನೊಂದು ಮಾಸ್. ಮಾಸ್ಗೆ ಏನೆಲ್ಲ ಎಕ್ಸಾಂಪಲ್ ಇದೆ ಸೈಡಲ್ಲಿ ಆಲ್ರೆಡಿ ಬರೆದ್ಬಿಟ್ಟಿದ್ದೀನಿ. ಮಾಸ್ ಬೀಯಿಂಗ್ ಅ ಬ್ರಯೋಫೈಟ್, ಅದಕ್ಕೂ ಮೇಜರ್ ಪ್ರಿಡಾಮಿನೆಂಟ್ ಫೇಸ್ ಇನ್ ಇಟ್ಸ್ ಲೈಫ್ ಇಸ್ ಗೋಯಿಂಗ್ ಟು ಬಿ ಗೆಮೆಟೋಫೈಟಿಕ್ ಫೇಸ್. ಆ ಗೆಮೆಟೋಫೈಟಿಕ್ ಫೇಸ್ ನಲ್ಲಿ 2 ಸ್ಟೇಜ್ ಇರುತ್ತೆ. ಒಂದಕ್ಕೆ ಪ್ರಿಡಾಮಿನೆಂಟ್, ಒಂದು ಸ್ಟೇಜ್ಗೆ ನಾವು ಫಸ್ಟ್ ಸ್ಟೇಜ್ಗೆ ಪ್ರೋಟೋನಿಮಾ ಅಂತ ಕರಿತೀವಿ, ಸೆಕೆಂಡ್ ಸ್ಟೇಜ್ಗೆ ಲೀಫಿ ಸ್ಟೇಜ್ ಅಂತ ಕರಿತೀವಿ. ಪ್ರೋಟೋನಿಮಾ ಇದ್ರ ಮೇಲೂ ಕೂಡ 2023 ಅಲ್ಲಿ ಕ್ವೆಶ್ಚನ್ ಬಂದಿತ್ತು. ಅದು ಸ್ಮಾಲ್ ಸ್ಪೋರ್ ಇರುತ್ತಲ್ವಾ, ಸ್ಪೋರ್ ತಾನೇ ಗೆಮೆಟೋಫೈಟ್ ಆಗೋದು. ಸ್ಪೋರ್ ಜರ್ಮಿನೇಟ್ ಆಗುವಾಗ ಫಸ್ಟ್ ಏನ್ ಫಾರ್ಮ್ ಆಗುತ್ತೆ ಅದು ಪ್ರೋಟೋನಿಮಾ. ಅದು ಗ್ರೌಂಡ್ ಮೇಲೆ ಒಂದು ಕ್ರೀಪಿಂಗ್ ತರ ಫಿಲಮೆಂಟಸ್ ಸ್ಟ್ರಕ್ಚರ್ ಫಾರ್ಮ್ ಮಾಡ್ಕೊಂಡು ಬ್ರಾಂಚ್ ಆಗುತ್ತೆ. ಆ ಸೆಕೆಂಡ್ರಿ ಬ್ರಾಂಚಸ್ ಏನ್ ಪ್ರೊಡ್ಯೂಸ್ ಆಗುತ್ತೆ, ಸೆಕೆಂಡ್ರಿ ಪ್ರೋಟೋನಿಮಾ ಏನ್ ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ನಮ್ಮ ಲೀಫಿ ಸ್ಟೇಜ್ ಬರೋದು. ಓಕೆ, ಸೊ ಆ ಲೀಫಿ ಸ್ಟೇಜ್ ಅಲ್ಲಿ ಒಂದು ಆಕ್ಸಿಸ್ ಇರುತ್ತೆ. ಆಕ್ಸಿಸ್ ನ ಸುತ್ತ ಸ್ಪೈರಲ್ ಆಗಿ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಅರೇಂಜ್ ಆಗಿರುತ್ತೆ. ಲೀಫ್ ಲೈಕ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಟ್ರೂ ಲೀವ್ಸ್. ಇದರಲ್ಲಿ ಮಲ್ಟಿಸೆಲ್ಯುಲರ್ ಮತ್ತೆ ಬ್ರಾಂಚ್ ಆಗಿರುವಂತಹ ರೈಜಾಯ್ಡ್ಸ್ ಇರುತ್ತೆ. ರೀಪ್ರೊಡಕ್ಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ವೆಜಿಟೇಟಿವ್ ಪ್ರಾಪಗೇಷನ್, ವೆಜಿಟೇಟಿವ್ ರೀಪ್ರೊಡಕ್ಷನ್ ಹೆಂಗಾಗುತ್ತೆ, ಬೈ ಫ್ರಾಗ್ಮೆಂಟೇಶನ್ ಮತ್ತೆ ಬಡ್ಡಿಂಗ್. ಬಡ್ಡಿಂಗ್ ಅಂದ್ರೆ ಜೆಮ್ಮೆ ಕೂಡ ಆರ್ ಕನ್ಸಿಡರ್ಡ್ ಲೈಕ್ ಬಡ್ಸ್ ಓನ್ಲಿ. ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಲ್ಲಿ ಆಂಥೆರಿಡಿಯಾ ಅಂಡ್ ಆರ್ಕಿಗೋನಿಯಾ ಲೀಫಿ ಶೂಟ್ಸ್ ನ ಟಿಪ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಫರ್ಟಿಲೈಸೇಷನ್ ಆದ ನಂತರ ಝೈಗೋಟ್ ಸ್ಪೋರೋಫೈಟ್ ಫಾರ್ಮ್ ಮಾಡುತ್ತೆ. ಸ್ಪೋರೋಫೈಟ್ ಮಾಸಸ್ ನ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬೆಟರ್ ಡೆವಲಪ್ ಆಗಿರುತ್ತೆ. ಅದರಲ್ಲೂ ಕೂಡ 3 ಪಾರ್ಟ್ಸ್ ಇರುತ್ತೆ, ಫುಟ್, ಸೀಟಾ ಮತ್ತೆ ಕ್ಯಾಪ್ಸ್ಯೂಲ್. ಕ್ಯಾಪ್ಸ್ಯೂಲ್ ಒಳಗಡೆಗೆ ಸ್ಪೋರ್ಸ್ ಫಾರ್ಮ್ ಮಾಡೋದು. ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು. ದಿಸ್ ಇಸ್ ಫ್ಯುನೇರಿಯಾ. ಇಲ್ಲಿ ಒಂದು ಆರ್ಕಿಗೋನಿಯಂ ಇರುತ್ತೆ. ಆರ್ಕಿಗೋನಿಯಂ ಒಳಗಡೆ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಫಾರ್ಮ್ ಮಾಡುತ್ತೆ. ಅಲ್ಲಿಂದ ಸ್ಪೋರೋಫೈಟ್ ಬರೋದು. ಫುಟ್ ಇಲ್ಲಿರುತ್ತೆ, ಸೀಟಾ ಇಲ್ಲಿರುತ್ತೆ, ಕ್ಯಾಪ್ಸ್ಯೂಲ್ ಇರುತ್ತೆ. ಕ್ಯಾಪ್ಸ್ಯೂಲ್ ಒಳಗಡೆ ಸ್ಪೋರ್ಸ್ ಫಾರ್ಮ್ ಮಾಡುತ್ತೆ. ಈ ಸ್ಪೋರ್ಸ್ ರಿಲೀಸ್ ಆಗುತ್ತೆ. ಸ್ಪೋರ್ ರಿಲೀಸ್ ಆದಾಗ ಏನಾಗುತ್ತೆ, ಫಸ್ಟ್ ಪ್ರೋಟೋನಿಮಾ ಆಗುತ್ತೆ, ಅದರಿಂದ ಈ ಸ್ಟೇಜ್ ಬರುತ್ತೆ. ಓಕೆನಾ? ಓಕೆ, so where were we? We were here. 20. Okay. Yeah, examples include Funaria, Polytrichum and Sphagnum. Funaria ಮತ್ತೆ Funaria ಮತ್ತೆ Sphagnum ನೀವು ಇಲ್ಲಿ ನೋಡಿದ್ರಿ ಆಲ್ರೆಡಿ ವಿತ್ ಡಯಾಗ್ರಾಮ್. Polytrichum is one addition. That's about mosses. ನೆಕ್ಸ್ಟ್ ಇವಾಗ ಟೆರಿಡೋಫೈಟ್ಸ್ಗೆ ಹೋಗೋಣ. ಟೆರಿಡೋಫೈಟ್ಸ್ ನಲ್ಲಿ 2 ಗ್ರೂಪ್ ಇದೆ. ಹಾರ್ಸ್ ಟೇಲ್ಸ್ ಅಂತ ಕರಿತೀವಿ ಒಂದು, ಇನ್ನೊಂದು ಫರ್ನ್ಸ್. ಫರ್ನ್ಸ್ ನ ನೀವೆಲ್ಲ ನೋಡಿರ್ಬೋದು, ತುಂಬಾ ಚೆನ್ನಾಗಿರುವಂತಹ ಅಗಲವಾದ ಲೀವ್ಸ್ ಇರುತ್ತೆ, ಅದನ್ನ ಫ್ಲವರ್ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಇಟ್ ಇನ್ಕ್ಲೂಡ್ಸ್ ಹಾರ್ಸ್ ಟೇಲ್ಸ್ ಅಂಡ್ ಫರ್ನ್ಸ್.
ಎಕ್ಸಾಂಪಲ್ಸ್ ಏನಿದ್ರದ್ದು ಮೆಡಿಸಿನಲ್ ಪರ್ಪಸ್ಗೆ ಎಷ್ಟೊಂದು ಟೆರಿಡೋಫೈಟ್ಸ್ನ ಯೂಸ್ ಮಾಡ್ತಾರೆ. ಸಾಯಿಲ್ ಬೈಂಡಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಅಂತ ಸಾಯಿಲ್ ಬೈಂಡರ್ಸ್ ಆಗಿ ಯೂಸ್ ಮಾಡ್ತಾರೆ. ಎಷ್ಟೊಂದು ಪ್ಲಾಂಟ್ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಆರ್ನಮೆಂಟಲ್ ಪ್ಲಾಂಟ್ಸ್ ಆಗೂ ಕೂಡ ಯೂಸ್ ಮಾಡ್ತಾರೆ. ಒನ್ ಥಿಂಗ್, ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಶುಡ್ ರಿಮೆಂಬರ್ ಅಬೌಟ್ ಟೆರಿಡೋಫೈಟ್ಸ್, ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇಸ್ ದ ಪ್ರೆಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ಈವರೆಗೆ ನಾವು ಆಲ್ಗೆ ಮತ್ತೆ ಬ್ರಯೋಫೈಟ್ಸ್ ನ ನೋಡಿದ್ವಿ, ಅದರಲ್ಲಿ xylem phloem ಇರಲಿಲ್ಲ. ಹಾಗಾಗಿ ಟ್ರೂ ರೂಟ್ಸ್, ಟ್ರೂ ಲೀವ್ಸ್, ಟ್ರೂ ಸ್ಟೆಮ್ಸ್ ಇಲ್ಲ, ಥೈಲಾಯ್ಡ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಯು ಹ್ಯಾವ್ well differentiated plant body with true leaves, true roots and true stems, and also this is the first time we are seeing the development of vascular tissue, xylem and phloem in any group of plants. Okay na? So first vascular tissues ille nav nodirodu, first nav ille nodirodu well differentiated plant body, true roots, stems and leaves. Innond vishya, this is the first time we are seeing, not like the first time, the difference between bryophytes and pteridophytes is that illi main plant body is the sporophyte. Nimge ಏನು fern plant body ಕಾಣಿಸುತ್ತೆ ಅದು is a sporophyte. That means that it produces spores. That means that it is diploid. All right. So well differentiated vascular tissues ಎಲ್ಲ ಇರುತ್ತೆ. ಇಲ್ಲಿ ಲೀವ್ಸ್ ಎರಡು ರೀತಿಯದ್ದು ಇರ್ಬೋದು. ಸಣ್ಣದಾಗಿದ್ರೆ ಮೈಕ್ರೋಫಿಲ್ಸ್ ಅಂತ ಕರಿತೀವಿ, ದೊಡ್ಡದಾಗಿದ್ರೆ ಮ್ಯಾಕ್ರೋಫಿಲ್ಸ್ ಅಂತ ಕರಿತೀವಿ. ಕೆಲವೊಂದು ಲೀವ್ಸ್ ಅಲ್ಲಿ ಸ್ಪೊರಾಂಜಿಯಾ ಇರುತ್ತೆ. ಸ್ಪೊರಾಂಜಿಯಾ ಆರ್ ಸ್ಪೋರ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್ಸ್. ಯಾವ ಲೀವ್ಸ್ ಅಲ್ಲಿ ಸ್ಪೊರಾಂಜಿಯಾ ಇರುತ್ತೆ ಅದಕ್ಕೆ ನಾವು ಸ್ಪೋರೋಫಿಲ್ ಅಂತ ಕರಿತೀವಿ. ಈ ಸ್ಪೋರೋಫಿಲ್ ಒಮ್ಮೊಮ್ಮೆ ಜಾಯಿನ್ ಆಗಿ ಸ್ಪೈರಲಿ ಒಂದು ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ. ಅದಕ್ಕೆ ನಾವು ಕೋನ್ಸ್ ಆರ್ ಸ್ಟ್ರೋಬಿಲೈ ಅಂತ ಕರಿತೀವಿ. ಆ ಸ್ಪೋರೋಫಿಲ್ ನಲ್ಲಿರುವಂತಹ ಸ್ಪೊರಾಂಜಿಯಾ ಒಳಗಡೆ ಕೆಲವೊಂದು ಸೆಲ್ಸ್ ಮಯೋಟಿಕ್ ಡಿವಿಷನ್ ಪರ್ಫಾರ್ಮ್ ಮಾಡಿ, ಮಯೋಟಿಕ್ ಡಿವಿಷನ್ ಅಂಡರ್ಗೋ ಮಾಡಿ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸ್ಪೋರ್ಸ್ ಜರ್ಮಿನೇಟ್ ಆಗಿ ಗೆಮೆಟೋಫೈಟ್ ನಮಗೆ ಸಿಗುತ್ತೆ. ದ ಗೆಮೆಟೋಫೈಟ್ ಇಸ್ ಮಲ್ಟಿಸೆಲ್ಯುಲರ್ ಅಂಡ್ ಫ್ರೀ ಲಿವಿಂಗ್. ಪ್ರೀವಿಯಸ್ಲಿ ನಾವು ನೋಡಿದ್ವಿ ಬ್ರಯೋಫೈಟ್ಸ್ ನಲ್ಲಿ ಮೇನ್ ಪ್ಲಾಂಟ್ ಬಾಡಿ ಇಸ್ ದ ಸ್ಪೋರೋಫೈಟ್, ಮೇನ್ ಪ್ಲಾಂಟ್ ಬಾಡಿ ಇಸ್ ದ ಗೆಮೆಟೋಫೈಟ್. ಬಟ್ ಸ್ಪೋರೋಫೈಟ್ ಪ್ರೊಡ್ಯೂಸ್ ಆಯಿತು, ಮಲ್ಟಿಸೆಲ್ಯುಲರ್ ಸ್ಪೋರೋಫೈಟ್. But sporophyte did not have independent existence. Sporophyte was dependent on the gametophyte. ಹೆಂಗೆ ಗೆಮೆಟೋಫೈಟ್ ಮೇಲೇನೆ ಫುಟ್ ಸೀಟಾ ಕ್ಯಾಪ್ಸುಲ್ ಇರುವಂತಹ ಸ್ಪೋರೋಫೈಟ್ ನ ನಾವು ನೋಡಿದ್ವಿ. ಬಟ್ ಟೆರಿಡೋಫೈಟ್ಸ್ ಅಲ್ಲಿ ಮೇನ್ ಪ್ಲಾಂಟ್ ಬಾಡಿ ಸ್ಪೋರೋಫೈಟ್ ಇದೆ, ನಾಟ್ ಸೋ ಪ್ರಾಮಿನೆಂಟ್ ಗೆಮೆಟೋಫೈಟ್ ಸಣ್ಣದ ಒಂದು ಮಲ್ಟಿಸೆಲ್ಯುಲರ್ ಇದೆ. ಬಟ್ ಮಲ್ಟಿಸೆಲ್ಯುಲರ್ ಗೆಮೆಟೋಫೈಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಸ್ಪೋರೋಫೈಟ್. ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಆಲ್ ರೈಟ್. ಸೊ ದಿಸ್ ಇಸ್ ಥೈಲಾಯ್ಡ್ ಇನ್ ನೇಚರ್. ದೋ the sporophyte is well differentiated, has a well differentiated plant body. ಅದು ಪ್ರೊಡ್ಯೂಸ್ ಮಾಡುವಂತಹ ಗೆಮೆಟೋಫೈಟ್ಗೆ ಸ್ವಲ್ಪ ಬ್ರಯೋಫೈಟ್ಸ್ ರೀತಿಯ ಥೈಲಾಯ್ಡ್ ಸ್ಟ್ರಕ್ಚರ್ ಇರುತ್ತೆ. ಅದಕ್ಕೆ ನಾವು ಪ್ರೋಥ್ಯಾಲಿಸ್ ಅಂತ ಕರಿತೀವಿ. ಈ ಗೆಮೆಟೋಫೈಟ್ ಗ್ರೋ ಆಗಕ್ಕೆ ಬ್ರಯೋಫೈಟ್ಸ್ ಯಾವ ರೀತಿ ಕಂಡೀಷನ್ಸ್ ಬೇಕು ಅದೇ ರೀತಿ ಕಂಡೀಷನ್ಸ್ ಬೇಕು. ಸೊ ಹಾಗಾಗಿ ಇದನ್ನ ನಾವು ತುಂಬಾ ಜಾಸ್ತಿ ಸ್ಪ್ರೆಡ್ ಆಗಿರೋದನ್ನ ನೋಡೋದಿಲ್ಲ. ಗೆಮೆಟೋಫೈಟ್ ನಲ್ಲಿ ಆಂಥ್ರೀಡಿಯಾ, ಆರ್ಕಿಗೋನಿಯಾ ಎರಡೂ ಇರುತ್ತೆ. ಸಿಮಿಲರ್ ಟು ಬ್ರಯೋಫೈಟ್ಸ್ ಇಲ್ಲೂ ಕೂಡ ಮೇಲ್ ಗೆಮೀಟ್ಸ್ ಫೀಮೇಲ್ ಗೆಮೀಟ್ ಜೊತೆ ಹೋಗಿ ಫ್ಯೂಸ್ ಮಾಡಬೇಕು ಆರ್ಕಿಗೋನಿಯಂ ಒಳಗಡೆ ಅಂತ ಅಂದ್ರೆ ವಾಟರ್ನ ಅವಶ್ಯಕತೆ ಇರುತ್ತೆ. ಸೊ ಇಟ್ ರಿಕ್ವೈರ್ಸ್ ವಾಟರ್ ಫಾರ್ ಫರ್ಟಿಲೈಸೇಷನ್. ಇದನ್ನು ಕೂಡ ಕೇಳಿದ್ರು 2016 ನ ನೀಟಲ್ಲಿ. ಸೊ ಆ ಝೈಗೋಟ್ ಏನ್ ಫಾರ್ಮ್ ಮಾಡುತ್ತೆ, ದಟ್ ವಿಲ್ ಅಂಡರ್ಗೋ ಲಾಟ್ ಆಫ್ ಮೈಟೋಟಿಕ್ ಡಿವಿಷನ್ಸ್ ಅಂಡ್ ದೆನ್ ಬಿಕಮ್ ದ ಸ್ಪೋರೋಫೈಟ್ ಅಗೇನ್. ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ. ಸ್ಪೋರ್ಸ್ ಒಂದ್ ರೀತಿಯದ್ ಪ್ರೊಡ್ಯೂಸ್ ಆಗ್ಬೋದು, ಎರಡು ರೀತಿಯದ್ ಪ್ರೊಡ್ಯೂಸ್ ಆಗ್ಬೋದು. ಎಲ್ಲ ಸೇಮ್ ಟೈಪ್ ಆಫ್ ಸ್ಪೋರ್ ಪ್ರೊಡ್ಯೂಸ್ ಮಾಡುವಂತ ಸ್ಪೋರೋಫೈಟ್ಗೆ ಹೋಮೋಸ್ಪೋರಸ್ ಅಂತ ಕರಿತೀವಿ. ಎರಡು ಡಿಫ್ರೆಂಟ್ ಸೈಜ್ ನ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ಸ್ಗೆ ನಾವು ಹೆಟೆರೋಸ್ಪೋರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಹೆಟೆರೋಸ್ಪೋರಸ್ ಎರಡು ರೀತಿಯ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಚಿಕ್ಕದಿರುತ್ತೆ, ಒಂದು ದೊಡ್ಡದಿರುತ್ತೆ. ಚಿಕ್ಕದಾಗಿರೋ ಸ್ಪೋರ್ ಇಸ್ ಮೈಕ್ರೋಸ್ಪೋರ್, ದೊಡ್ಡದಾಗಿರೋ ಸ್ಪೋರ್ ಇಸ್ ಮೆಗಾಸ್ಪೋರ್. ಟೆರಿಡೋಫೈಟ್ಸ್ ನೋಡಿದ್ರೆ ಮೆಜಾರಿಟಿ ಆರ್ ಹೋಮೋಸ್ಪೋರಸ್, ಒಂದೇ ಟೈಪ್ ಆಫ್ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್, ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ನೀವು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. 2023, 2021, 2017 ಅಲ್ಲಿ ಕೇಳಿದ್ರು. ಯಾವ್ದು ಹೆಟ್ರೋಸ್ಪೋರಸ್ ಟೆರಿಡೋಫೈಟ್ಸ್? ಸೆಲಾಜಿನೆಲ್ಲಾ, ಸ್ಯಾಲ್ವಿನಿಯಾ. ಇದೆರಡೂ ಕೂಡ ಹೆಟೆರೋಸ್ಪೋರಸ್ ಟೆರಿಡೋಫೈಟ್ಸ್. ದೇ ವಿಲ್ ಪ್ರೊಡ್ಯೂಸ್ ಸ್ಮಾಲರ್ ಮೈಕ್ರೋಸ್ಪೋರ್ಸ್ ದಟ್ ಆರ್ ಮೇಲ್ ಸ್ಪೋರ್ಸ್ ಅಂಡ್ ಅ ರಿಲೇಟಿವ್ಲಿ ಲಾರ್ಜರ್ ಮೆಗಾಸ್ಪೋರ್ಸ್ ದಟ್ ಆರ್ ಫೀಮೇಲ್ ಸ್ಪೋರ್ಸ್. ಮೈಕ್ರೋಸ್ಪೋರ್ಸ್ ಜರ್ಮಿನೇಟ್ ಆದಾಗ ಮೇಲ್ ಗೆಮೆಟೋಫೈಟ್ ಪ್ರೊಡ್ಯೂಸ್ ಮಾಡುತ್ತೆ. ಮೆಗಾಸ್ಪೋರ್ಸ್ ಜರ್ಮಿನೇಟ್ ಆದಾಗ ಫೀಮೇಲ್ ಗೆಮೆಟೋಫೈಟ್ ನ ಸೆಪರೇಟ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಇಲ್ಲಿ ಗೆಮೆಟೋಫೈಟ್ಸ್ ಪ್ರೊಡ್ಯೂಸ್ ಆಗತ್ತಲ್ವಾ, ಯೂಶಲ್ ಆಗಿ ಫೀಮೇಲ್ ಗೆಮೆಟೋಫೈಟ್ ಏನ್ ಪ್ರೊಡ್ಯೂಸ್ ಆಗುತ್ತೆ
ಅದು ಅದಕ್ಕೆ ಒಂದು ಏನು ಹೇಳ್ತೀವಿ, ಸೆಪರೇಟ್ ಐಡೆಂಟಿಟಿ ಇರೋದಿಲ್ಲ, ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಫಾರ್ ಸಮ್ ಟೈಮ್ ಅದು ಪೇರೆಂಟ್ ಸ್ಪೋರೋಫೈಟ್ ಪ್ಲಾಂಟ್ ಮೇಲೆನೆ ರಿಟೇನ್ ಆಗಿರುತ್ತೆ, ಲೈಕ್ ಇಟ್ ಹ್ಯಾಪನ್ಸ್ ಇನ್ ಜಿಮ್ನೋಸ್ಪರ್ಮ್ಸ್ ಅಂಡ್ ಏಂಜಿಯೋಸ್ಪರ್ಮ್ಸ್. ಸೊ ಈವರೆಗೆ ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಅಲ್ಲಿ ಸೀಡ್ಸ್ ಇಲ್ಲ. ಸೀಡ್ ನಮಗೆ ಸಿಗೋದು ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್ ನಿಂದ. ಬಟ್ ಹೇಳ್ತಾರೆ ಈ ಹೆಟ್ರೋಸ್ಪೋರಸ್ ಕಂಡೀಷನ್ ಏನ್ ಫಾರ್ಮ್ ಆಯಿತು ಟೆರಿಡೋಫೈಟ್ಸ್ ನಲ್ಲಿ, ಫೀಮೇಲ್ ಗೆಮಿಟೋಫೈಟ್ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್ ಏನು ಸ್ಪೋರೋಫೈಟ್ ಮೇಲೆ ರಿಟೇನ್ ಆಗಿರ್ತಾ ಇತ್ತು, ದ್ಯಾಟ್ ವಾಸ್ ದ ಪ್ರೀಕರ್ಸರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸೀಡ್ ಹ್ಯಾಬಿಟ್ ಇನ್ ದ ಫ್ಯೂಚರ್. ಸೊ ಇಟ್ ಇಸ್ ಆಫ್ ಎವಲ್ಯೂಷನರಿ ಸಿಗ್ನಿಫಿಕೆನ್ಸ್ ಅಂತ ಹೇಳ್ತೀವಿ. ಹೆಂಗೆ ಆಲ್ಗೆಯಿಂದ ಬ್ರಯೋಫೈಟ್ಸ್ ಇವಾಲ್ವ್ ಆಯಿತು, ಬ್ರಯೋಫೈಟ್ಸ್ ಇಂದ ಟೆರಿಡೋಫೈಟ್ಸ್ ಇವಾಲ್ವ್ ಆಯಿತು, ಟೆರಿಡೋಫೈಟ್ಸ್ ನಿಂದ ಜಿಮ್ನೋಸ್ಪರ್ಮ್ಸ್ ಇವಾಲ್ವ್ ಆಯಿತು. ಸೊ ಟೆರಿಡೋಫೈಟ್ಸ್ ನಲ್ಲಿ ಸೀಡ್ಸ್ ಇಲ್ಲ, ಜಿಮ್ನೋಸ್ಪರ್ಮ್ಸ್ ನಲ್ಲಿ ಸೀಡ್ಸ್ ಇದೆ. ಸೊ ಈ ಪಾಯಿಂಟ್ ಅಲ್ಲಿ ಹೆಟ್ರೋಸ್ಪೋರಸ್ ಕಂಡೀಷನ್ ಇರುವಂತಹ ಪ್ಲಾಂಟ್ಸ್ ನಲ್ಲಿ ಫೀಮೇಲ್ ಗೆಮಿಟೋಫೈಟ್ ರಿಲೀಸ್ ಆಗದೆ, ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲದೆ, ಅದೇ ಪ್ಲಾಂಟ್ ಸ್ಪೋರೋಫೈಟಿಕ್ ಪ್ಲಾಂಟ್ ಮೇಲೆ ಫಾರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಏನು ರಿಟೇನ್ ಆಗಿರುತ್ತೆ, that is the precursor for seed habit. This is a very, very, very important point you have to remember because it's of evolutionary significance. ಕೇಳಬಹುದು. ಟೆರಿಡೋಫೈಟ್ಸ್ ನ ಫರ್ದರ್ ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ. ಬರೀ ಕ್ಲಾಸಿಫಿಕೇಶನ್ ನಾ ಕ್ಲಾಸ್ ಏನಿದೆ ಅದಕ್ಕೆ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಇಂಡಿಪೆಂಡೆಂಟ್ ಆಗಿ ನಾವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಕಲಿಯುವಂಥದ್ದು ಏನೂ ಇಲ್ಲ. ಸೊ ಅದೇನಿದೆ ಅದನ್ನ ಲಿಸ್ಟ್ ಮಾಡಿಕೊಂಡು ಒಂದು ಸೈಡ್ ನಲ್ಲಿ ಬರ್ಕೊಂಡ್ಬಿಡಿ. ಸೈಲೋಪ್ಸಿಡಾಗೆ ಎಕ್ಸಾಂಪಲ್ ಸೈಲೋಟಮ್, ಲೈಕೋಪ್ಸಿಡಾಗೆ ಎಕ್ಸಾಂಪಲ್ ಸೆಲಾಜಿನೆಲ್ಲಾ ಲೈಕೋಪೋಡಿಯಂ, ಸ್ಫೀನೋಪ್ಸಿಡಾಗೆ ಎಕ್ಸಾಂಪಲ್ ಈಕ್ವಿಸಿಟಮ್, ಟೆರಾಪ್ಸಿಡಾಗೆ ಎಕ್ಸಾಂಪಲ್ ಎಲ್ಲ ಫರ್ನ್ಸ್ ಕೂಡ ಅದರಲ್ಲೇ ಬರುತ್ತೆ, ಡ್ರೈಆಪ್ಟೆರಿಸ್, ಟೆರಿಸ್, ಎಡಿಯಾಂಟಮ್. ಇಲ್ಲಿ ಡಯಾಗ್ರಾಮ್ಸ್ ಇದೆ ನೋಡೋಣ. ಸೆಲಾಜಿನೆಲ್ಲಾ, ಈಕ್ವಿಸಿಟಮ್, ಸ್ಟ್ರೊಬೈಲಸ್ ಈ ರೀತಿ ಕಾಣಿಸುತ್ತೆ, ಸ್ಪೋರೋಫಿಲ್ಸ್ ಎಲ್ಲ ಅಗ್ರಿಗೇಟ್ ಆಗಿರುವಂಥದ್ದು. that is a fern. this is salvinia. salvinia ಮತ್ತೆ ಸೆಲಾಜಿನೆಲ್ಲಾ ಎರಡು ಕೂಡ ಹೆಟೆರೋಸ್ಪೋರಸ್ ಟೆರಿಡೋಫೈಟ್ಸ್. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಫಾರ್ ಯು ಟು ರಿಮೆಂಬರ್. ಫೈನಲಿ ಜಿಮ್ನೋಸ್ಪರ್ಮ್ಸ್. ಜಿಮ್ನೋಸ್ಪರ್ಮ್ ಅಂದ್ರೆ ಅರ್ಥ ಏನು? ಸ್ಪರ್ಮ ಅಂತ ಅಂದ್ರೆ ಸೀಡ್, ಜಿಮ್ನೋ ಅಂತ ಅಂದ್ರೆ ನೇಕೆಡ್. ನೇಕೆಡ್ ಸೀಡ್ ಅಂತ ಅಂದ್ರೆ ಸೀಡ್ ಸುತ್ತ ಫ್ರೂಟ್ದು ಕವರಿಂಗ್ ಇಲ್ಲ ಅಂತ ಅರ್ಥ. ಫ್ರೂಟ್ದು ಕವರಿಂಗ್ ಯಾವಾಗ ಬರುತ್ತೆ? ಫ್ಲವರ್ ಇದ್ದಾಗ. ಜಿಮ್ನೋಸ್ಪರ್ಮ್ಸ್ ನಲ್ಲಿ ಫ್ಲವರ್ಸ್ ಇಲ್ಲ, ಸೊ ಹಾಗಾಗಿ ನೇಕೆಡ್ ಸೀಡ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸ್ಕ್ಯೂಸ್ ಮೀ. ಯಾ, ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಅಲ್ಲೆಲ್ಲ ಎಷ್ಟೊಂದು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಅಲ್ವಾ. ಲೈಕ್ ದ ಟಾಲೆಸ್ಟ್ ಟ್ರೀ ಇಸ್ ಕಾಲ್ಡ್ ಯಾವುದೋ ಒಂದು ಹೆಸರು, ಟ್ರೂ ಆ ಫಾಲ್ಸಾ? ಈ 4 ಸ್ಟೇಟ್ಮೆಂಟ್ ಅಲ್ಲಿ ಟ್ರೂ ಸ್ಟೇಟ್ಮೆಂಟ್ ಯಾವುದು, ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದು ಐಡೆಂಟಿಫೈ ಮಾಡಿ. 4 ಸ್ಟೇಟ್ಮೆಂಟ್ ಅಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದು ಐಡೆಂಟಿಫೈ ಮಾಡಿ. ಆ ರೀತಿಯ ಕ್ವೆಶ್ಚನ್ಸ್. ಸೊ ಇದರಿಂದ ಕೇಳಿದ್ರು 2016 ನಲ್ಲಿ. ಎಕ್ಸಾಂಪಲ್ಸ್ ಇದೆ. ಸೆಕ್ವಾಯಾ ಡೆಂಡ್ರಾನ್ ಜೈಜಾನ್ಶಿಯಮ್ ಅಂತ ಒಂದು ಟ್ರೀ ಇದೆ. ಇಟ್ ಈಸ್ ಒನ್ ಆಫ್ ದ ಟಾಲೆಸ್ಟ್ ಸ್ಪೀಶೀಸ್ ವರ್ಲ್ಡ್ ವೈಡ್, ಟ್ರೀಸ್ ವರ್ಲ್ಡ್ ವೈಡ್. ಮೈಕೋರೈಸಾ ಪೈನಸ್ ಅಂತ ಒಂದು ಜಿಮ್ನೋಸ್ಪರ್ಮ್ ಇದೆ. ಪೈನ್ ಟ್ರೀಸ್ ನೀವೆಲ್ಲ ನೋಡಿರ್ಬೋದು. ಆ ಪೈನ್ ಟ್ರೀಸ್ will associate with fungi. Other roots will form fungal associations and form mycorrhiza. In fact, adu mycorrhizal associations form ಮಾಡಲಿಲ್ಲ ಅಂದ್ರೆ ಅದರ ಸೀಡ್ ಜರ್ಮಿನೇಟ್ ಆಗಲ್ವಂತೆ. ಸೊ mycorrhiza ಫಾರ್ಮ್ ಮಾಡೋ ಜಿಮ್ನೋಸ್ಪರ್ಮ್ಗೆ ಎಕ್ಸಾಂಪಲ್ ಪೈನಸ್. ಸೈಕಸ್ ಅಂತ ಒಂದು ಜಿಮ್ನೋಸ್ಪರ್ಮ್ ಇದೆ. ಈ ಸೈಕಸ್ ಜಿಮ್ನೋಸ್ಪರ್ಮ್ಗೆ ರೂಟ್ಸ್, ಕೊರಲಾಯ್ಡ್ ರೂಟ್ಸ್ ಅಂತ ಕರೀತಾರೆ. ಆ ಕೊರಲಾಯ್ಡ್ ರೂಟ್ಸ್ ಒಳಗಡೆ ಬ್ಲೂ ಗ್ರೀನ್ ಆಲ್ಗೆ ಪ್ರೆಸೆಂಟ್ ಇರುತ್ತೆ. ಆ ಬ್ಲೂ ಗ್ರೀನ್ ಆಲ್ಗೆ ನೈಟ್ರೋಜನ್ ಫಿಕ್ಸಿಂಗ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಸೈಕಸ್ ಕೂಡ ನೆನ್ಪಿಟ್ಕೊಳ್ಳಿ. ಕೆಲವೊಂದು ಪ್ಲಾಂಟ್ಸ್ಗೆ ಸ್ಟೆಮ್ ಬ್ರಾಂಚ್ಡ್ ಆಗಿರುತ್ತೆ, ಕೆಲವುದಕ್ಕೆ ಅನ್ಬ್ರಾಂಚ್ಡ್ ಆಗಿರುತ್ತೆ. ಇವಾಗ ಹೆಂಗೆ ನಮ್ಮ ತೆಂಗಿನ ಮರಕ್ಕೆ ಬ್ರಾಂಚಿಂಗ್ ಇರೋದಿಲ್ಲ, ಮಾವಿನ ಮರಕ್ಕೆ ಬ್ರಾಂಚಿಂಗ್ ಇರುತ್ತೆ, ಅದೇ ರೀತಿ ಜಿಮ್ನೋಸ್ಪರ್ಮ್ಸ್ ಅಲ್ಲೂ ಕೆಲವು ಟ್ರೀಸ್ ನಲ್ಲಿ ಸ್ಟೆಮ್ ಇಸ್ ನಾಟ್ ಬ್ರಾಂಚ್ಡ್, ಕೆಲವುದ್ರಲ್ಲಿ ಬ್ರಾಂಚಿಂಗ್ ಇರುತ್ತೆ. ಯಾವುದು ಅನ್ಬ್ರಾಂಚ್ಡ್? ಅನ್ಬ್ರಾಂಚ್ಡ್ಗೆ ಎಕ್ಸಾಂಪಲ್ ನಮ್ಮ ಸೈಕಸ್. ಬ್ರಾಂಚ್ಡ್ಗೆ ಎಕ್ಸಾಂಪಲ್ ಪೈನಸ್ ಮತ್ತೆ ಸೆಡ್ರಿಸ್. ಇದೆಲ್ಲ ನೆನ್ಪಿಟ್ಕೊಳ್ಳಿ. ಇದ್ರ ಬೇಸಿಸ್ ಮೇಲೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ಸ್ 2016 ಅಲ್ಲಿ ಕೇಳಿದ್ರು, 2018 ಅಲ್ಲೂ ಕೂಡ ಕೇಳಿದ್ರು. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಎಕ್ಸ್ಟ್ರೀಮ್ ಟೆಂಪರೇಚರ್ಸ್ ನ ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ ಯೂಶಲಿ ನಾವು ಜಿಮ್ನೋಸ್ಪರ್ಮ್ಸ್ ನೋಡೋದು ಟೆಂಪರೇಟ್ ರೀಜನ್ಸ್ ನಲ್ಲಿ. ಅಲ್ಲಿ ಎಕ್ಸ್ಟ್ರೀಮ್ಸ್ ಆಫ್ ಟೆಂಪರೇಚರ್ಸ್ ಇರುತ್ತೆ. ಅದನ್ನ ಏನ್ ಹೇಳ್ತೀವಿ, ಅದನ್ನ ತಡ್ಕೊಳ್ಳೋದಕ್ಕೆ ಅಂತ ಅದನ್ನ ಅವರು ಎಷ್ಟೊಂದು ಅಡಾಪ್ಟೇಷನ್ಸ್ ಮಾಡ್ಕೊಂಡಿದೆ ಈ ಟ್ರೀಸ್. ಯಾ, ಟು ವಿತ್ಸ್ಟ್ಯಾಂಡ್ ಎಕ್ಸ್ಟ್ರೀಮ್ಸ್ ಆಫ್ ಟೆಂಪರೇಚರ್ಸ್. ನೀಡಲ್ ತರ ಲೀವ್ಸ್ ಇರುತ್ತೆ. ನೀಡಲ್ ತರ ಲೀಫ್ ಇದ್ದಾಗ ಸರ್ಫೇಸ್ ಏರಿಯಾ ಸನ್ನಿಗೆ ಎಕ್ಸ್ಪೋಸ್ ಆಗುತ್ತೆ, ಅದು ಕಡಿಮೆ ಇರುತ್ತೆ. ಸೊ ಟ್ರಾನ್ಸ್ಪಿರೇಷನ್ ಕಡಿಮೆ ಆಗಿ ವಾಟರ್ನ ಕನ್ಸರ್ವ್ ಮಾಡ್ಬೋದು.
ಕ್ಯೂಟಿಕಲ್ ಸಖತ್ ಥಿಕ್ ಆಗಿರುತ್ತೆ, ಸ್ಟೊಮ್ಯಾಟೊ ಸಂಕ್ ಆಗಿರುತ್ತೆ. ಇದೆಲ್ಲ ಕೂಡ ವಾಟರ್ ಲಾಸ್ನ ಕಡಿಮೆ ಮಾಡುತ್ತೆ. ಜಿಮ್ನೋಸ್ಪರ್ಮ್ಸ್ ಆರ್ ಹೆಟೆರೋಸ್ಪೋರಸ್, ಸ್ಟ್ರಿಕ್ಟ್ಲಿ ಹೆಟೆರೋಸ್ಪೋರಸ್. ಪಕ್ಕಾದ 2 ರೀತಿಯ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡೇ ಮಾಡುತ್ತೆ. ಚಿಕ್ಕದಾಗಿರುವಂತಹ ಮೈಕ್ರೋಸ್ಪೋರ್ಸ್, ದೊಡ್ಡದಾಗಿರುವಂತಹ ಮೆಗಾಸ್ಪೋರ್ಸ್. 2016 ಅಲ್ಲಿ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಅಲ್ಲಿ ಇದೇ ಸ್ಟೇಟ್ಮೆಂಟ್ ಬಂದಿತ್ತು. ಜಿಮ್ನೋಸ್ಪರ್ಮ್ಸ್ ಮೇ ಬಿ ಹೋಮೋಸ್ಪೋರಸ್ ಆರ್ ಹೆಟೆರೋಸ್ಪೋರಸ್ ಅನ್ನೋ ರೀತಿ. ಸೊ ನಿಮಗೆ ಗೊತ್ತಿರಬೇಕು, ಜಿಮ್ನೋಸ್ಪರ್ಮ್ಸ್ ಆರ್ ಸ್ಟ್ರಿಕ್ಟ್ಲಿ ಹೆಟೆರೋಸ್ಪೋರಸ್. 2 ರೀತಿಯ ಸ್ಪೋರ್ಸ್ ಪಕ್ಕ ಪ್ರೊಡ್ಯೂಸ್ ಮಾಡೇ ಮಾಡುತ್ತೆ. ಸೊ ಈ ಸ್ಪೋರ್ಸ್ ಎಲ್ಲ ಸ್ಪೊರಾಂಜಿಯಂ ಅನ್ನೋ ಸ್ಟ್ರಕ್ಚರ್ಸ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಸ್ಪೊರಾಂಜಿಯಾ ಆರ್ ಅಸೋಸಿಯೇಟೆಡ್ ವಿತ್ ಸ್ಪೆಷಲ್ ಲೀವ್ಸ್, ಸ್ಪೆಷಲೈಸ್ಡ್ ಲೀವ್ಸ್ ದಟ್ ಆರ್ ಕಾಲ್ಡ್ ಸ್ಪೋರೋಫಿಲ್ಸ್. ಮೈಕ್ರೋಸ್ಪೊರಾಂಜಿಯಾ ಮೈಕ್ರೋಸ್ಪೊರೋಫಿಲ್ ಅಲ್ಲಿ ಇರುತ್ತೆ, ಮೆಗಾಸ್ಪೊರಾಂಜಿಯಾ ಮೆಗಾಸ್ಪೊರೋಫಿಲ್ ಅಲ್ಲಿ ಇರುತ್ತೆ. ಮೈಕ್ರೋಸ್ಪೊರೋಫಿಲ್ಸ್ ಎಲ್ಲ ಕಾಂಪ್ಯಾಕ್ಟ್ ಆಗಿ ಮೇಲ್ ಕೋನ್ ಫಾರ್ಮ್ ಮಾಡುತ್ತೆ. ಮೆಗಾಸ್ಪೊರೋಫಿಲ್ಸ್ ಎಲ್ಲ ಕಾಂಪ್ಯಾಕ್ಟ್ ಆಗಿ ಫಿಮೇಲ್ ಕೋನ್ ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಕೋನ್ ಅಥವಾ ಸ್ಟ್ರೊಬೈಲಾ ಏನಾದ್ರೂ ಹೇಳ್ಬೋದು ನೀವು. ಇಲ್ಲಿ ಕೂಡ ಸ್ಪೋರ್ಸ್ ಜರ್ಮಿನೇಟ್ ಆದ್ಮೇಲೆ ಗೆಮಿಟೋಫೈಟ್ಸ್ ಫಾರ್ಮ್ ಆಗುತ್ತೆ. ಗೆಮಿಟೋಫೈಟ್, ಮೇಲ್ ಗೆಮಿಟೋಫೈಟ್ ಏನಿದೆ ಇದು ತುಂಬಾ ಹೈಲಿ ರೆಡ್ಯೂಸ್ಡ್ ಆಗಿದೆ. ವೆರಿ ಫ್ಯೂ ಸೆಲ್ಸ್ ಇರುತ್ತೆ ಅದರಲ್ಲಿ. ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ದ ಪೋಲನ್ ಗ್ರೇನ್. ಅದರ ಡೆವಲಪ್ಮೆಂಟ್ ಸ್ಪೊರಾಂಜಿಯಾ ಒಳಗಡೆನೆ ಆಗುತ್ತೆ. ಫಿಮೇಲ್ ಕೋನ್ ಅಲ್ಲಿ ಮೆಗಾಸ್ಪೊರೋಫಿಲ್ಸ್ ಒಳಗಡೆ ಮೆಗಾಸ್ಪೊರಾಂಜಿಯಾ ಇರುತ್ತೆ. ಫಿಮೇಲ್ ಕೋನ್ಸ್ ಒಳಗಡೆ ಇರುತ್ತದು. ಮೇಲ್ ಫಿಮೇಲ್ ಕೋನ್ 2 ಸೇಮ್ ಪ್ಲಾಂಟ್ ಅಲ್ಲಿ ಇರ್ಬೋದು ಅಥವಾ ಸೆಪರೇಟ್ ಆಗೂ ಇರ್ಬೋದು. ಸೇಮ್ ಪ್ಲಾಂಟ್ ಅಲ್ಲಿ ಇದ್ರೆ ಮೊನೀಷಿಯಸ್ ಅಂತೀವಿ, ಸೆಪರೇಟ್ ಪ್ಲಾಂಟ್ಸ್ ಅಲ್ಲಿ ಇದ್ರೆ ಡೈಷಿಯಸ್ ಅಂತೀವಿ. ಸೇಮ್ ಪ್ಲಾಂಟ್ಸ್ ಅಲ್ಲಿ ನಾವು ಪೈನಸ್ ಅಲ್ಲಿ ನೋಡ್ಬೋದು. ಸೊ ಮೊನೀಷಿಯಸ್ಗೆ ಎಕ್ಸಾಂಪಲ್ ಪೈನಸ್. 2 ಸೆಪರೇಟ್ ಪ್ಲಾಂಟ್ಸ್ ಅಲ್ಲಿ ನೋಡ್ಬೋದು ಸೈಕಸ್ ನಲ್ಲಿ. ಸೊ ಸೈಕಸ್ ಇಸ್ ಎಕ್ಸಾಂಪಲ್ ಫಾರ್ ಡೈಷಿಯಸ್. ಓಕೆ, ಆಮೇಲೆ ಮೆಗಾಸ್ಪೋರ್ ಒಳಗಡೆ ಮೆಗಾಸ್ಪೊರಾಂಜಿಯಂ ಒಳಗಡೆ ಅದು ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಡಿಫ್ರೆನ್ಶಿಯೇಟ್ ಆಗಿ ಅದು ಬ್ರೇಕ್ ಡೌನ್ ಆಗಕ್ಕೆ ಮಯೋಸಿಸ್ ಅಂಡರ್ಗೋ ಆಗಕ್ಕೆ ಶುರು ಮಾಡುತ್ತೆ. ಅಲ್ಲಿ ಒಂದು ಮೆಗಾಸ್ಪೋರ್ ನ ಫಾರ್ಮ್ ಮಾಡುತ್ತೆ. ಮೆಗಾಸ್ಪೋರ್ ವಿಲ್ ಬಿಕಮ್ ಇವೆಂಚುಲಿ ದ ಫಿಮೇಲ್ ಗೆಮಿಟೋಫೈಟ್. ಆ ಮೆಗಾಸ್ಪೋರ್ ಒಳಗಡೆ ಒಂದಕ್ಕಿಂತ ಹೆಚ್ಚು, 1, 2 ಅಥವಾ ಅದಕ್ಕಿಂತ ಹೆಚ್ಚು ಆರ್ಕಿಗೋನಿಯಾ ಇರುತ್ತೆ. ದೇ ಆರ್ ದ ಫಿಮೇಲ್ ಸೆಕ್ಸ್ ಆರ್ಗನ್ಸ್. ಅದನ್ನೇ ನಾವು ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಅಲ್ಲಿ ಕೂಡ ನೋಡಿದ್ವಿ. ಈ ಗೆಮಿಟೋಫೈಟ್ ಕೂಡ ಸಿಮಿಲರ್ ಟು ದ ಹೆಟ್ರೋಸ್ಪೋರಸ್ ಟೆರಿಡೋಫೈಟ್ಸ್ ವಿಲ್ ಬಿ ರಿಟೈನ್ಡ್ ವಿತ್ ಇನ್ ದ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. ಓಕೆ, ಸೊ ಇಟ್ ವಿಲ್ ಬಿ ರಿಟೈನ್ಡ್ ವಿತ್ ಇನ್ ದ ಮೆಗಾಸ್ಪೊರಾಂಜಿಯಂ ಇಟ್ ಸೆಲ್ಫ್. ಆಮೇಲೆ ಏನಾಗುತ್ತೆ, ಪೋಲನ್ ಗ್ರೇನ್ಸ್ ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ಏರ್ ಬಂದು ಕ್ಯಾರಿ ಮಾಡುತ್ತೆ. ಏರ್ ಬಂದು ಕ್ಯಾರಿ ಮಾಡಿದಾಗ ಓವ್ಯೂಲ್ ಏನಿರುತ್ತೆ ಮೆಗಾಸ್ಪೊರಾಂಜಿಯಂ ಅದರದ್ದು ಬಾಯ ಹತ್ರ ಬಂದು ಬೀಳುತ್ತೆ. ಅಲ್ಲಿ ಒಂದು ಓಪನಿಂಗ್ ಇರುತ್ತೆ. ಆ ಮೌತ್ ಆಫ್ ದಿ ಓವ್ಯೂಲ್ ಇಂದ ಒಳಗಡೆ ಅಲ್ಲಿ ಹೋಗಿ ರಿಲೀಸ್ ಮಾಡುತ್ತೆ. ಆ ಓವ್ಯೂಲ್ಸ್ ಒಳಗಡೆ ಆರ್ಕಿಗೋನಿಯಂ ಇರುತ್ತೆ. ಆರ್ಕಿಗೋನಿಯಂ ಒಳಗಡೆ ಹೋಗಿ ಫರ್ಟಿಲೈಸೇಷನ್ ನ ಬ್ರಿಂಗ್ ಅಬೌಟ್ ಮಾಡುತ್ತೆ. ಫರ್ಟಿಲೈಸೇಷನ್ ಆದ ನಂತರ ಝೈಗೋಟ್ ಫಾರ್ಮ್ ಮಾಡುತ್ತೆ. ಝೈಗೋಟ್ ಎಂಬ್ರಿಯೋ ಆಗುತ್ತೆ. ಓವ್ಯೂಲ್ ಇದ್ದಿದ್ದು ಸೀಡ್ ಆಗುತ್ತೆ. ಸೀಡ್ ರಿಲೀಸ್ ಆದಾಗ ಜರ್ಮಿನೇಟ್ ಆಗಿ ಹೊಸ ಪ್ಲಾಂಟ್ ಬರುತ್ತೆ. ಇಲ್ಲಿ ದ ಮೇನ್ ಪ್ಲಾಂಟ್ ಬಾಡಿ ಇಸ್ ದ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. ಇಲ್ಲಿ ಫ್ಲವರ್ಸ್ ಪ್ರೊಡ್ಯೂಸ್ ಆಗಲ್ಲ, ಹಾಗಾಗಿನೇ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಫ್ರೂಟ್ಸ್ ಪ್ರೊಡ್ಯೂಸ್ ಆಗೋದಿಲ್ಲ. ಸೀಡ್ಸ್ ಆರ್ ಆಲ್ಸೋ ನಾಟ್ ಕವರ್ಡ್. ಇದು ಒಂದು ಅಸರ್ಷನ್ ರೀಸನ್ ಕ್ವೆಶ್ಚನ್ 2023 ಅಲ್ಲಿ ಕೇಳಿದ್ರು. ಅಸರ್ಷನ್ ಸ್ಟೇಟ್ಮೆಂಟ್ ಪೋಲನ್ ಗ್ರೇನ್ ರಿಲೀಸ್ ಆಗಿದೆ ಕ್ಯಾರಿಡ್ ಬೈ ಏರ್ ಕರೆಂಟ್ಸ್. ರೀಸನ್ ಸ್ಟೇಟ್ಮೆಂಟ್ ಪೋಲನ್ ಟ್ಯೂಬ್ ಕ್ಯಾರಿಂಗ್ ದ ಗೆಮೀಟ್ಸ್. ಪೋಲನ್ ಟ್ಯೂಬ್ ಫಾರ್ಮ್ ಮಾಡುತ್ತೆ. ಪೋಲನ್ ಟ್ಯೂಬ್ ಕ್ಯಾರಿಂಗ್ ದ ಗೆಮೀಟ್ಸ್. ಆರ್ಕಿಗೋನಿಯಾ ಟುವರ್ಡ್ಸ್ ಹೋಗುತ್ತೆ. ಓವ್ಯೂಲ್ ಒಳಗಡೆ ಆರ್ಕಿಗೋನಿಯಾ ಇರುತ್ತೆ. ಒಳಗೆ ಹೋಗಿ ಓವ್ಯೂಲ್ನ ಆರ್ಕಿಗೋನಿಯಾ ಮೌತ್ ಹತ್ರ ಅದ್ರದ್ದು ಕಂಟೆಂಟ್ಸ್ನೆಲ್ಲ ರಿಲೀಸ್ ಮಾಡಿ ಆಮೇಲೆ ಆ ಗೆಮೀಟ್ಸ್ ಆರ್ಕಿಗೋನಿಯಾ ಒಳಗೆ ಹೋಗಿ ಆರ್ಕಿಗೋನಿಯಾ ಒಳಗಡೆ ಇರುವಂತಹ ಎಗ್ಸೆಲ್ ಏನಿದೆ ಅದನ್ನ ಫರ್ಟಿಲೈಸ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಜಿಂಕೋ ಅಂತ. ಜಿಂಕೋ ಬೈಲೋಬಾ ಇಸ್ ದ ನೇಮ್ ಆಫ್ ಅ ಜಿಮ್ನೋಸ್ಪರ್ಮ್ ಪ್ಲಾಂಟ್. ದಿಸ್ ಇಸ್ ಕನ್ಸಿಡರ್ಡ್ ಟು ಬಿ ಅ ಲಿವಿಂಗ್ ಫಾಸಿಲ್. ಓಕೆ, ನಾವು ಏಂಜಿಯೋಸ್ಪರ್ಮ್ಸ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಏನೂ ಇಲ್ಲ. ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಲೈಕ್ ಐ ಸೆಡ್ ಇನ್ ದ ಬಿಗಿನಿಂಗ್ 3 ಎಕ್ಸ್ಕ್ಲೂಸಿವ್ ಚಾಪ್ಟರ್ಸ್ ಇದೆ ಏಂಜಿಯೋಸ್ಪರ್ಮ್ಸ್ಗೆ. ಅಲ್ಲಿ ಇನ್ ಡೀಟೇಲ್ ಎಲ್ಲ ಕಲಿತೀರಾ. ಇಲ್ಲಿ ಬರೀ ಕೊಟ್ಟಿದ್ದಾರೆ ಜನರಲ್ ಆಗಿ ಏಂಜಿಯೋಸ್ಪರ್ಮ್ಸ್ ಅಲ್ಲೂ ಕೂಡ ಸೀಡ್ಸ್ ಇದೆ, ಜಿಮ್ನೋಸ್ಪರ್ಮ್ಸ್ ಅಲ್ಲೂ ಕೂಡ ಸೀಡ್ಸ್ ಇದೆ. ಜಿಮ್ನೋಸ್ಪರ್ಮ್ ಸೀಡ್ಸ್ ಕವರ್ ಆಗಿಲ್ಲ, ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಸೀಡ್ಸ್ ಕವರ್ ಆಗಿದೆ. ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತ ಅಂದ್ರೆ ಅದು ಫ್ಲವರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ.
ಆಮೇಲೆ ಹಾಗೆ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೀಡ್ಸ್ ಆರ್ ಎನ್ಕ್ಲೋಸ್ಡ್ ವಿತ್ ಇನ್ ಫ್ರೂಟ್ಸ್. ಕರೆಂಟ್ಲಿ ಮೋಸ್ಟ್ ಡೈವರ್ಸ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಇರೋದು ಏಂಜಿಯೋಸ್ಪರ್ಮ್ಸ್ದೆ. ಹ್ಯಾಬಿಟ್ಯಾಟ್ ತುಂಬಾ ವೇರಿ ಆಗುತ್ತೆ. ಸೈಜ್ ಅಂದ್ರೆ ಸ್ಮಾಲೆಸ್ಟ್ ಎಕ್ಸಾಂಪಲ್ ವುಲ್ಫಿಯಾ. ತುಂಬಾ ಟಾಲ್ ಟ್ರೀಸ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಯೂಕ್ಲಿಪ್ಟಸ್ ದಟ್ ಇಸ್ ವೆರಿ ವೆರಿ ಟಾಲ್, 100 ಮೀಟರ್ಸ್ಗಿಂತ ಹೆಚ್ಚು ಉದ್ದ. ಇದು ನಮಗೆ ತುಂಬಾ ಎಕನಾಮಿಕಲಿ ಇಂಪಾರ್ಟೆಂಟ್, ಯಾಕಂದ್ರೆ ಅದರಿಂದ ಫುಡ್ ಸಿಗುತ್ತೆ, ಫಾಡರ್ ಸಿಗುತ್ತೆ, ಆನಿಮಲ್ಸ್ಗೆ ಫ್ಯೂಲ್ ಸಿಗುತ್ತೆ, ಮೆಡಿಸಿನ್ ಸಿಗುತ್ತೆ, ಎಷ್ಟೊಂದು ಸಿಗುತ್ತೆ. ಇದ್ರದ್ದು ಫರ್ದರ್ ಕ್ಯಾಟಗರೈಸೇಷನ್, ಕ್ಲಾಸಿಫಿಕೇಶನ್ ಡಿಪೆಂಡಿಂಗ್ ಅಪಾನ್ ಎಷ್ಟು ಕಾಟ್ಲಿಡನ್ಸ್ ಇದೆ ಸೀಡಲ್ಲಿ. ಮೋನೋಕಾಟ್ ಇರ್ಬೋದು, ಡೈಕಾಟ್ ಇರ್ಬೋದು. ಮೋನೋಕಾಟಲ್ಲಿ ಒಂದೇ ಕಾಟ್ಲಿಡನ್ ಇರುತ್ತೆ, ಡೈಕಾಟಲ್ಲಿ 2 ಕಾಟ್ಲಿಡನ್ ಇರುತ್ತೆ. ಸೊ ದಿಸ್ ಇಸ್ ದ ಫರ್ದರ್ ಕ್ಲಾಸಿಫಿಕೇಶನ್ ಆಫ್ ಏಂಜಿಯೋಸ್ಪರ್ಮ್ಸ್. ಆಯ್ತಾ? ಸೊ ಇಷ್ಟೇ ಏಂಜಿಯೋಸ್ಪರ್ಮ್ಸ್ ಬಗ್ಗೆ ಇರೋದು. ಎಲ್ಲ ಡೀಟೇಲ್ ನೀವು ಹೋಗ್ತಾ ಹೋಗ್ತಾ ಕಲಿತೀರಾ. 2 ಪ್ಲಾಂಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಲಿಲಿ ಇದೆ, ಒಂದು ಯಾವುದೋ ಒಂದು ಡೈಕಾಟ್ ಪ್ಲಾಂಟ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಅ ಡೈಕಾಟ್ ಪ್ಲಾಂಟ್, ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಅ ಮೋನೋಕಾಟ್ ಪ್ಲಾಂಟ್. ಅಷ್ಟೇ. ಸಮ್ಮರಿಯಲ್ಲಿ ಚಾಪ್ಟರ್ ನಲ್ಲಿ ಇಲ್ಲದೆ ಇರೋದು ಏನೂ ಇಲ್ಲ. ಸೊ ಐ ಸಜೆಸ್ಟ್ ಒಂದ್ಸತಿ ಸಮ್ಮರಿನ ಕೂಡ ರಿವೈಸ್ ಮಾಡ್ಕೊಳ್ಳಿ ಅಂತ. ಯು ಗೋ ಥ್ರೂ ಇಟ್. ಪೂರ್ತಿ ಚಾಪ್ಟರ್ದು ಸಮ್ಮರಿ ಸಿಗುತ್ತೆ. ಇಲ್ಲಿ ಏನು ಎಕ್ಸ್ಟ್ರಾ ಪಾಯಿಂಟ್ಸ್ ಚಾಪ್ಟರ್ ನಲ್ಲಿ ಇಲ್ಲದೆ ಇರೋ ಎಕ್ಸ್ಟ್ರಾ ಪಾಯಿಂಟ್ಸ್ ಇಲ್ವಲ್ಲ. ಹಾಗಾಗಿ ಐ ವಿಲ್ ನಾಟ್ ಸ್ಪೆಂಡ್ ಎನಿ ಟೈಮ್ ಆನ್ ದಿಸ್. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್. ಹೋಪ್ಫುಲಿ ನಿಮಗೆಲ್ಲ ಯೂಸ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಆಲ್ ದ ವೆರಿ ಬೆಸ್ಟ್. ಸಿ ಯು ವೆರಿ ಸೂನ್.